ಸರ್ ಪೀಪಲ್ ಆರ್ ಸಕ್ಸಸ್ಫುಲ್ ಆರ್ ಆಲ್ವೇಸ್ ಪಾಸಿಟಿವ್. ಫಾರ್ ಎಕ್ಸಾಂಪಲ್ ಸರ್ ದುಡ್ಡು ಇರೋದು ಕೊಟ್ಬಿಡ್ತಾರೆ ನಮಗೆ. ಸರ್ ಒಂದ್ಸಲಿ ನಿಂತವ್ರು ಸೆಟಲ್ ಅಂತ ನಾವೇನ್ ಮಾತಾಡೋಣ? ನನ್ಗೆ ಗೊತ್ತಿರಂಗೆ ಸಿನಿಮಾ ನಾವು ಮಾಡ್ಬೇಕು ಅಂತ ಹಿಡಿದಿರೋದು ನಮ್ ಕನ್ಸು. ಏನು ಬೇರೆ ಏನೋ ಮಾಡೋ ಯೋಗ್ಯತೆ ಇಲ್ಲ, ಅದಕ್ಕೆ ಸಿನಿಮಾ ಮಾಡ್ತಿದ್ದೇನೆ ಅಂತ ತಲೆಗೆ ಬಂದಿದೆ. ಏನ್ ಸಿಲೆಬಸ್ ಅಂದ್ರೆ ನಿಮ್ ಪ್ರಕಾರ? ಯಾರಿಗೂ ಒಳ್ಳೆ ಎಕ್ಸಾಂಪಲ್ಸ್ ಇರಲ್ಲ, ಅಣ್ಣವ್ರು ಲಾಸ್ಟ್, ಆಮೇಲೆ ಯಾವ್ದು ಒಳ್ಳೆ ಎಕ್ಸಾಂಪಲ್ ಕೇಳಾರಲ್ಲ. ನೀನ್ ಆಚೆ ಇಟ್ಕೊಂಡು ಮಗನ್ ತರ ಬರಪ್ಪ, ನೀನ್ ದಯವಿಟ್ಟು ನಿಲ್ಸ್ಕೊಡಪ್ಪ, ಕೆಲ್ಸಕ್ಕೆ ಹೋಗಪ್ಪ. ಯಾಕಂದ್ರೆ ನನ್ನ ಮಕ್ಕಳು ಒಂದ್ 5 ಜನ ಅವ್ರ ಸರ್ ನನ್ನ ಫ್ರೆಂಡ್ಸ್ ರಿಲೇಷನ್ ತೋರಿಸ್ಬೇಕು ನಾನೇನು. ಈ ಜನರೇಷನ್ ಅಲ್ಲಿ ಬಂದು ಹೀರೋ ಆಗ್ತೀವಿ, ನಾಟ್ ಇಟ್. ಲವ್ ಫೇಲ್ಯೂರ್ ಆಗಿರೋದು ನನ್ನ ಸಿನಿಮಾ ಲಾಸ್ಟ್ ಸೀನ್ ದೇ ಕ್ಯಾನ್ ನಾಟ್ ಡೈಜೆಸ್ಟ್. ಹೀರೋಗೂ ವಿರಾಟ್ ಕೊಹ್ಲಿಗೂ ಏನ್ ಸಂಬಂಧ? ಸರ್ ವಿರಾಟ್ ಕೊಹ್ಲಿ ಇಸ್ ದ ಎಕ್ಸ್ಕ್ಲೂಸಿವ್ ರೀಸನ್. ಹೊಸ ಹೀರೋಗಳು ಹುಡ್ತಾ ಇಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಸಿಲೆಬಸ್ ಅಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತುಂಬಾ ಜನ ಇದ್ದೇ ಇರ್ತಾರೆ. ಔಟ್ ಆಫ್ ಸಿಲೆಬಸ್ ಅಂತ ಮಾತು ಬಂದ್ರೆ ಪ್ರಶ್ನೆ ಕೇಳೋರು ಕೂಡ ಬಹಳ ಕಡಿಮೆ ಅನ್ಸುತ್ತೆ. ನನ್ ಅದರ್ ದೆನ್ ಈಸ್ ಎ ಸ್ಟ್ಯಾಂಡ್ ಅಪ್ ಕಮಿಡಿಯನ್, ಅವರೊಬ್ಬ ನಟ, ನಿರ್ದೇಶಕ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಇನ್ನೂ ಹಲವಾರು. ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ದೊಡ್ಡಯ್ಯ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಇಂಟ್ರೊಡಕ್ಷನ್. ಎವರ್ ಸ್ಮೈಲಿಂಗ್, ಚಾರ್ಮಿಂಗ್ ಪರ್ಸನಾಲಿಟಿ. ಧನ್ಯವಾದ ಸರ್, ನಮ್ಮನ್ನ ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ ನಿಮ್ಗೆ. ಗುರ್ಸೋರು ತುಂಬಾ ಕಡಿಮೆ, ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ. ನೀವು ಸಿಲೆಬಸ್ ಅಲ್ಲೇ ಇದ್ದಿದ್ರೆ ಯಾರು ಗುರ್ತಿಸಲ್ಲ. ಯು ಆರ್ ಔಟ್ ಆಫ್ ಸಿಲೆಬಸ್. ಅದು ಹಾಕೊಂಡ್ಬಿಟ್ಟಿದ್ವಿ ನೋಡಿ, ದೃಷ್ಟಿ ಆಗ್ಬಾರ್ದು ಅಂತ ಕಾಣಿಸ್ತಿದೆ ಕ್ಯಾಮ್ರಾಗೆ. ಫೋಕಸ್ ಮಾಡ್ರಪ್ಪ, ಕ್ಯಾಮ್ರಾಮನ್ ಫೋಕಸ್ ಕರೋ. ಸುಮ್ನೆ ಕೆಲವರು ಬರೀ ಸ್ಟಾರ್ ಇಂದ ಫೇಮಸ್ ಆಗ್ತಾರೆ, ಕೆಲವರು ಔಟ್ ಆಫ್ ಸಿಲೆಬಸ್. ಕೆಳಗಡೆ ಯಾರ್ದು ಕಣ್ ಬೀಳ್ಬಾರ್ದು ಅಂತ ಅವ್ರು ಕೇಸ್ ಹಾಕ್ತಾರೆ ಸಾಕು ನಿಮ್ ಮೇಲೆ ಅಷ್ಟೇ. ಈಗ ಅವ್ರು ಖುಷಿ ಪಡ್ತಾರೆ. ಬರೀ ಬಿಲ್ಡಿಂಗ್ ಮೇಲೆ ನೋಡಿ ನೋಡಿ ಅವ್ರಿಗೂ ಬೇಜಾರಾಗಿರುತ್ತೆ. ಪ್ರದೀಪ್, ಈ ತರದೆಲ್ಲ ಐಡಿಯಾ ಯಾರಿಗೂ ಬರಲ್ಲ ಬ್ರದರ್. ವೈ ಯು ಥಿಂಕ್ ಔಟ್ ಆಫ್ ಸಿಲೆಬಸ್? ಸಿಲೆಬಸ್ ಓಡ್ತಾ ಇಲ್ಲ ಸರ್ ಇವಾಗ, ಅದಕ್ಕೆ ಔಟ್ ಆಫ್ ಸಿಲೆಬಸ್ ಪ್ರಯತ್ನ ಅಷ್ಟೇ. ಏನ್ ಸಿಲೆಬಸ್ ಅಂದ್ರೆ ನಿಮ್ ಪ್ರಕಾರ? ಸಿಲೆಬಸ್ ಅಂದ್ರೆ ರೊಟೀನ್, ಕ್ಲೀಶೆ, ಮಾಡಿದ್ದೆ ಮಾಡೋದು. ಇದು ಔಟ್ ಆಫ್ ಸಿಲೆಬಸ್ ಅಂದ್ರೆ ಚೌಕಟ್ಟಿನ ಒಳಗೆ ಇಷ್ಟು ವರ್ಷ ಏನ್ ನೋಡಿದ್ವೋ, ಏನ್ ಕೇಳಿದ್ವೋ, ಏನ್ ಬರ್ದಿದ್ವೋ ಅದರ ಹಿಂದೆನೆ ಹೋಗೋದು. ಹೌದು, ಔಟ್ ಸಿಲೆಬಸ್. ಅದನ್ನ ಹೊರತುಪಡಿಸಿ ಬೌಂಡ್ರೀಸ್ ನ ಬ್ರೇಕ್ ಮಾಡಿ ಈಗ ನಾವ್ ಆತರ ಮಾಡ್ಬೋದಾ, ನಾವ್ ಈ ತರ ಒಂದ್ ಪ್ರಯತ್ನ ಆಗುತ್ತಾ, ಡೈರೆಕ್ಷನ್ ನೀನೆ, ಹೀರೋ ನೀನೆ ಮಾಡ್ತೀವಿ, ಅದಕ್ಕೆ ಸಬ್ಜೆಕ್ಟ್ ಹಂಗಿರಬಾರ್ದು, ರೆಗ್ಯುಲರ್ ಸಿಲೆಬಸ್ ಇರಬಾರ್ದು, ಬೇರೆ ತರನೇ ಇರಬೇಕು, ಬೇರೆ ಎಮೋಷನ್ಸ್ ಟಚ್ ಮಾಡಬೇಕು, ಬೇರೆ ಫಾರ್ಮೆಟ್ ಅಲ್ಲೇ ಶೂಟ್ ನಡಿಬೇಕು, ಬೇರೆ ಫಾರ್ಮೆಟ್ ಅಲ್ಲೇ ಪ್ಲಾನಿಂಗ್ ಆಗ್ಬೇಕು, ಎಕ್ಸಿಕ್ಯೂಷನ್ ಆಗ್ಬೇಕು. ಸೊ ಅದು ಔಟ್ ಆಫ್ ಸಿಲೆಬಸ್. ಸಿಲೆಬಸ್ ಅಲ್ಲಿ ತುಂಬಾ ಜನ ಚೆನ್ನಾಗಿ ಮಾಡಿ ರ್ಯಾಂಕ್ ಪಡೆದಿರೋರು ಇದಾರೆ. ಹೌದು, ಬಟ್ ತುಂಬಾ ಜನ ಒದ್ದಾಡಿರೋರು ಇದಾರೆ. ಹೌದು. ಬಟ್ ಈ ಔಟ್ ಆಫ್ ಸಿಲೆಬಸ್ ಹೋಗ್ಬೇಕು, ಈ ರಿಸ್ಕ್ ತಗೋಬೇಕು ಅಂತ ಯಾಕೆ? ಸರ್ ಏನಾದ್ರು ಹೊರಗಡೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಈಗ ಎಲ್ಲರೂ ಹೇಳ್ತಾರೆ ಸರ್ ಯಾಕೆ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಯಾಕೆ ಕನ್ನಡ ಸಿನಿಮಾ ಜನ ಥಿಯೇಟರ್ ಬರ್ತಾ ಇಲ್ಲ. ಎಲ್ಲರದ್ದು ಅವ್ರದೇ ಒಂದು ವಿಶ್ಲೇಷಣೆ ಇರುತ್ತೆ. ಇದೇ ರೀಸನ್. ಕೆಲವರು ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿರ್ಬೇಕು, ಕಂಟೆಂಟ್ ಇದ್ರೆ ಬರ್ತಾರೆ, ಇದಿದ್ರೆ ಬರ್ತಾರೆ, ಅದಿದ್ರೆ ಬರ್ತಾರೆ. ಇದೆಲ್ಲ ಮೀರಿ ಅದಕ್ಕಿಂತ ಒಂದು ಡೀಪರ್ ಸೈಕಾಲಜಿಗಳು ಇನ್ನೂ ತುಂಬಾ ಇರುತ್ತೆ. ಈಗ ನೀವು ಯಾರೇ ಒಂದು ಬಾಟಮ್ ಲೈನ್ ಏನಾಗಬೇಕು ಅಂತ 3 ವೈಸ್ ಅಂತ ಹೇಳ್ತೀವಿ. 3 ವೈಸ್. ಒಂದೇ ಪ್ರಶ್ನೆನ ನಾವು 3 ಸಲ ಕೇಳ್ಕೊಂಡಾಗ ನಮ್ಮ ಉತ್ತರ ಬದಲಾಗುತ್ತೆ. ವೈ ಫಸ್ಟ್ ಬರ್ತಾರೆ ನನ್ನ ಹತ್ರ, ಸರ್ ನಾನು ಆಕ್ಟರ್ ಆಗ್ಬೇಕು. ಯಾಕೆ? ವೈ? ನಂಗೆ ಆಕ್ಟಿಂಗ್ ಇಂಟ್ರೆಸ್ಟ್. ಸರಿ, ನೀನು ಆಕ್ಟ್ ಮಾಡ್ಕೊಂಡು ನೀನೇ ನೋಡ್ಕೋ. ಏನ್ ಸರ್ ಹಿಂಗಂತೀರಾ? ನಾನು ಆಕ್ಟಿಂಗ್ ಮಾಡೋದು ಜನ ನೋಡ್ಬೇಕು ಸರ್. ಸೆಕೆಂಡ್ ವೈ, ಜನ ಯಾಕೆ ನೋಡ್ಬೇಕು? ಜನ ಯಾಕೆ ನೋಡ್ಬೇಕಂದ್ರೆ ಜನ ಬೇಷ್ ಅನ್ಬೇಕು, ಚಪಳೆ ತಟ್ಟಬೇಕು, ನಾನು ಆಕ್ಟಿಂಗ್ ಮೆಚ್ಕೋಬೇಕು. ಓಕೆ. ಥರ್ಡ್ ವೈ, ಜನ ಏನಕ್ಕೆ ಬೇಷ್ ಅನ್ಬೇಕು, ಶಬಾಷ್ ಅಂತ ಯಾಕೆ ಅನ್ಬೇಕು? ಯಾಕಂದ್ರೆ ನನ್ನ ಮಕ್ಕಳು ಒಂದು 5 ಜನ ಅವ್ರು ಸರ್ ನನ್ನ ಫ್ರೆಂಡ್ಸ್ ರಿಲೇಷನ್, ಅವ್ರಿಗೆ ತೋರಿಸ್ಬೇಕು ನಾನೇನು ಅಂತ. ಅದಕ್ಕೋಸ್ಕರ ದಟ್ ಈಸ್ ದ ಆಕ್ಚುಯಲ್ ರೀಸನ್. ನೀನ್ ಬಂದಿದ್ದೇನು ಫಸ್ಟ್ ಆಕ್ಟಿಂಗ್ ಇಂಟ್ರೆಸ್ಟ್ ಅಂತ, ಇವಾಗ ಹೇಳ್ತಾ ಇರೋದೇ ನೀನ್ ಯಾರಿಗೋ ಪ್ರೂವ್ ಮಾಡಬೇಕು ಅಂತ. ದಟ್ ಈಸ್ ಕನ್ವರ್ಟಿಂಗ್ ಟು ಆಕ್ಟಿಂಗ್. ಈ ಕ್ಲಾರಿಟಿ ನಮ್ಗೆ ಯಾವಾಗ ಇರುತ್ತೆ ಅವಾಗ ನಿಮ್ ಪ್ಯಾಷನ್ ಕಷ್ಟ ಅನ್ಸಲ್ಲ, ಜರ್ನಿ ಕಷ್ಟ ಅನ್ಸಲ್ಲ, ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಏನ್ ಬೇಕು ಅಂತ. ಅದೇ ನಾವು ಇದು ಮಾಡ್ತೀವಿ. ತುಂಬಾ ಹರ್ಡಲ್ಸ್ ಇದೆ, ಯಾಕಂದ್ರೆ ನಾವು ಸ್ಲೋ ಸ್ಟಾರ್ಟರ್ಸ್. ಈ ಜನರೇಷನ್ ಅಲ್ಲಿ ಬಂದು ಹೀರೋ ಆಗ್ತೀವಿ, ನಾಟ್ ಎ ಜೋಕ್, ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ. ಎಲ್ಲಿಂದ ಲಿಂಕ್ ಇದು ಸರ್? ವಿರಾಟ್ ಕೊಹ್ಲಿ ಇಸ್ ದ ಎಕ್ಸ್ಕ್ಲೂಸಿವ್ ರೀಸನ್. ಹೊಸ ಹೀರೋಗಳು ಹುಡ್ತಾ ಇಲ್ಲ. ನನಗೆ ಫಸ್ಟ್ ಟೈಮ್ ನಾನು ಏನ್ ಹೇಳ್ದ, ಹೀರೋಗೂ ವಿರಾಟ್ ಕೊಹ್ಲಿಗೂ ಏನ್ ಸಂಬಂಧ? ಸರ್ 18 years ಆಕ್ಟರ್ ಎಲ್ಲಿ, ಬ್ಯಾಟರ್ ಎಲ್ಲಿ, ಐ ಮೀನ್ ಕ್ರಿಕೆಟರ್ ಎಲ್ಲಿ? ಒಬ್ಬ ಹೀರೋ ಬೇಕು ಸರ್ ಜನಕ್ಕೆ. ಓಕೆ, ಹೀರೋ ಬೇಕು. ಮುಂಚೆ ನಾವು ಕಾಲೇಜಲ್ಲಿ ಇದ್ದಾಗ ಏನು, ನೀನ್ ದರ್ಶನ್ ಫ್ಯಾನು, ನೀನ್ ಸುದೀಪ್ ಫ್ಯಾನು, ನಾನು ಯಶ್ ಫ್ಯಾನು ಅಂತ ಹಂಚ್ಕೊಳ್ಳೋರು ಅಷ್ಟೇ. ಮಾತಾಡ್ತಿದ್ದು ನಂಬಾ ಸಿನಿಮಾ ಬರುತ್ತೆ, ನಂಬಾ ಸಿನಿಮಾ ಎಲ್ಲ ಡಿಲೀಟ್. ಇವತ್ತು ಓನ್ಲಿ ಕ್ರಿಕೆಟ್ ಕೊಹ್ಲಿ. 18 years ಇಂದ ಬೇಡ, ನಂಗೊಬ್ಬ ಹೀರೋ ಬೇಕಿದ್ದಾರೆ ಗುರು. ಕೊಹ್ಲಿಗಿಂತ ಹೀರೋನಾ ನೀನು?
ನನ್ನ ಸೆಲೆಬ್ರೇಟ್ ಮಾಡಕ್ಕಿದ್ದಾನೆ, ನಾನು ಮೆಚ್ಕೊಳಕ್ಕಿದ್ದಾನೆ, ನನ್ನ ಸ್ಟೇಟಸ್ ಹಾಕೊಳಕ್ಕಿದ್ದಾರೆ. 18 years ಒಳಗಿದ್ರೆ 18 years ಆಯ್ತು, ದೇ ಹ್ಯಾವ್ ಟೇಕನ್ ಸೋ ಲಾಂಗ್. ಅಂಡರ್ ಇದ್ರೆ ವೈಭವ್ ಸೂರ್ಯವಂಶಿ. ಇವಾಗ ಅವ್ರ ಕಷ್ಟ, ಟೈಮ್ ಬೇಕು ಸರ್. ಇವಾಗ ನಾವು ಒಂದು 10 ಸಿನಿಮಾ ದರ್ಶನ್ ಸರ್ ನೋಡಿದ್ಮೇಲೆ ನಾವು ಫ್ಯಾನ್ ಆದ್ವಿ ಅನ್ಕೊಳ್ಳೋಣ. 10 ಸುದೀಪ್ ಸರ್ 10 ಸಿನಿಮಾ ನೋಡಿದ್ಮೇಲೆ ಫ್ಯಾನ್ ಆದ್ವಿ. 10 ಸಿನಿಮಾ 3 hour ಹೀರೋಯಿಸಮ್ ನೋಡುವ, ಇವ್ರದ್ದು ಎಷ್ಟು ಸಾವಿರ ಪಿಕ್ಚರ್ ಆಯ್ತು ಹೀರೋಯಿಸಮ್. ನೀವು ಆತರ ನೋಡಕ್ ಹೋದ್ರೆ ಸೈಕಾಲಜಿಕಲ್. ಸೊ ಇಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿರ್ತಾರೆ ಅವರು. ಆಮೇಲೆ ಅವ್ರದ್ದು ತೋರಿಸ್ತಾರಲ್ಲ ಪ್ರೊಫೈಲಿಂಗು ಇದು, ಬಿಕಾಸ್ ನೋ ಪೀಪಲ್ ಲವ್ ಇಟ್, ಅದಕ್ಕೆ ತೋರಿಸ್ತಾರೆ. ಅದೇ ನಾನು ಇದು ಮಾಡಲ್ಲ. ಅವ್ರನ್ನ ಯಾವ್ದಾದ್ರು ಕ್ಯಾಮ್ರಾಮನ್ ಕರ್ಕೊಂಡ್ಬಂದು ಯಾವ್ದಾದ್ರು ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿಸ್ಬೇಕು ಅಂತ. ಸರ್ ನೀವು ಮೊನ್ನೆ ಫೈನಲ್ಸ್ ಆದಾಗ ಇದೆಲ್ಲ ನಿಮ್ಗೆ ಕುಣ್ಣು ದಾಡ್ತಾ ಇದ್ದಾರೆ ಸರ್, ಬಟ್ಟೆ ಬೀಸ್ತಾನೆ, ಪೊಲೀಸ್ ಲಾಠಿ ನೋಡ್ರೆ ಕೋಲಿ ತರ ಹೊಡೆದಲ್ಲ ಗುರು ಅಂತ. ಕ್ರಿಯೇಟಿವಿಟಿ ಯಾವ ಲೆವೆಲ್ ಒದೇ ಬಿದ್ರು ಮ್ಯಾಟ್ರ್ ಆಗಲ್ಲ ಅವ್ರಿಗೆ, ಅದಾದ್ರೂ ಮ್ಯಾಟ್ರ್ ಆಗಲ್ಲ. ಯಾರು ಸರ್ ಸತ್ತಿದ್ದಾರೆ ಮ್ಯಾಚ್ ಅಲ್ಲಿ ಜನ ಫ್ಯಾನ್ಸ್ ನೋಡೋಕೋಸ್ಕರ. ಡೈ ಹಾರ್ಡ್ ಫ್ಯಾನ್ಸ್ ಇದು ನೀವು ಲಾಸ್ಟ್ ನೋಡಿದ್ವಿ ಯಾರಿಗೆ? ಅಣ್ಣವರು ಆ ಟೈಮಲ್ಲಿ ನೋಡಿದ್ ನೀವು ಈ ತರ. ಅದಾದ್ಮೇಲೆ ಇವರೇ ತಗೊಂಡಿರೋದು ಅಷ್ಟು ಮಾರ್ಕೆಟ್. ಈಗ ಒಬ್ರು ರೂಲ್ ಮಾಡ್ತಾರಲ್ಲ, ಫ್ಯಾನ್ ಬೇಸ್ ಅನ್ನೋದು ಒಂದು ಪೆಟ್ರಿಟಿಸಮ್ ಅನ್ನೋದು, ನಮ್ ಬಾಸು, ನಮ್ ಗುರು, ನಮ್ ಏನೇನೋ ನೀವು ಹೆಂಗೆ ಟರ್ಮಿನಾಲಜಿ ಏನಾರು ಇಟ್ಕೊಳ್ಳಿ. ವಿರಾಟ್ ಕೊಹ್ಲಿ ಅವ್ರು ನನ್ನ ಪ್ರಕಾರ ಅವಾಗ ಹತ್ತತ್ರ ಧ್ರುವ ಸರ್ಜಾ ಅವ್ರು ಬಂದ್ರು. ಅದಾದ್ಮೇಲೆ ಯಾರು ಅಂತ ಮಾಸಿರೋ ಬರಲೇ ಇಲ್ಲ, ನಿಂತ್ಕೊಳ್ಳೇ ಇಲ್ಲ, ಹಾರ್ಡ್ ಕೋರ್ ಫ್ಯಾನ್ ಬೇಸ್ ಬೆಳಿಲೇ ಇಲ್ಲ. ಎಲ್ಲ ಬರೋನು ಈ ಕಡೆ ನಾವು. ಅವ್ನಿಗಿದೆ 3 ತಿಂಗಳು ಅಂದ್ರೆ 3 ತಿಂಗಳು ದಿನ ಒಂದೊಂದು ಮ್ಯಾಚ್ ಇದೆ. 3 hour ಒಂದು ಸಿನಿಮಾ ಲೆಂತ್ ಇದೆ, 120 minutes ಒಂದು T20 ಇದೆ. ಅಲ್ಲಿ ಬ್ಯಾಕ್ ಸ್ಟೋರಿಗಳಿದೆ ಮಾತಾಡಕ್ಕೆ. ಆಮೇಲೆ ಇವಾಗ ಕನ್ನಡ ಕಾಮೆಂಟ್ರಿ ಎಲ್ಲ ತುಂಬಾ ಫುಲ್ ಫ್ಲೆಜ್ ಆಗಿ ಬಂದ್ಮೇಲೆ ತುಂಬಾ ಎಜುಕೇಶನ್ ಸಿಗ್ತದೆ ಜನಕ್ಕೆ ಕ್ರಿಕೆಟ್ ಬಗ್ಗೆ. ನಾವೇ ಮುಂಚೆ ಕ್ರಿಕೆಟ್ ನೋಡೋದಕ್ಕೂ ಇವಾಗ ಕ್ರಿಕೆಟ್ ನೋಡೋಕ್ಕೂ ಡಿಫ್ರೆನ್ಸ್ ಇದೆ. ಕನ್ನಡ ಕಾಮೆಂಟ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ನ ಹಿಸ್ಟ್ರಿ ಏನು, ಅವ್ನ ಶಾರ್ಟ್ ಏನು, ಇದೆಲ್ಲ ಈ ಸುಮಾರು ನಮಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಅಂತ ದೊಡ್ಡ ಕ್ರಿಕೆಟ್ ಫ್ಯಾನ್ ಅಲ್ಲ ಅವಾಗಿಂದ. ಬಟ್ ಇವಾಗ ನನಗೂ ಕೇಳಿಸ್ತಾ ಇದೆ, ಎಂಗೇಜ್ ಆಗ್ತಾ ಇದೀನಿ, ಇನ್ವಾಲ್ವ್ ಆಗ್ತಾ ಇದೀನಿ, ಒಂದು ಸ್ಟೋರಿ ಕ್ರಿಯೇಷನ್ ಆಗ್ತಿದೆ. ಅದರಲ್ಲೂ ಒಂದು ಸೈಡ್ ಸ್ಟೋರಿಗಳು ಇರ್ತಾರೆ ಗೊತ್ತಾ, ಕ್ಯಾರೆಕ್ಟರ್ಗಳು. ಆ ಥರ ಅವ್ರ ಫ್ಯಾಮಿಲಿ ತರ್ತಾರೆ, ಅವ್ರ ಫ್ಯಾಮಿಲಿ ಒಂದು ಎಮೋಷನ್ಸ್ ಬಿಲ್ಡ್ ಮಾಡ್ತಾರೆ, ಅದಕ್ಕೊಂದು ಪಾಸ್ಟ್ ಬಿಲ್ಡ್ ಮಾಡ್ತಾರೆ. ಎಲ್ಲ ಯು ಹ್ಯಾವ್ ಎವ್ರಿಥಿಂಗ್ ಟು ಟಾಕ್. ಒಂದು ಸಿನಿಮಾ ಏನೇನೇ ಕನೆಕ್ಟ್ ಆಗ್ತಾನೆ ಜನ, ಅದೆಲ್ಲ ನಿಮಗೆ IPL ಅಲ್ಲಿ ಇದೆ. ಅದಕ್ಕೊಬ್ಬ ದೊಡ್ಡ ಹೀರೋ ಬೇಕು, ಅದಕ್ಕೆ ವಿರಾಟ್ ಕೊಹ್ಲಿ ಇದ್ದಾರೆ ನಮಗೆ. ಅದಕ್ಕಿಂತ ಬಿಗ್ಗೆಸ್ಟ್ ಹೀರೋ ನಾನು ಯಾಕೆ ಬೇಕು? ಬಟ್ ಈ ಮಾತುಗಳು ಬರೀ ಕನ್ನಡ ಪ್ರೇಕ್ಷಕ ಮತ್ತು ಕ್ರಿಕೆಟ್ ಮಾತ್ರ ಅನ್ವಯಿಸುತ್ತಾ, ಅದು ಸ್ವಲ್ಪ ಬೇರೆದಕ್ಕೂ ಅನ್ವಯಿಸುತ್ತಾ? ಸರ್ ಅಂದ್ರೆ ನಾನು ಹೇಳ್ತೀನಿ, ಕನ್ನಡ ಪ್ರೇಕ್ಷಕ ಫ್ಯಾನ್ಶಿಪ್ ಎಲ್ಲಿ ವರ್ಕಾಗುತ್ತೆ ಅಲ್ಲಿ. ಫ್ಯಾನ್ಶಿಪ್ ಇವಾಗ ಕೆಲವು ಏನೇ ಇದ್ರು ಸರ್, ನೀವು ಅಭಿಮಾನಿಯಾಗಿ ನೋಡಿದ್ರೆ ನಿಮ್ಗೆ ಕಾಣಿಸೋ ಆಂಗಲೇ ಬೇರೆ. ಇವತ್ತು ನನ್ನ ಫಿಲಮ್ಮು 10 ಜನ ನಾನು ಸರ್ ರಿಸರ್ಚ್ ಮಾಡಿದಾಗ ಸಖತ್ತಾಗಿರೋ ನಾನು ನೋಡಿರೋ ಬೆಸ್ಟ್ ಫಿಲಮ್ ಅಂತ ಹೇಳೋದು ನನ್ನ ಬಗ್ಗೆ ಗೊತ್ತಿರೋರು. ಇನ್ಯಾರು ಆ ಥರ ಒಂದು ರಿವ್ಯೂ ಕೊಡಲ್ಲ. ಅವ್ರು ಏನಾದ್ರು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆ, ಇವ್ನು ಈ ಥರ ವಿಷಯ ಹೇಳಕ್ ಹೋಗಿದ್ದಾನೆ, ಇವ್ನ ಮೈಂಡ್ ಸೆಟ್ ಹಿಂಗೆ. ಸೊ ನಾನು ಡೆಲಿವರಿ ಮಾಡೋದನ್ನ ನಾನು ಮ್ಯಾಚ್ ಮಾಡ್ತೀನಿ. ಯಾರು ಗೊತ್ತಿಲ್ಲದವ್ರಿಗೂ ಅಷ್ಟೇ, ನಾನೇನು ಕನ್ವಿನ್ಸ್ ಮಾಡಿಲ್ಲ ಅಂತಲ್ಲ. ಇವಾಗ ನಮ್ದು ಎಲ್ಲ ರೇಟಿಂಗ್ಸು 3.5 ಬಂದಿದೆ. ದಟ್ ಪ್ರೂವ್ಸ್ ಮೈ ವರ್ಕ್. ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ವಿಜಯ್ ಕರ್ನಾಟಕ ಆಗಲಿ, ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ 3.5 ಕೊಟ್ಟಿದ್ದಾರೆ. IMDbನೂ ಚೆನ್ನಾಗಿದೆ. 9.6 ಇತ್ತು, 8.6 ಆ ಥರ ಏನೋ ಇತ್ತು. ಸೊ IMDb ಅಷ್ಟು ಮ್ಯಾಟರ್ ಆಗಲ್ಲ ಅಂದ್ರೂ ರೇಟಿಂಗ್ಸು ಪ್ರಾಪರ್ ರಿವ್ಯೂವರ್ಸ್ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ದೊಡ್ಡ ಜರ್ನಲಿಸ್ಟ್ಗಳು ನನ್ನ ಸಿನಿಮಾ ಫಸ್ಟ್ ರಿವ್ಯೂ ಮಾಡಿದಾಗ ಇದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ನನಗೆ ಗೊತ್ತಿತ್ತಾಗಲ್ಲ ಅಂತ, ಬಟ್ ಅವ್ರು ಹೇಳ್ತಾ ಅವ್ರಿಗೂ ಕಾನ್ಫಿಡೆನ್ಸ್. ಈ ತರದ ವಿಶ್ಲೇಷಣೆಯನ್ನ ಓನ್ಲಿ PD ಇಂದಷ್ಟೇ ಕೇಳಿಸ್ಕೋಬಹುದು ನಾನು. ಸರ್ ಟೀಸರ್ ಇದ್ದಂಗೆ 100% ಸರ್ ಇದ್ದಂಗೆ ನಿಮ್ ಟ್ಯಾಗ್ಲೈನ್. ಗೋ ಹೆಡ್. ಸೊ ಇದೇ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಎಕ್ಸೈಟ್ಮೆಂಟ್ಗಳು ಒಂದಷ್ಟಿತ್ತು. ಟೀಸರ್ ಲಾಂಚ್ ಮಾಡಿ ಟೀಸರ್ ತೋರಿಸಿ ನಮ್ಮ ಸಿನಿಮಾದ 10,000 ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಸ್ಕೇಲ್ ನೋಡಿದ್ರೆ ಒಬ್ಬ ಮೂವಿ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಕೂತ್ಕೊಂಡ್ರು 5-6 ಕೋಟಿ ಖರ್ಚು ಮಾಡಿದ್ದಾರೆ ಈ ಪಿಕ್ಚರ್ಗೆ, ಅದ್ರ ಮೇಲೆ ಖರ್ಚು ಮಾಡಿದ್ದಾರೆ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳ್ತಾರೆ. ಅವ್ರು ಎಂತವ್ರು ಅಂದ್ರೆ, ಈಗ ಶೂಟ್ ಖರ್ಚಾಗುತ್ತೆ 50,000 ಅಂದ್ರೆ ನಾನು 10,000 ರೂಪಾಯಿ ಮಾಡಿಸ್ತೀನಿ ಬಾ ಅಂತ ಆ ಮೈಂಡ್ ಸೆಟ್ ಅವ್ರು. ಅವರೇ 5 ಕೋಟಿ ಬಜೆಟ್ ಕೊಡ್ತಾರೆ. ಆ ಸಿನಿಮಾ ಟೀಸರ್ ಬಂದ್ಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಫೋನ್ ಮಾಡಿ ಗ್ರಾಫಿಕ್ಸ್ ಎಲ್ಲಿ ಮಾಡಿಸ್ತೆ ಅಂತ ಕೇಳಿದ್ದಾರೆ. ಗ್ರಾಫಿಕ್ಸ್ ಇಲ್ಲ ಸರ್, ರಿಯಲ್ ಆಡಿಯನ್ಸ್. ಏನ್ರಿ 2,000 ಜನ ಒಂದು ಶಾಟ್ ಅಲ್ಲಿ ಇದ್ದಾರೆ, 3,000 ಜನ ಇನ್ನೊಂದು ಶಾಟ್ ಅಲ್ಲಿ ಇದ್ದಾರೆ, 7,000 ಜನ ಒಂದು ಶಾಟ್ ಅಲ್ಲಿ ಇದ್ದಾರೆ. ಹಂಗೆ ಸರ್ ಸ್ಟೂಡೆಂಟ್ಸ್ ಇನ್ವಾಲ್ವ್ ಮಾಡಿ ಮಾಡಿಸಿದ್ವಿ. ದಟ್ಸ್ ಅ ತಾಕತ್ ಆಫ್ ಪ್ರದೀಪ್ ದೊಡ್ಡಯ್ಯ, ಬಿಕಾಸ್ ಆತ ಒಬ್ಬ ಮೋಟಿವೇಶನ್ ಸ್ಪೀಕರ್. ಅದಕ್ಕಿರೋ ತಾಕತ್ ಅದು. ಅದ್ರದ್ದು ಒಂದು ವಿಜುವಲ್ ಇದೆ, ನಾನು ಕೊಡ್ತೀನಿ ಅದು ಇದು ಮಾಡಿದ್ದು. ಸೊ ಈ ತರ ಮಾಡಿದಾಗ ಫಸ್ಟ್ ಟೀಸರ್ ಬಂದಾಗ ನಾವು ಉಮೇಶ್ ಅಂತ ಎಡಿಟ್ರು ಕೂತ್ಕೊಂಡು ಟೀಸರ್ ಫೈನ್ ಕಟ್ ಆಯ್ತು. ಅದ್ರಲ್ಲಿ ಒಂದು ಡೈಲಾಗು ಸೇರಿಸಿದೆ ನಾನು, ಹೊಸ ಮುಖ ಅಲ್ವಾ, ಇಷ್ಟ ಆಗಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಂತ. ಟೀಸರ್ ಅಲ್ಲೇ ನಾನು ಡೈಲಾಗ್ ಅವಾಗಲೇ ಹೆಸರು ಬರೋದು, ಟೈಟಲ್ ಕಾರ್ಡ್. ಕರೆಕ್ಟ್. ಅದನ್ನ ನಾನು ಟೀಸರ್ ಅಲ್ಲೇ ಸೇರಿಸಿದೆ. ಯಾಕಂದ್ರೆ ಪ್ರತಿಯೊಬ್ಬನು ನೋಡ್ತಾನೆ ಇಷ್ಟ ಆಗೋದು. ನೀವು ತುಂಬಾ ಹೊತ್ತು ಯಾರನ್ನೇ ನೋಡ್ರು ಇಷ್ಟ ಆಗ್ತಾರೆ. ಸೈಕಾಲಜಿ 100%. ಸೊ ಹಂಗೆ ಅದಲ್ಲೇ ನಾವು ಹೊಸದಾಗಿ ಬಂದಿದ್ದೀವಿ. ಅದೊಂದು ಇವಾಗ ನನ್ನ ಮೂವಿನೇ ನೋಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಥಿಯೇಟರ್ಗೆ ಅಷ್ಟೊಂದು ಪ್ರಮೋಷನ್ಸ್ ಮಾಡ್ತಿದ್ದೆ ಅಂದ್ರೆ 30 ಮಿನಿಟ್ಸ್ಗೆ ಒಂದು ಸೆಟ್ ಆಗುತ್ತೆ, ಒಂದು ರಿದಮ್ ಸೆಟ್ ಆಗುತ್ತೆ ಮೂವಿ. ಅಲ್ಲಿಗೆ ಅಕ್ಸೆಪ್ಟ್ ಮಾಡಿರ್ತಾರೆ ಇವ್ನು ಹೀರೋ, ಇವ್ನು ಹೀರೋಯಿನ್, ಇದು ಕತೆ ಅಂತ. ದಟ್ ಈಸ್ ವೆನ್ ಡ್ವೆಲ್ ಆಗ್ತಾರೆ ಜನ. ಅದ್ರ ಮೇಲೆ ಒಂದು ಹ್ಯಾಂಗ್ ಕೊಡೋದು. ಇವೇನಾಗುತ್ತೆ, ನೀವು ಫಾರ್ವರ್ಡ್ ಮಾಡ್ಕೊಂಡು ಇದು ನೋಡ್ಕೊಂಡು ನೋಡ್ಬೇಕಾ ಬೇಡವಾ, ಯಾಕಂದ್ರೆ ಇದು ರೀಲ್ಸ್ ಅಲ್ಲ, ರೀಲ್ಸ್ ಬೇರೆ ಸಿನಿಮಾ ಬೇರೆ. ಆಮೇಲೆ ನಮ್ದು ರೌಂಡ್ ಅಪ್ ಸ್ಕ್ರೀನ್ ಪ್ಲೇ, ಎಲ್ಲ ಎಲಿಮೆಂಟ್ಸು ಲಾಸ್ಟಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಸ್ಕ್ರಿಪ್ಟ್ಗೆ ನಾನು ಥಿಯೇಟರ್ಗೆ ಇನ್ವೈಟ್ ಮಾಡ್ತಿದ್ದೆ ಜನನ. ಬಟ್ ನಂತರ ಸಿನಿಮಾ 5 ವೀಕ್ಸು, ಲಾಸ್ಟ್ ವೀಕ್ ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡ್ಕೊಂಡು 50 ಡೇಸ್ ಒಂದು ಕಾರ್ಡ್ಗೋಸ್ಕರ 1 ವೀಕ್ ಹಾಕೊಳ್ಳಿ ಸರ್ ಅಂತ ಕೇಳ್ಕೊಂಡೆ ಹೊರತು ಆಲ್ಮೋಸ್ಟ್ 43 ಡೇಸು
ಫುಲ್ ಫ್ಲಜಾಗೆ ಓಡ್ತು. 12 ಸ್ಕ್ರೀನಲ್ಲಿ ಇತ್ತು, ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇತ್ತು. 12 ಥಿಯೇಟರ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೊಂದು 20 ಶೋ ಇತ್ತು ಫಾರ್ ಆಲ್ಮೋಸ್ಟ್ 32 ಡೇಸ್ ಅಷ್ಟು ದಿನ. ಸೊ ವಿಚ್ ಇಸ್ ಗ್ರೇಟ್. ನನ್ಗೆ ಗೊತ್ತಿರೋಂಗೆ ಲಾಸ್ಟ್ ಬಂದಿರೋ 3,000-4,000 ಹೊಸಬ್ರು ಸಿನಿಮಾದಲ್ಲಿ. ನನ್ಗೆ ಗೊತ್ತಿರೋ 2024 ಅಲ್ಲಿ ನಂದು 330ನೇ ಸೆನ್ಸರ್ ನಂಬರ್. ಅಟ್ಲೀಸ್ಟ್ 200 ಜನ ಥಿಯೇಟರ್ ಬಂದಿರ್ತಾರೆ. ಈ ತರ ನೀವು ಒಂದು 10 ವರ್ಷ ಹಾಕೊಂಡ್ರೆ 2,000 ಸಿನಿಮಾ ಆಯ್ತು. 2,000 ಸಿನಿಮಾಲಿ ಹೊಸಬ್ರು ಸಿನಿಮಾಲಿ ನಾನು ಟಾಪ್ 10 ಅಲ್ಲಿ ಅಟ್ಲೀಸ್ಟ್ ಇದೀನಿ, ಟಾಪ್ 5 ಅಲ್ಲೇ ಇದೀನಿ ಅಂತ ಹೇಳ್ಬೋದು ಥಿಯೇಟರ್ ಕಲೆಕ್ಷನ್ ಕನ್ನಡದಲ್ಲಿ. ಸೊ ಅದು ಒಂದು ಗ್ರೇಟ್. ಟೀಸರ್ ನಾವು ಈ ತರ ಕಟ್ ಮಾಡಿ ಈ ತರ ವಿಜುವಲ್ಸ್ ಎಲ್ಲ ನೋಡಿದಾಗ ನಮಗೆ, ನೀವು ಜನರಲಿ ನನ್ನ ಸಿನಿಮಾ ಕಲರ್ ಪ್ಯಾಟರ್ನ್ ಆಗಲಿ, ಲೈಟಿಂಗ್ ಆಗಲಿ, ನೋಡೋ ಮುಖಗಳಾಗಲಿ, ನೀವು ಯಾವ್ದು ರೆಗ್ಯುಲರ್ ಆಗಿ ಸಿನಿಮಾಗಳು ನೋಡಿರೋಲ್ಲ. ಈ ಫಾರ್ ಎಕ್ಸಾಂಪಲ್ ನಾನು ಯಾರೋ ಡೈರೆಕ್ಟರ್ ಹೇಳ್ತಿದ್ದೆ, ಹೀರೋಯಿನ್ ಹುಡುಕ್ತಾ ಇದ್ರೆ ನನ್ನ ಸಿನಿಮಾ ನೋಡಿ ಒಂದು 50 ಜನ ಸಿಗ್ತಾರೆ. ಎಲ್ಲ ಮುಗ್ಧ ಮುಖಗಳು, ಎಲ್ಲ ಕಾಲೇಜ್ ಅವರು, ಎಲ್ಲರೂ ಯಾವತ್ತೂ ಸ್ಕ್ರೀನ್ ಮೇಲೆ ಬರ್ದೇ ಇರೋರು ತುಂಬಾ ಜನ ತೋರಿಸಿ ಕೇಳಿದ್ದಾರೆ. ಕೆಲವರು ರೆಫರ್ ಮಾಡಿದೀನಿ, ಆಗಲೇ ಒಂದು 2-3 ಜನ 4-5 ಸಿನಿಮಾನು ಮಾಡ್ತಾ ಇದ್ದಾರೆ. ಸೊ ಆ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗಿದ್ದು. ಆ ಟೀಸರ್ ಕಟ್ ಮಾಡಿದಾಗ ನಾನು ಎಡಿಟರು, ನಾಳೆಯಿಂದ ಫೋನೇ ಎತ್ತದ್ ಬೇಡ, ಜಿಯೋ ಅವ್ರ ಫೋನ್ ಬರುತ್ತೆ, ಅಮೆಝಾನ್ ಅವ್ರ ಫೋನ್ ಬರುತ್ತೆ, ನೆಟ್ಫ್ಲಿಕ್ಸ್ ಮಾಡ್ತಾರೆ ನೋಡು, ಫಸ್ಟ್ ಟೈಮ್ ಕಾಣತ್ಕೊಂತೀನಿ ಅಂತ. ಈ ತರ ಎಲ್ಲ ಜೋಶ್ ನಮಗೆ. ಅದೆಲ್ಲ ಮಾಡ್ಬೇಕಾದ್ರೆ ಅವನು ಒಂದು ಮೆಸೇಜ್ ಕಳಿಸಿದೆ, ಇದನ್ನ ನೀನು 1 ವಾರ ಬಿಟ್ಕೊಂಡು ಓದ್ಬೇಕು ಅಂತ. ಫುಲ್ ಎಕ್ಸೈಟೆಡ್ ಸರ್ ಟೀಮ್ ಎಲ್ಲ. ಫಸ್ಟ್ ಟೈಮ್ ನಾವು ಗೆದ್ಬಿಟ್ವಿ ಅನ್ನೋ ಒಂದು ಫೀಲಿಂಗ್. ಬಿಟ್ವಿ, 1 ವಾರ ಆದ್ಮೇಲೆ ಯಾರ್ದು ಫೋನ್ ಬರಲಿಲ್ಲ, ಒಬ್ಬನ ಕ್ಯಾರೆ ಅಂದಿಲ್ಲ. ಕಡೆಗೆ ನಾವು ಬೂಸ್ಟ್ ಮಾಡೋಣ, ಯಾವ ಚಾನಲ್ ಬಂದಿಲ್ಲ, ಯಾವ OTT ಪ್ಲಾಟ್ಫಾರ್ಮ್ ಬಂದಿಲ್ಲ, ಯಾವ್ದು ಕಡೆಗೆ ನಾವು ಬೂಸ್ಟ್ ಮಾಡಿ ಓಡಿಸ್ಬೇಕಾಗಿ ಟೀಸರ್. ಈ ತರ ಬಂತು, ಫಿಲ್ಟರ್ ಇಲ್ಲದೆ ಎಲ್ಲ ಆಚೆಗೆ ಆಗ್ತಾ ಇದಾರೆ ಇವತ್ತು. ಅಫ್ಕೋರ್ಸ್ ಔಟ್ ಆಫ್ ಸಿಲೆಬಸ್ ಸಿನಿಮಾ ಪ್ರಮೋಷನ್ ಅಲ್ಲ ಇದು, ಬಿಕಾಸ್ ಸಿನಿಮಾ ಬಂದಾಗಲೇ 50 ಡೇಸ್ ದಾಟಿ ಒಂದು ಸಮಾಧಾನಕರವಾಗಿದ್ದಾರೆ. ಆದರೆ ಔಟ್ ಆಫ್ ಸಿಲೆಬಸ್ ಹಿಂದಿರುವ BTS ಇದೆಯಲ್ಲ, ಅದು ಒಬ್ಬ ಫಿಲ್ಮ್ ಮೇಕರ್ಗೆ ಒಂದು 2 ತಾಸು 2.5 ತಾಸು ನಾವು ಬೆಳ್ಳಿದ ಪೆರೆದಲ್ಲಿ ನೋಡ್ಬಿಟ್ಟು ಸರಿ ನಾವು ತಪ್ಪು ವಿಶ್ಲೇಷಣೆ ಏನೋ ಕೊಟ್ಟು ಕಮೆಂಟ್ ಮಾಡಿ ಎದ್ದು ಬಂದ್ಬಿಡ್ತೀವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ ಮಾಡೋಕೆ ಹೊಡ್ತಾನಲ್ಲ ಒಬ್ಬ ಫಿಲ್ಮ್ ಮೇಕರ್, ಡೈರೆಕ್ಟರ್, ಆ್ಯಕ್ಟರ್, ಅದು ಜರ ಹಟ್ಕೆ ಇದೆಯಲ್ಲ, ಆರೋಗ್ಯಕರ ರೀತಿಯಲ್ಲಿ ಬೇರೆ ಥರ ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಅದು ಹುಚ್ಚುತನವೋ, ಕ್ರೇಜೋ, ಆಂಬಿಷನ್ನೋ, ಆ ಥರದ ವ್ಯಕ್ತಿತ್ವದಲ್ಲಿ ಈ ಪ್ರದೀಪ್ ದೊಡ್ಡ. ಹಾಗಾಗಿ ಈ ಸ್ಟೋರಿ ಹೋಗ್ತಾ ಇದೆ. ಗೋ ಹೆಡ್ ಪ್ರದೀಪ್. ಆಮೇಲೆ ನಾನು ಅವ್ರಿಗೆ ಮೆಸೇಜ್ ಕಳಿಸಿದ್ನ, ನೋಡಿ ಅಂದೆ, ಯಾರು ಫೋನ್ ಮಾಡಲ್ಲ, ಇವಾಗ ಎಂಜಾಯ್ ಮಾಡ್ತಿದ್ದೀವಿ ಗೊತ್ತಾ, ಫೋನ್ ಬರುತ್ತೆ ಅನ್ನೋದು ಅದೇ ಸಂತೋಷ. ಅಂದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಇದೆ ಅಂತ ಹೋಪ್. ಇವತ್ತು ನಾನೇನೋ ಆಗ್ತದೆ ನಮ್ಮ ಫಿಲಮ್ ಅಂತ ನಾವು ಎಂಜಾಯ್ ಮಾಡ್ತಿದ್ವಲ್ಲ, ಅದನ್ನ ಎಂಜಾಯ್ ಮಾಡ್ರಿ. ಆದ್ರೆ ಇನ್ನೂ ಭಾಳ ಸಂತೋಷ. ಆಗಿಲ್ಲ ಅಂದ್ರೂ ಬೇಜಾರಾಗುತ್ತೆ, ಬಟ್ ಇವತ್ತು ಎಂಜಾಯ್ ಮಾಡೋದಲ್ಲ, ಇಷ್ಟೇ. ದಟ್ ಈಸ್ ಲವಿಂಗ್ ಯುವರ್ ವರ್ಕ್. ಶೂಟಿಂಗು ಹಂಗೆ ಹೋಗ್ತೀವಿ ಎವ್ರಿ ಡೇ. ಅದು ಸುಮಾರು ಇದು ಮಾಡ್ತಾರೆ, ಯಾಕಂದ್ರೆ ಹೊಸದಾಗಿ ನೀವು ಹೋದಾಗ ನಾವು ಲೈಫಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿಲ್ಲ ನಾನು, ಒಂದು 4-5 ದಿನ ಒಂದು ಸೆಟ್ಗೆ ಹೋಗಿರ್ಬೋದು, ಬಿಟ್ಟರೆ ರೀಲ್ಸ್ ಮಾಡಿರೋದು ಅಷ್ಟೇ. ಅದು ಏನೋ ಮೋನೋ ಡೈಲಾಗ್ಗಳು, ಅದಲ್ಲೇ ಅಂತ ಮೇಜರ್ ಎಡಿಟಿಂಗ್ ಇಲ್ಲ. ಸಿನಿಮಾ ಗಂಧಗಾಳಿ ಗೊತ್ತಿಲ್ಲ. ನಮ್ಮ ಸಿನಿಮಾ ಜವಾಬ್ದಾರಿ ನಂದೇನು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಲಿರಿಕ್ಸು, ಕೊರಿಯೋಗ್ರಫಿ, ಸ್ಟಂಟು ಮತ್ತೆ ಹೀರೋ. ನಾವು ರವಿಚಂದ್ರನ್ ನೋಡಿದ್ವಿ 80s ಅಲ್ಲಿ, 90s ಅಲ್ಲಿ. ಕಂಪ್ಯಾರಿಸನ್ ಅಲ್ಲ ನೋಡಿದ್ವಿ, ಅಂದ್ರೆ ಇಷ್ಟು ಕೆಲಸ ಮಾಡಿ ಸಿನಿಮಾ ನಿಲ್ಲಿಸ್ಬೇಕು ಅನ್ನೋ ಕ್ರೇಜ್ ನೋಡಿದ್ವಿ ನಾವು. ಪ್ರದೀಪ್ ದೊಡ್ಡ ಏನ್ ನೋಡ್ಬಿಟ್ವಿ. ಅಯ್ಯೋ ಸರ್, ಅವ್ರದ್ದು ಅವಾಗ ಮಾಡೋದು ಕಷ್ಟ ಸರ್, ಇವಾಗ ಈಸಿ ಬಿಕಾಸ್ ಆಫ್ ಟೆಕ್ನಾಲಜಿ. ಅವ್ರು ಆ ಕಾಲದಲ್ಲಿ ಆ ಥರ ಒಂದು ಮಾಡ್ತಾರೆ ಅಂದರೆ ಗ್ರೇಟ್. ಅದು ಇವಾಗ ಟೆಕ್ನಾಲಜಿ ಈಸಿ, ಫೋನಲ್ಲೇ ಎಷ್ಟೊಂದು ಶಾರ್ಟ್ಸ್ ನಾವು ಮ್ಯಾಚ್ ಮಾಡ್ತೀವಿ, ಇದು ಮಾಡ್ತೀವಿ. ಆಮೇಲೆ ನಮ್ಮದು ಪ್ರೊಡ್ಯೂಸರ್ ವಿಜಯಕಲಾ ಮೇಡಮ್ ಬ್ಲೈಂಡ್ ಆಗಿ ನಂಬಿ, ಅವ್ರು ಒಂದಿನ ಸೆಟ್ಟಿಗೆ ಬರಲಿಲ್ಲ, ಮುಹೂರ್ತಕ್ಕೆ ಬರಲಿಲ್ಲ, ಯಾರೂ ಬಂದಿಲ್ಲ ಮುಹೂರ್ತಕ್ಕೆ. ಬ್ಲೈಂಡ್ ಆಗಿ, ನನಗೆ ಗೊತ್ತು ನೀನು ಪ್ಯಾಷನೇಟ್ ಇದೆಯಾ ಇದ್ರ ಬಗ್ಗೆ, ಗೋ ಹೆಡ್, ಐ ಸಪೋರ್ಟ್ ಯು. ಒಂದೇ ಮಾತು, ಹಂಗೆ ಕಡೆ ಫೈನಲ್ ಡೇ ಶೂಟಿಂಗ್ ನೀವು ಬರಲೇಬೇಕು ಮೇಡಮ್, ಸೆಟ್ಟಲ್ಲಿ ಹಿಂಗಾಗ್ಬಿಟ್ಟಿದೆ ಅಂದರೆ ಇವನೇ ಸ್ವಂತ ದುಡ್ಡು ತೊಗೊಂಬಂದು ಹಾಕ್ಬಿಟ್ಟು ಪ್ರೊಡ್ಯೂಸರ್ ಇದಾರೆ ಅಂತ ಬಿಲ್ಡಪ್ ತೊಗೊಂತ ಇದ್ದಾನೆ ಅಂತ ಬಂದ್ಬಿಟ್ಟಿದೆ. ನನಗೆ ಬ್ಯಾಡ್ ಆಗುತ್ತೆ, ಅದು ಹೊಡೆಕಾರು ನೀವು ಇರಬೇಕು ಅಂತ ನನಗೆ ಬ್ಯಾಡ್ ಆಗುತ್ತೆ. ಪ್ರೊಡ್ಯೂಸರೇ ಇಲ್ಲ ಇಲ್ಲಿ, ಇವ್ರು ಅಪ್ಪನ ಕಾಸು ತೊಗೊಂಬಂದು ಆಗ್ತಿದ್ದಾನೆ, ಯಾರ್ದೋ ಹೆಸರು ಹೇಳ್ತಾ ಇದ್ದಾನೆ ಮೇಡಮ್ದು, ಯಾರು ಪ್ರೊಡ್ಯೂಸರೇ ಇಲ್ಲ ಅಂತ ಹಿಂಗ್ ನೆಗೆಟಿವ್ ಆಗ್ತಿದೆ ಮೇಡಮ್ ಅಂದಾಗ ಬಂದ್ರು. ಅವತ್ತಿಗೆ ನಂಬಿದವರು, ಯಾರೊಬ್ರು ಇದಾರೆ ಪ್ರೊಡ್ಯೂಸರು, ಯಾರೊಬ್ರು ಕೊಡ್ತಾ ಇದ್ದಾರೆ ದುಡ್ಡು, ಅಲ್ಲಿ ಲೆಕ್ಕ ಕೊಡ್ಬೇಕು ನೋಗಿ ಅಂತ ಅವತ್ತಿಗೆ ನಂಬಿದವರು. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ನಾನೇ. ಸೊ ಅವಾಗ ಬಂದು ಲಾಸ್ಟ್ ದಿನ ಸೆಟ್ಟಲ್ಲಿ ಇದ್ದು ಬಂದು ಆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ಆಮೇಲೆ ಮತ್ತೆ ಪ್ರಮೋಷನ್, AD6 ಅಡ್ವರ್ಟೈಸಿಂಗ್ ಏಜೆನ್ಸಿ, ಮೀಡಿಯಾ ರಿಲೇಷನ್ಶಿಪ್ ಎಲ್ಲ ನಿಮಗೆ ಗೊತ್ತಿದೆ. ಅದನ್ನೇನು ಬೆಸ್ಟ್ ಎನ್ಕ್ಯಾಶ್ ಮಾಡ್ಕೊಬೋದು, ಬಟ್ ಸ್ಟಿಲ್ ಪ್ರೊಫೆಷನಲ್ ಯಾರಿಗೆ ಎನ್ಪೇರ್ ಮಾಡಬೇಕು ಮಾಡಿ ಸಿನಿಮಾ ಇದು ಇಟ್ಸ್ ಅ ಡಿಫ್ರೆಂಟ್ ಪ್ರಾಡಕ್ಟ್. ಈಗ ಸಿನಿಮಾ ಗೆಲ್ತಾ ಸರ್? ಸಿನಿಮಾ ಗೆದ್ದಿದೆ ಸರ್, ಗೆದ್ದಿದೆ. ಸಿನಿಮಾ ಗೆಲುವು ಇಸ್ ಈಕ್ವಲ್ ಟು ವಾಟ್ ನಿಮ್ಮ ಅರ್ಥದಲ್ಲಿ? ಸರ್ ಸಿನಿಮಾ ಗೆಲುವು 3 ಆ್ಯಂಗಲ್ ಇದೆ ಸರ್. ಪ್ಲೀಸ್. ಒಂದು, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್ ಡನ್? ಸಿನಿಮಾ ಮಾಡಿರೋರು, ಓಕೆ, ನಾನು ಮಾಡಿರೋದು ನನ್ನ ಔಟ್ಪುಟ್ಟು ನಂಗೆ ಸಾರ್ಥಕತೆ ಇದೆ. ಎಸ್. ಸೆಕೆಂಡು, ಫೈನಾನ್ಷಿಯಲ್ ಸರ್. ಫೈನಾನ್ಷಿಯಲಿ ವೆರಿ ಕ್ರೂಷಿಯಲ್. ನನ್ಗೆ ಗೊತ್ತಿರೋಂಗೆ 1%, ಲೆಸ್ ದೆನ್ 1% ಸಿನಿಮಾ ಹಾಕಿರೋ ದುಡ್ಡು ಮಾಡುತ್ತೆ. ನಮ್ದು ಇನ್ನೊಂದು ನನ್ನ ಪ್ರೊಜೆಕ್ಷನಲ್ಲಿ ಇವಾಗಲೇ ಮೇಜರ್ ಮಾಡಿದ್ದೀವಿ, ನನ್ನ ಪ್ರೊಜೆಕ್ಷನಲ್ಲಿ ಒಂದು 6 ಮಂತ್ಸಲ್ಲಿ ಫುಲ್ ದುಡ್ಡು ಬರುತ್ತೆ. ಬ್ರೇಕ್ ಇವನ್ ಇದೆ ಮೂವಿದು. ಅವ್ರು ಯಾವತ್ತೂ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವರು ಸರಿ ಯಾವ ಥರ ಆಮೇಲೆ ಮಾಡು, ನೆಕ್ಸ್ಟ್ ಸಿನಿಮಾ ಮಾಡು, ಬೆಳಕು, ನೀನು ಉಪಯೋಗಿಸ್ಕೊ,
ಪ್ರೊಡ್ಯೂಸರ್ ಹಾಕಿದ ದುಡ್ಡು ಬಂದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇನ್ನೊಂದು ಮಾಡಕ್ಕೆ. ಸೊ ಅದು ಬರ್ತದೆ. ದಟ್ ಇಸ್ ದ ಸೆಕೆಂಡ್ ಸ್ಯಾಟಿಸ್ಫ್ಯಾಕ್ಷನ್. ಥರ್ಡ್ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಸಿನಿಮಾ ನೋಡಿ ಯಾರು ನನಗೆ ಆಫರ್ ಕೊಡ್ತಾ ಇದ್ದಾರೆ, ಅದು ಗ್ರೋತ್. ಸೊ ರಿಯಲಿ ಚಪ್ಪಾಳೆ ತೊಟ್ಟು ಹೋದ್ರ, ಈಗ ನೀನು ಒಳ್ಳೆ ಹುಡುಗ ಅನ್ನೋದು ಬೇರೆ, ನಮ್ಮ ತಂಗಿ ಮದುವೆ ಆಗ್ತಾ ಅನ್ನೋದು ಬೇರೆ. ಸೊ ಸಕ್ಸಸ್ ಬೇರೆ, ಗ್ರೋತ್ ಬೇರೆ. ಗ್ರೋತ್ ಇಸ್ ಇನ್ನ ನಂಬ್ತಾರೆ ನಾನು ನೆಕ್ಸ್ಟ್ ಟೈಮ್ ಮಾಡು ನನಗೆ ಅಂತ. ಈಗ ನಾನು ಒಂದು ಅಷ್ಟು ಜನ ಪ್ರೊಡ್ಯೂಸರ್ಸ್ ಜರ್ನಿಲಿ ನಾನು ಎಲ್ಲರ ತರನು ಒಂದು 15-20 ಪ್ರೊಡ್ಯೂಸರ್ಸ್ ಕತೆ ಹೇಳಿದ್ದೆ. ಫಸ್ಟ್ ಈ ಮೂವಿ ನಾನು ಡೈರೆಕ್ಷನ್ ಮಾಡ್ಬೇಕಂತ ಅನ್ಕೊಂಡು ಥಿಂಕಿಂಗ್ ಏನ್ ಸರ್ ದೊಡ್ಡದಾಗಿ ಮಾಡ್ತೀವಿ. ನಾನು ಔಟ್ ಆಫ್ ಸಿಲೆಬಸ್ ಬದಲು ಗೋಲ್ಡನ್ ಡೇಸ್ ಅಂತ ಇಟ್ಟಿದ್ದೆ. ಗಣೇಶ್ ಅವ್ರು ಹೀರೋ ಆಗ್ಲಿ ಅಂತ ಅನ್ಕೊಂಡಿದ್ದೆ. ಗೋಲ್ಡನ್ ಡೇಸ್, ಗೋಲ್ಡನ್ ಸ್ಟಾರ್ ಈ ತರ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಂಡು, ಆಕ್ಚುಲಿ ನಿಮ್ಗೆ ನೆನಪಿದ್ರೆ ನಾವಿಬ್ರು ಒಂದು ಹೋಸ್ಟ್ ಮಾಡ್ತೀವಿ ಪಬ್ಲಿಕ್ ಟಿವಿದು. ಆ ಹೋಸ್ಟ್ ನಾನು ಕ್ವಿಜ್ ಅನ್ನ ನಡೆಸ್ತೀನಿ. ಅದಾದ್ಮೇಲೆ ಲಲಿತಾ ಶೋಕಲ್ಲಿ ನಮಗೆ ಸನ್ಮಾನ ಇಟ್ಕೊಂತಾರೆ. ನನಗೆ ರಾಕ್ಲೈನ್ ವೆಂಕಟೇಶ್ ಅವರು ಸನ್ಮಾನ ಮಾಡ್ತಾರೆ, ಒಂದು ಗಣೇಶ ಕೊಡ್ತಾರೆ ಪಬ್ಲಿಕ್ ಟಿವಿದು ಗಂಟೆ ಇರೋದು. ಅದು ಇಸ್ಕೊಂಡಾಗ ಸ್ಟೇಜ್ ಮೇಲೆ ನಂಬರ್ ಇಸ್ಕೊತೀನಿ ಅವ್ರದ್ದು. ನೀವು ಮೋಟಿವೇಶನಲ್ ಸ್ಪೀಕರ್ ಅಲ್ವನ್ರಿ, ಇಲ್ಲ ಸರ್ ನಾನು ಸಿನಿಮಾ ಬರೀತೀನಿ, ನೀವು ಹಂಗ ಅನ್ಸಲ್ವಲ್ಲ ಅಂತ ನಂಬರ್ ತಗೊಳ್ಳಿ ಅಂತ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟು ನಾನು ಅವ್ರಿಗೆ ಆಲ್ಮೋಸ್ಟ್ 2.5 months ಫಾಲೋ ಅಪ್ ಮಾಡ್ತೀನಿ. ಅವ್ರು ಎಷ್ಟು ಜೆನ್ಯೂನ್ ಆಗಿ ಹೇಳ್ತಾರೆ ಅಂದರೆ, ಹಾಂ ಪ್ರದೀಪ್ ಫ್ರೈಡೇ ಮಾಡಿ ಅಂತಾರೆ. ಫ್ರೈಡೇ ಅದೊಂದು ಪ್ಯಾಟರ್ನ್ ಮರ್ತೋಗಿದ್ದೀನಿ, ಮತ್ತೆ ಟ್ಯೂಸ್ಡೇ ಮಾಡಿ ಅಂತಾರೆ. ಹಾಂ ಸರಿ ಸರ್. ಪ್ರದೀಪ್ ಶೂಟಿಂಗ್ ಬಂದ್ಬಿಟ್ಟೆ, ಇಲ್ಲಿ ಅಪ್ಪು ಸರ್ ಜೊತೆ ಇದ್ದೀನಿ, ನಾನು ಈ ವೀಕ್ ಇಲ್ಲ ನೆಕ್ಸ್ಟ್ ಫ್ರೈಡೇ ಮಾಡಿ ಅಂತಾರೆ. ನಾನು ಪೇಷನ್ಸ್ ಕಳ್ಕೊಂಡಿಲ್ಲ, ತುಂಬ ದೊಡ್ಡವ್ರು ಏನೋ ಹೇಳ್ತಾ ಇರ್ತಾರೆ ಅಂತ ಮಾಡಿ 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 ಒಂದಿನ ನಾನು ಹೇಳಿದೆ, ಸರ್ ಸುಮ್ಮನೆ ಏನಾದ್ರು ಹೇಳ್ತಾ ಇದ್ದೀರಾ ಅಂತ, ತಪ್ಪಾದ್ರೆ ಕ್ಷಮಿಸಿ ಸರ್, ಬಟ್ ಎಷ್ಟು ಫ್ರೈಡೇಗಳು ಆಗೋಯ್ತು, ನಿಮಗೂ ಇಂಟ್ರೆಸ್ಟ್ ಇರಬೇಕಲ್ವನ್ರಿ, ಸುಮ್ಮನೆ ಯಾರೋ ಸಿಕ್ಕಿದ್ರು ಅಂತ ಕೇಳಿದ್ರೆ ಜೆನ್ಯೂನ್ಲಿ ನಿಮಗೆ ಪ್ಯಾಷನ್ ಇದೆ ಚೆಕ್ ಮಾಡಬೇಕು, ಮತ್ತೆ ಫ್ರೈಡೇ ಬನ್ನಿ ಪಾಯಿಂಟ್ ಕರೆದ್ರು ಮನೆಗೆ. ಪಾಯಿಂಟ್ ಕರೆದ್ರು. ಓಕೆ, ನಾನು ಅನ್ಕೊಂಡೆ ನಥಿಂಗ್ ಶುಡ್ ಬಿ ಗಿವನ್ ಈಸಿಲಿ. ಹೋಗ್ತೀನಿ, ಒಬ್ರು ಅವರು ರೆಡಿ ಆಗಿರ್ತಾರೆ, ನಾನು ಮೀಟ್ ಮಾಡೋಕೆ ರೆಡಿ ಆಗ್ತಾರೆ, ಖುಷಿ ಆಗುತ್ತೆ. ಮೇಲ್ಗಡೆ ಕೂತ್ಕೋತಾರೆ, ಕೇಳ್ತಾರೆ ಒಂದು 10 ನಿಮಿಷ ಏನು ಮಾಡ್ಬೇಕಂತ ಇದೆಯಾ, ಹಿಂಗೆಲ್ಲ ಮಾಡ್ತೀನಿ ಸರ್, ಹಿಂಗೆಲ್ಲ ಮಾಡ್ತೀನಿ, ನಾನೊಂದು ಫಿಲಮ್ ಮಾಡ್ಬೇಕಂತಿದ್ದೀನಿ, ಏನು ಬಜೆಟಲ್ಲಿ ಮಾಡ್ತೀಯ ಸರ್, 1 ಕೋಟಿ 2 ಕೋಟಿ ಬಜೆಟ್ ಅದು. ಆಗ ಅವರು ಒಂದು ಐ ಓಪನರ್ ಕೊಡ್ತಾರೆ ನನಗೆ, ಪ್ರದೀಪ್ ನಾನು ಸಿನಿಮಾ ಲವ್ ಇಟ್ಟೇ ಮಾಡೋದು, ದುಡ್ಡು ಬಿಡು ಸುಮಾರು ಮಾಡಿಬಿಟ್ಟಿದ್ವಿ ಅದೆಲ್ಲ ವಿಷಯ, ನನಗೆ ನಾನು ಇದೇ ಒಂದು ಸ್ಟಾರ್ಗೆ ಮಾಡಿ ಒಂದು 20 ಕೋಟಿ ಪ್ರೊಡಕ್ಷನ್ ಮಾಡಿದ್ರೆ ನನಗೆ ಅಷ್ಟೇ ಕೆಲಸ, ನಿನಗೆ ಮಾಡಿದ್ರೆ ನನಗೆ ಅಷ್ಟೇ ಕೆಲಸ, ಎಫರ್ಟ್ ಸೇಮ್. ಒಂದು ಎರಡನೇದು, ನಾನು ಆಫ್ಟರ್ ಆಲ್ ದೀಸ್ ಹರ್ಡಲ್ಸ್ ಬಂದು ನಾನೊಂದು ಫಿಲಮ್ ಬಿಸ್ನೆಸ್ ಕುತ್ಕೊಂತೀನಿ ಅಂದರೆ ಎವ್ರಿಬಡಿ ವಿಲ್ ಕಮ್ ಆ್ಯಂಡ್ ಆಸ್ಕ್ ಮೈ ಫಿಲ್ಮ್. ಆ ಸ್ಟೇಜಿಗೆ ನಾನು ರೀಚ್ ಆಗ್ಬಿಟ್ಟಿದ್ದೀನಿ, ಒದ್ದಾಡಿದ್ದೀನಿ ಇಂಥರ ಇಲ್ಲ ಅಂತಲ್ಲ. ಇವತ್ತು ನಾನು ಇನ್ ಮೂವಿ ಹಾಕೊಂತೀನಿ, ನಾನೋಗಿ ಮತ್ತೆ ಒದ್ದಾಡಬೇಕು. ಡ್ಯೂ ಥಿಂಕ್ ಇಟ್ ಇಸ್ ವರ್ತ್ ಅಂತ. ಅವ್ರಿಗೆ ಅವತ್ತೇ ಏನೋ ವಿಜಯ್ ದೇವರಕೊಂಡ ಅವ್ರದ್ದು ಡೇಟ್ ಇತ್ತು, ಅವರು ಒಂದು ರಫಾಗಿ ಲೈನೋ ಹೇಳಿದ್ದಾರೆ, ಅವರು ಕಾಲೇಜ್ ಸ್ಟೋರಿ ಏನೋ ಮಾಡಲ್ಲ ಅಂತಲೂ ಫೀಡ್ಬ್ಯಾಕ್ ಕೊಟ್ಟರು. ಅವ್ರು ಮಾಡಲ್ಲ ಅಂತೆ ಕಾಲೇಜ್ ಸ್ಟೋರಿ. ಸೊ ನಿನ್ನ ಹತ್ರ ಕಾಲೇಜ್ ಸ್ಟೋರಿ ಅಂತ ಹೇಳಿದಲ್ಲ, ಸೊ ನಾನು ಚೆಕ್ ಮಾಡ್ಕೊಂಡೆ, ಐ ಟ್ರೈಡ್ ಮೈ ಇದು. ಬಟ್ ಇಫ್ ಯು ವಾಂಟ್ ಟು ಡೈರೆಕ್ಟ್ ಅದು ಬಿಗ್ಗರ್ ಪ್ರಾಜೆಕ್ಟ್, ಅಪ್ಪು ಸರ್ ಆಗಲಿ ಅವತ್ತಿದ್ರು, ಅಪ್ಪು ಸರ್ ಆಗಲಿ, ಯಶ್ ಆಗಲಿ, ದರ್ಶನ್ ಅವರಾಗಲಿ, ಇವರಾಗಲಿ, ಸುದೀಪ್ ಸರ್ ಆಗಲಿ, ನನ್ನ ಹೆಸರು ಹಾಕು, ಅನೌನ್ಸ್ ಮಾಡು, ಡೋಂಟ್ ಇವನ್ ಆಸ್ಕ್ ಮೀ, ಅವ್ರಿಗೆ ಓಕೆ ಮಾಡಿಸು. ಹಂಗೆ ಹೆಸರು ಹಾಕು ಅಂತ ಹೇಳಿದ್ರು, ಐ ಪ್ರೊಡ್ಯೂಸ್, ಐ ಗಿವ್ ಯು ಅನ್ ಅಪರ್ಚುನಿಟಿ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರನ್ನ ಒಪ್ಸೋದು. ಯು ಡೂ ಅ ಫೀಸಿಬಲ್, ನಾನು ವರ್ಕ್ ಮಾಡೋ ಥರ ಒಂದು ಪ್ರಾಜೆಕ್ಟ್ ತೊಗೊಂಬ. ನಿಂಗೆ ಬೇಡ, ನಾನು ನಿಂತರ ಪ್ರಾಜೆಕ್ಟ್ಗೆ, ನಿಂತರ ಸ್ಟೈಲ್ಗೆ, ನಿಂತರ ನರೇಟಿವ್ಗೆ ನಾನು ಬೇಡ, ನೀನು ಅದಕ್ಕೆ ಅಂತ ಇರ್ತಾರೆ ಅವ್ರಿಗೆ ಮಾಡು. ಅದು ಪ್ರೊಡ್ಯೂಸರ್ ಇಸ್ ಆಲ್ಸೋ ಆಪರ್ಚುನಿಟಿ ಅಂತ ಅವ್ರು ಹೇಳೋದು. ಓಕೆ, ಅದು ಬೇರೆಯವ್ರಿಗೆ ಕೂಡ ಆಪರ್ಚುನಿಟಿ. ಈ ತರ ಯಾವ್ದಾದ್ರು ಮಾಡ್ತೀಯ ಸ್ಕೇಲಬಲ್, ಅವಾಗ ತುಂಬಾ ಆಪ್ಷನ್ಸ್ ಇರಲ್ಲ ನಿಂಗೆ. ಅವತ್ತು ನನ್ನ ಹೆಸರು ಹಾಕೊಂಡು ನೀನು ಸ್ಟಾರ್ಟ್ ಮಾಡು, ಅಲ್ಲಿ ಬಿ ವಿತ್ ಯು. ಲಾಜಿಕಲಿ ಕರೆಕ್ಟ್ ಅದು ಸರ್. ಅದು ನನ್ನ ಆಲ್ಮೋಸ್ಟ್ ನಾನು ಹಿಂಗೆ ಒಂದು 15 ಪ್ರೊಡ್ಯೂಸರ್ ದೊಡ್ಡವರು ಹೋಗ್ತಾ ಇದ್ನಲ್ಲ, ಅವ್ರದ್ದೊಂದು ಎಕ್ಸ್ಪ್ಲನೇಷನ್ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಐ ಗಾಟ್ ಟು ನೋ ಇಟ್ ವಿಲ್ ನಾಟ್ ವರ್ಕ್ ಅಂತ. ಕರೆಕ್ಟ್, ಲಾಜಿಕಲಿ ಅವ್ರು ಹೇಳೋದು ಕರೆಕ್ಟ್. ನಾನು ಬಿಸ್ಲಿದೆ, ನಾನು ಬೆಡ್ಶೀಟ್ ಒಣಗಿಸ್ತೀನಿ, ಖರ್ಚು ಪ್ಯಾಕ್ ಒಣಗಿಸ್ಲಿ. ಕರೆಕ್ಟ್. ಈ ತರ ಒಂದು ಪಾಯಿಂಟ್. ಈ ತರ ನಾನು ಇನ್ಪುಟ್ಸ್ ನ ತಗೊಂಡು ನಾನು ಡ್ವೆಲ್ ಮಾಡ್ಕೊಂಡು, ಓಕೆ ಏನಂದ್ರೆ ಒಂದ್ರಲ್ಲಿ ಹುಚ್ಚುವಾಗಿ ಟ್ರೈ ಮಾಡಬಾರ್ದು ಸರ್. ಒಂದ್ ಕಡೆ ನಾವು ತಿರುಗಿ ನೋಡ್ಕೋಬೇಕು, ಇದು ವರ್ಕ್ ಆಗ್ತೈತಾ ನಮಗೆ. ಸೊ ವೆರೆವರ್ ಯು ಗೋ, ಮಾತಾಡು, ಮೀಟ್ ಮಾಡು ಅಂದ್ರೆ ಬರೀ ಎಲ್ಲ ಔಟ್ ಆಫ್ ಸಿಲೆಬಸ್ ಬರ್ತಾ ಇದೆ. ಬರ್ತಿರೋದಲ್ಲ ಔಟ್ ಆಫ್ ಸಿಲೆಬಸ್ ತಾನೆ, ಯಾವ ಸಿಲೆಬಸ್ ಅಲ್ಲಿ ಇಲ್ವಲ್ಲ ಅದು. ಕರೆಕ್ಟ್. ಇನ್ನ ಕೆಲವರು ಪ್ರೊಡ್ಯೂಸರ್ಸ್, ಆಮೇಲೆ ನೀವು ಪ್ಯಾಟರ್ನ್ ಆಫ್ ಪ್ರೊಡ್ಯೂಸರ್ಸ್ ನೋಡಿದ್ರೆ, ಒಂದ್ 100 ಜನ ಬಂದ್ರೆ, 200 ಸಿನಿಮಾ ಬಂದ್ರೆ ಅದರಲ್ಲಿ 150-170 ಹೊಸ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೌದು. ಆ 170 ಜನ ನೆಕ್ಸ್ಟ್ ಇಯರ್ ಮಾಡೋದೇ ಇಲ್ಲ, ನೆಕ್ಸ್ಟ್ ಟೈಮ್ ಸಾರಿ ಸತ್ಯ. ಅದರಲ್ಲಿ ಒಂದು 5 ಜನ ರಿಟರ್ನ್ ಆಗ್ಬೋದು, ಮತ್ತೆ 150 ಜನ ಹೊಸಬ್ರು ಬರ್ತಾರೆ. ಅಪ್ಪಟ ಸತ್ಯ. ಇದು ಪ್ಯಾಟರ್ನ್. ಬಿಕಾಸ್ ಅವ್ರು ಲಾಸ್ಟ್ ಮಾಡ್ತಾರೆ, ಒಂದು ಎಕ್ಸೈಟ್ಮೆಂಟ್ ಕಳ್ಕೊಂತಾರೆ, ಏನೋ ಮಾಡ್ಬಿಡ್ತೀನಿ ಅಂತ. ಈ ತರ ಎಲ್ಲ ಒಂದಾಗಿದೆ. ಆಮೇಲೆ ಕನ್ನಡ ಸಿನಿಮಾದವ್ರು ಏನು ಗೊತ್ತಾ ಸರ್, ಅವ್ರಿಗೆ ಸಿನಿಮಾ ಅನ್ನೋ ಒಂದು ಐಡೆಂಟಿಟಿನೇ ಬೇಡ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಯು ಆರ್ ಎ ಪ್ರೊಡ್ಯೂಸರ್ ಆಫ್ ಕನ್ನಡ ಫಿಲ್ಮ್, ಸೊ ವಾಟ್, ಯು ಆಕ್ಟ್ ಇನ್ ಫಿಲ್ಮ್ಸ್, ಸೊ ವಾಟ್. ಯಾರು ಹೇಳೋದು ಹಿಂಗೆ? ಆಟಿಟ್ಯೂಡ್, ನಮ್ಮ ಮೈಂಡ್ ಸೆಟ್ ಆಫ್ ಪೀಪಲ್. ಅಲ್ಲ, ಹೊರಗಡೆದು ಹೊರಗಡೆದು ಕೇರ್ ಮಾಡಲ್ಲ. ಇವಾಗ ನಾನು ಆಕ್ಚುಲಿ ನಾನು ರೀಲ್ಸ್ ಮಾಡ್ಬೇಕಾದ್ರೆ ಅಥವಾ ಟಿಕ್ ಟಾಕ್ ಮಾಡ್ಬೇಕಾದ್ರೆ ನನ್ನ ಮಾತಾಡ್ಸಿದ್ದ ಜನ ಇವತ್ತು ನನ್ನ ಮೂವಿ ಮಾತಾಡ್ಸಲ್ಲ. ಇಟ್ಸ್ ನಾಟ್ ದಟ್ ನಾನು ರೆಕಗ್ನೈಸ್ ಮಾಡಲ್ಲ ಅಂತಲ್ಲ, ಅವ್ನು ಯಾಕೆ ಮಾಡಿ ಚೆನ್ನಾಗಿ ಮಾಡೋದಲ್ಲ, ಅಷ್ಟೇ. ಅಣ್ಣ ಗಿಣ್ಣ ವಾಸಲ್ಲ ಎಲ್ಲ ವಿರಾಟ್ ಕೊಹ್ಲಿ ಹೋಗ್ಬಿಡು. ನಾನು ಅವ್ರ ಫ್ಯಾನೇ. ಬಟ್ ಅದೇನದು, ಅದು ನಮ್ಮ ಕಲ್ಚರ್, ಅದು ಅಷ್ಟೇ. ಅದು ನೀವು ಫೋರ್ಸ್ ಮಾಡೋಕ್ಕಲ್ಲ, ಅಷ್ಟು ಫ್ಯಾನ್ಶಿಪ್ ಇರಲ್ಲ.
ಇದೇ ನಾವು ಹೈದರಾಬಾದ್ ಫ್ರೆಂಡ್ಸ್ ಇವ್ರಿಗೆ ಇವ್ನು ಹೀರೋ ಅಂದ ತಕ್ಷಣ ಅವ್ರು ಕೂಡ ಮರ್ಯಾದೆ ಅವ್ರಿಗೆ ಗೊತ್ತೂ ಇರಲ್ಲ ಯಾವ ಫಿಲಮು ಏನು ಇರ್ತಾ. ಅಲ್ಲಿ ಟ್ಯಾಲೆಂಟ್ ಮ್ಯಾಟರ್ಸ್ ಬಿಗ್ ಟೈಮ್. ಹೀರೋ ಅಂದ್ರೆ ಸಾಕು, ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೆ ದಟ್ ಇನ್ಕ್ಯಾಶಿಂಗ್ ಏನಾಗುತ್ತೆ, ಥಿಯೇಟರ್ ವಿಸಿಟ್ಸು, ಫುಟ್ಫಾಲು, ಅಲ್ಲೊಂದು ಫ್ಯಾಮಿಲಿ ಔಟಿಂಗ್ ತರ ಒಂದು ಹ್ಯಾಬಿಟ್ ಇದೆ. ಜೊತೆಗೆ ಜನ ಸಿನಿಮಾ ಹಂಗೆ ನೋಡ್ತಾರೆ, ಹೋಗಿ ನೋಡ್ತಾರೆ, ಫ್ಯಾಮಿಲಿ ಹೋಗ್ತಾರೆ. ಸರ್ ಬೇಜಾರು ಮಾಡ್ಕೊಂತಾರೆ, ಅಯ್ಯೋ ಈ ಫಿಲಮ್ ನೋಡೋಕೆ ಆಗಿಲ್ಲ ಹೋದ ಸಂಕ್ರಾಂತಿಗೆ ಅಂತ. ಆ ಥರ ಕಲ್ಚರ್ ಇಲ್ಲಿಲ್ಲ. ತುಂಬಾ ರೀಸನ್ಸ್ ಇರುತ್ತೆ ಅದಕ್ಕೆ. ಯಾಕಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ನಿಮ್ಮ ಜಾಗದಿಂದ ಹೊರಗಡೆ ಇದ್ರೆ ನೀವು ಜಾಸ್ತಿ ಪೇಟ್ರಿಯಾಟಿಕ್ ಆಗ್ತೀರಾ. ನಾನು ಲಂಡನ್ ಓದ್ಬೇಕಾದ್ರೆ ನನ್ನ ಲೈಫಲ್ಲಿ ನಾನು ಬಾಯಲ್ಲಿ ಇಂಡಿಯನ್ ಅಂತ ಹೇಳಿದ್ದು, ಇಲ್ಲಿದ್ದಾಗ ಯಾವತ್ತೂ ಹೇಳಿಲ್ಲ ನಾನು. ಹಂಗೆ ಅವರು ಇಲ್ಲಿ ಬಂದಾಗ ಅವ್ರು ನಮ್ಮವರು ತೆಲುಗವರು ಅಂತ ಅವ್ರು ಮಾತಾಡ್ತಾರೆ, ನಮ್ಮವರು ತಮಿಳ್ನವ್ರು ಅವ್ರು ಜಾಸ್ತಿ ಮಾತಾಡ್ತಾರೆ. ಅವರು ಫ್ರೆಂಡ್ಸ್ ಇದ್ರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸರ್ ನಾನು ಯಾರಾದರೂ ತಮಿಳ್ ಫಿಲಮ್ ನೋಡೋರು ನೋಡಿ, ತಮಿಳವರು ಕನ್ನಡದ ಕರ್ಕೊಂಡೋಗೋ ಎಕ್ಸಾಂಪಲ್ಸ್ ನಿಮ್ಗೆ ತುಂಬಾ ಸಿಗುತ್ತೆ. ಕನ್ನಡದವರು ಬೇರೆ ಲ್ಯಾಂಗ್ವೇಜ್ ಕರ್ಕೊಂಡ್ಬಂದು ನಮ್ಮ ಪಿಕ್ಚರ್ ತೋರಿಸೋ ಎಕ್ಸಾಂಪಲ್ ತುಂಬಾ ಕಡಿಮೆ ಇರ್ಬೋದು, ಬಟ್ ಸಂಖ್ಯೆ ಕಡಿಮೆ ಇರ್ತಾರೆ. ತುಂಬಾ ಇಷ್ಟ ಆಗುತ್ತೆ. ಕೆಲವು ಎಕ್ಸೆಪ್ಷನ್ಸ್ ಎಲ್ಲದಲ್ಲೂ ಇರುತ್ತೆ. ಬಟ್ ನಾನು ಹೇಳ್ತಿರೋದು ಜಾಸ್ತಿ ನಂಬರ್ ಅಗ್ರಿಗೇಟ್ ಜಾಸ್ತಿ ರೇಷಿಯೋ ಯಾವ್ದು ಕಡೆ ಹೋಗುತ್ತೆ. ಯಾಕಂಗೆ ಮೈಂಡ್ ಸೆಟ್ ಪೆಟ್ರೋಟಿಸಮ್. ಸರ್ ನೀವು ಹೊರಗಡೆ ಇದ್ದಾಗ ನಾವು ಮಾತಾಡ್ತೀವಿ. ಅಲ್ಲ, ಇಲ್ಲಿ ನಮ್ಮವರು ನಾವು ಬೇರೆಯವ್ರ ಜೊತೆ ಆ ಸಿನಿಮಾ ಹೋಗ್ಬಿಡ್ತೀವಿ, ಆ ಭಾಷೆಗೆ. ಅವರು ನಮ್ಮ ಸಿನಿಮಾ ಕರ್ಕೊಂಬರೋದು ಬಹಳ ಕಷ್ಟ ಆಕ್ಚುಲಿ. ಹೌದು, ಹೆಂಗ್ ಗೊತ್ತಾ ಸರ್, ಇವಾಗ ನಾವು ಸ್ವಂತ ಮನೆ ಇಟ್ಕೊಂಡಿದೀವಿ ಕನ್ನಡದವರು, ಮೇಲ್ಗಡೆ ಒಂದು ಬಾಡಿಗೆ ಮನೆ ಕೊಟ್ಟಿದ್ವಿ ಬೇರೆ ರಾಜ್ಯದವ್ರಿಗೆ. ಅವನ ಬಗ್ಗೆ ಅವ್ನು ಹೇಳ್ಕೊಂತಾನೆ ಇರ್ತಾನೆ, ಅವ್ನು ಪ್ರೂವ್ ಮಾಡಬೇಕು ಅಂತ ದೊಡ್ಡವನು ಅಂತ. ನಾವು ಬಿಲ್ಡಿಂಗೇ ನಮ್ದು ಹೋಗುವಂತ ಆಟಿಟ್ಯೂಡ್. ನಾವೇನು ಹೇಳ್ಕೊಬೇಕಾಗಿಲ್ಲ, ಪ್ರಪಗಂಡ ಮಾಡಬೇಕಾಗಿಲ್ಲ, ರಿಕ್ವೈರ್ಡ್ ಇಲ್ಲ. ನಮ್ಮ ಆಮೇಲೆ ಹೇಳೋದು ತುಂಬ ಇದೆ. ಈಗ ಒಂದು ಮೂವಿ ಆ ಸೀನೋ ಎಮೋಷನ್ ಅನ್ನೋಕ್ಕಿಂತ ಸರ್ ನಿಮ್ಗೆಲ್ಲ ಏನು ಗೊತ್ತಾ ಸರ್, ಅಲ್ಲಿ ಏನೋ ಏಜ್ ಪ್ರಿಫರೆನ್ಸ್ ಅಂತ ಬರುತ್ತೆ. ಆ ಒಂದು ಡೆವಲಪ್ ಮಾಡ್ಕೊತೀರ ಒಂದು ಟೇಸ್ಟು. ಆ ಏಜಲ್ಲೇ ನೀವು ದಟ್ಸ್ ವಾಟ್ ತುಂಬ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಡೋದು. ಈಗ ಜನ್ರೇಷನ್ ಟು ಜನ್ರೇಷನ್ ಎಲ್ಲ ಚೇಂಜ್ ಆಗುತ್ತೆ. ಟೆಲ್ ಮಿ, ಈಗ ಇವಾಗಲೇ ಮೆನ್ಷನ್ ಮಾಡಿದ್ರೆ ಲಂಡನ್ ಟು ಇಂಡಿಯಾ ಕಥೆ ಮೆನ್ಷನ್ ಮಾಡಿದ್ರೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲದೆ ಹೋದ್ರೆ ಅವ್ರಿಗೂ ಮೆನ್ಷನ್ ಮಾಡೋಣ. ಐ ಮೀನ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಪ್ರದೀಪ್ ದೊಡ್ಡ ಹೆಂಗೆ, ಎಸ್ಪೆಷಲಿ ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ. ಕರೆಕ್ಟ್. ಬಟ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನೀವು ಇಷ್ಟಪಡೋ ಹೀರೋ ಬೇರೆ ಆಗಿರ್ತಾರೆ. ಅದು ಯಾಕೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ, ಪೇರೆಂಟ್ಸ್ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ ಅಷ್ಟೇ. ಅವ್ರು ಆ ಸಿನಿಮಾ ನೋಡ್ತಿರ್ತಾರೆ, ನಾವು ಅದು ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ತನಕ ಬರ್ತೀವಿ, ನಮ್ಗೆ ಯಾರು ನಮ್ಮ ಮೈಂಡ್ ಸೆಟ್ ಯಾರು ಅಂತಾರೆ ಆ ಹೀರೋಗೆ ಬರ್ತೀವಿ. ಅದಾದ್ಮೇಲೆ ನಮಗೊಂಚೂರು ವಯಸ್ಸಾಗ್ತದಾಗೆ ನಮ್ಮ ಪಕ್ವತೆಗೆ ಮತ್ತೆ ನಾವು ಅಳೆದು ತೂಗ್ತಾ ಇರ್ತೀವಿ. ಆವಾಗ ಸರಿ ಯಾವುದು ತಪ್ಪು ಯಾವುದು ಬ್ಯಾಲೆನ್ಸ್ ಮಾಡಿ ಮತ್ತೆ ಚೇಂಜ್ ಆಗ್ತೀವಿ ಮೈಂಡ್ ಸೆಟ್. ಇದು ಕನ್ನಡದ ಪ್ರೇಕ್ಷಕರಿಗೂ ಆಗಿದೆ, ಆಗಿಲ್ಲ ಅಂತಲ್ಲ, ಬಟ್ ತಪ್ಪು ಅಲ್ಲ. ಬಟ್ ಹೆಂಗ್ ಮೆಚ್ಚೋದಾಗಿದ್ರೆ ಪ್ರಯತ್ನ ಸರ್, ಔಟ್ ಆಫ್ ಸಿಲೆಬಸ್ ಏನೋ ಟ್ರೈ ಮಾಡಬೇಕು. ಸೊ ಅಲ್ಲಿಗೆ ಔಟ್ ಆಫ್ ಸಿಲೆಬಸ್ ಬಂದ್ರಿ, ಟ್ರೈ ಮಾಡಲೇಬೇಕು. ಸೊ ಇವಾಗ ನಮ್ದು ಮೂವಿ ಫಸ್ಟ್ ನಾವು ಬರೆದಾಗ, ನಾನು ಬರೆದು ಒಂದು 5 years ಆಗಿತ್ತು ಸ್ಕ್ರಿಪ್ಟು. ಸೇಮ್ ಟು ಸೇಮ್ ಒಂದು 4-5 ಬ್ಲಾಕು ಬೇಬಿ ಅಂತ ಒಂದು ಮೂವಿ ಬರುತ್ತೆ. ಹಿಂದಿ ಅಲ್ಲ, ಬೇಬಿ ತೆಲುಗು. ಬೇಬಿ, ಸಾರಿ ಸೇಮ್ ಟು ಸೇಮ್ ಸರ್, ವಿತ್ ಸ್ಟೋರಿ ಬೋರ್ಡ್ ಸ್ಕೆಚ್ ಸೇಮ್ ಟು ಸೇಮ್. ಇದೇನ್ರಿ ಹಿಂಗೆ ಮಾಡಿದ್ದಾರೆ, ತೆಗಿಲೇಬೇಕು ಈ ಸೀನ್ ಅಂತ ತೆಗೆದು 4 ಸೀನು. ಕ್ಲೈಮ್ಯಾಕ್ಸು ಸೇಮ್ ಟು ಸೇಮ್ ಲವ್ ಟುಡೇ. ಅದು ತಮಿಳ್ ಮೂವಿ. ಇದೆರಡು ಹೊಸಬ್ರು ಸಿನಿಮಾ, ಇದೆರಡು 100 ಕೋಟಿ ಮಾಡಿರೋ ಸಿನಿಮಾ. ಅಲ್ಲಿಗೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ನನ್ನ ಥಾಟ್ ವರ್ಕ್ ಆಗ್ತಿದೆ ಅಂತ. ಅದು ಇಬ್ಬರದು ಹೊಸಬ್ರದೇ ಅಲ್ವಾ, ಎರಡೂ ಇದು ಮಾಡ್ತಾ. ನಾನು ಇವತ್ತು ನನ್ನ PPT ರೆಫರೆನ್ಸು ಅದು ಎರಡನ್ನೇ ಹಾಕ್ಬಿಟ್ಕೊಡ್ತೀನಿ. OTT ಬಿಸ್ನೆಸ್ ಹೋದಾಗ ಏನ್ ನಿನ್ ಸಿನಿಮಾ ಯಾವ ಜಾನರ್ ಅಂತ ಲವ್ ಟುಡೇ ತೆಗ್ದಿದೀವಿ. ಅದು ಕ್ಲೈಮ್ಯಾಕ್ಸ್ ಏನಾಗಿತ್ತು, ತುಂಬಾ ಕಷ್ಟ ಆಗೋಯ್ತು ನಮಗೆ. ಯಾಕಂದ್ರೆ ಅಂತ ವಾವ್ ಕ್ಲೈಮ್ಯಾಕ್ಸ್ ಮಾಡ್ಬಿಟ್ಟು ನಾನು ಈಗ ಚೇಂಜ್ ಮಾಡ್ಬೇಕಲ್ಲಪ್ಪ, ಬಂದ್ಬಿಟ್ಟಿದೆ ಒಂದು ಮೂವಿ ಅಂತ. ಓಕೆ ಮಾಡ್ಬಿಡೋಣ ಧೈರ್ಯ ಮಾಡಿ, ಬೇಡ ಸರ್ ಇಷ್ಟು ಫ್ರೆಶ್ ಆಗಿ ಬರೋದು, ಇಷ್ಟು ಇದಾಗಿ ಮಾಡಿ. ಒಂದ್ಸಲಿ ಯಾವುದೋ ಒಂದು ನರೇಷನ್ ಕೊಡೋಕ್ಕೆ ಹೋಗಿದ್ವಿ. ಡಾಕ್ಟರ್ ಸೂರಿ ಅಂತ ಯಶ್ ಸರ್ ಜೊತೆ ಇರ್ತಾರೆ ಡೈರೆಕ್ಟರ್. ಅವ್ರು ಹೇಳಿದ್ಮೇಲೆ ತಾಜ್ ವೆಸ್ಟ್ ಎಂಡಲ್ಲಿ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೋ, ಯಶ್ ಸರ್ ಬಂದ್ಬಿಟ್ಟು ಕುತ್ಕೊಂಡು ಕಾಫಿ ತರಿಸಿ ತುಂಬ ಫ್ರೆಶ್ ಆಗಿ ಬರ್ದಿದೆ ಅಂತ ಈ ಮಾತು ಯಾರಿಗೂ ಹೇಳಿಲ್ಲ ಸೂರಿ, ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡು ಅಂತ ಹೇಳಿ ಕಳಿಸಿದ್ರು. ಯಾಕಂದ್ರೆ ಆ ಫ್ರೆಶ್ನೆಸ್ ಅನ್ನೋದು ಅವ್ರು ಹೈಲೈಟ್ ಮಾಡಿ ಹಂಗೆ ಹೇಳೋದು. ಫ್ರೆಶ್ ಆಗಿ ಬರೆಯೋದು ಕಷ್ಟ, ಚೆನ್ನಾಗಿ ಬರೆಯೋದು ಬೇರೆ, ಎಕ್ಸೈಟಿಂಗ್. ಫ್ರೆಶ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಇಂಡಸ್ಟ್ರಿ. ಫ್ರೆಶ್ ಆಗಿ ಬರ್ದಿದೆ ಅಂತ ಅವ್ರು ಹೇಳಿದ್ರು, ಚೆನ್ನಾಗಿ ಮಾಡೋ ಆಲ್ ದ ಬೆಸ್ಟ್ ಅಂತ ಒಂದು ವಿಶ್ ಮಾಡಿ ಕಳಿಸಿದ್ರು. ಸೊ ಅವಾಗ ನಾನು ಫ್ರೆಶ್ನೆಸ್ ಇಟ್ಕೊಂಡ್ಬಂದವನು ಮತ್ತೆ ಕ್ಲೀಶೆ ಅಥವಾ ಮತ್ತೆ ರಿಪೀಟು ಅಥವಾ ಮತ್ತೆ ಕದ್ರು ಇದು ಯಾಕೆ ಬೇಕು? ಅಫ್ಕೋರ್ಸ್ ರೆಫರೆನ್ಸ್ಗಳು, ಕ್ರಿಯೇಟಿವ್ ಕಾನ್ಫ್ಲಿಕ್ಟ್ಸ್ ನಾನು ಯೋಚನೆ ಮಾಡೋ ಇನ್ನೊಬ್ಬನು ಯೋಚನೆ ಮಾಡಿರ್ತಾನೆ. ಆಮೇಲೆ ಅವ್ನ ಸಿನಿಮಾ ನರೇಟಿವ್ ಹೋದಾಗ ಕೆಲವು ಸಲ ಅದೇ ಎಂಡಿಂಗ್ ಇರುತ್ತೆ, ಅದನ್ನು ಬೇರೆ ಬೇರೆ ತರ ತೋರಿಸ್ತಾ ಇರ್ತೀವಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಕಥೆ, ಚಿತ್ರಕಥೆ ಅಥವಾ ನಿರ್ದೇಶನ ಸ್ವಂತಿಕೆ ಅಂದ್ರೆ ಒರಿಜಿನಾಲಿಟಿ ಅಂತ ಏನಾದರೂ ಇದೆಯಾ, ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಗುರು, ಯಾವುದೋ ಒಂದು ಕಾಪಿ ಅಂತಾನೆ ಇರುತ್ತೆ ಇವಾಗ? ಸರ್ ಯಾವಾಗಲೂ ಇನ್ಫ್ಲೂಯೆನ್ಸ್ ಇರುತ್ತೆ. ನಾವು ಮಾತಾಡೋ ಭಾಷೆನೂ ಬೇರೆಯವರೇ ಕಲ್ಸ್ಕೊಟ್ಟಿರೋದು. ಮಾತಾಡೋ ಶೈಲಿ ಆಗ್ಬೋದು, ಒಂದು ಪದ ಆಗ್ಬೋದು, ಅದು ಬೇರೆಯವ್ರದ್ದು ಇನ್ಫ್ಲೂಯೆನ್ಸಲ್ಲೇ ನಾವು ಮಾತಾಡ್ತಿರ್ತೀವಿ, ಕಲ್ತಿರೋದು ಮಾಡಿರೋದು. ಸಿನಿಮಾನು ಅಷ್ಟೇ, ನಾವು ಸಿನಿಮಾ ನೋಡೇ ಸಿನಿಮಾ ಮಾಡಿರೋರು. ನಾವು ಅದು ಜಾಸ್ತಿ ಬರೀ ಕನ್ನಡ ಸಿನಿಮಾ ನೋಡ್ಕೊಂಡೇ ಸಿನಿಮಾ ಮಾಡಿರೋರು. ನಾವು ಹೊರಗಡೆ ಹೆಚ್ಚು ಜಾಸ್ತಿ ಭಾಷೆ ಸಿನಿಮಾಗಳು ನೋಡಿ ಮಾಡಿಲ್ಲ. ಹಾಗಾಗಿ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಥಾಟು. ಈಗ ಯಾವುದೋ ಒಂದು ಸೀನ್ ಬಂದಾಗ ನನಗೆ ಇವಾಗ ಅನಿಸ್ತಾ ಇರುತ್ತೆ, ಇದು ನಾನು ಎಲ್ಲೋ ಉಪೇಂದ್ರ ಅವ್ರದ್ದು ಒಂದು ಫಿಲಮ್ ನೋಡಿದಾಗ ಅದರಿಂದ ನನಗೆ ಏನಾದ್ರು ಇದು ಹೊಳಿತು ಅಂತ. ಆ ಥರ ನನಗೂ ರಿಯಲೈಸ್ ಆಗ್ತಾ ಹೋಗ್ತಾ ಇರುತ್ತೆ ಕೆಲವು ಸಲ. ಕ್ವೈಟ್ ನ್ಯಾಚುರಲ್, ಯಾಕಂದ್ರೆ ಅದನ್ನೇ ನೋಡಿ ಬೆಳೆದಿರೋದು. ಇಂಟೆನ್ಷನಲಿ ಅಲ್ಲ.
ಆ ಸ್ಟೋರಿ ಲೈನ್ ಬಂದಿರಲ್ಲ ಹಂಗೆ. ಬಂದಿರಲ್ಲ. ವಾಟ್ ಯು ಸಿ ಅದ್ರ ಇಟ್ಕೊಂಡು ಒಂದು ಕ್ರಿಯೇಟಿವ್ ಆಗೇನೋ ಒಂದು ಮಾಡ್ತೀರಾ. ಅದು ನಮ್ದೇನು ಅಡ್ವಾಂಟೇಜ್ ಅಂದ್ರೆ ನಾವು ಈ ಜನರೇಷನ್ ಅವ್ರಿಗೆ ಮಾಡ್ತೀವಿ. ಸಿನ್ಸ್ ನಾನು ಟ್ರೈನಿಂಗ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಕೀ ಪಾಯಿಂಟ್ಸ್ನ ನಾನು ಪಿಕ್ ಮಾಡ್ತೀನಿ. ಆಮೇಲೆ ನನ್ನ ಸೀನ್ಸು ಈಗ ಅಚ್ಯುತ್ ಸರ್ದು ಒಂದು ಈಗೋ ಮೇಲೆ ಒಂದು ವಿಡಿಯೋ ಇದೆ, ಪೇಪರ್ ಹರ್ಕೊಂಡು ಹೇಳ್ತಾರೆ, ಹೊಸ ಪೇಜಲ್ಲಿ ಅಪ್ಲೋಡ್ ಮಾಡ್ತಾನೆ 1 ಮಿಲಿಯನ್ ವಿಡಿಯೋ ಹೋಗುತ್ತೆ, 1 ಮಿಲಿಯನ್ ವ್ಯೂ ಹೋಗುತ್ತೆ. ಎಲ್ಲ ಪೇಜಲ್ಲಿ ಅಪ್ಲೋಡ್ ಮಾಡ್ತಾರೆ, ಎಲ್ಲರಿಗೂ 1 ಮಿಲಿಯನ್ ಮೋಸ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಕಾಂಟೆಂಟ್. ನಾನು ಫಸ್ಟ್ ಮಾಡಿದ್ದೆ, ನಂದು ಹಂಗೆ ಓಡಿತ್ತು, ಡಿಲೀಟ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಇದು ಸಿನಿಮಾಗೆ ಹಾಕೊಳ್ಳೋಣ ಅಂತ. ಈ ಥರ ನಾನು ಸುಮಾರು ಸೀನ್ನ ಟೆಸ್ಟ್ ಮಾಡಿದ್ದೀನಿ. ಈ ಬಟ್ ರೈಟಿಂಗ್ ಅಂತ ಒಂದು ಸೀನ್ ಇದೆ, ಕ್ಲಾಸ್ ರೂಮಲ್ಲಿ ಬಂದು ಐ ಆಮ್ ಸಾರಿ, ಕರೆಕ್ಟ್. ಆ ಸೀನು ನಾನು ಕ್ಲಾಸ್ ರೂಮ್ಸಲ್ಲಿ ಮಾಡಿದ್ದೀನಿ. ಅದು ಮಾಡಿದಾಗ ಹುಡುಗರು ಸಖತ್ ಎಂಜಾಯ್ ಮಾಡಿದ್ದಾರೆ. ಅದನ್ನು ತೊಗೊಂಬಂದು ನಾನು ಸಿನಿಮಾಗೆ ಹಾಕ್ತೀನಿ. ಸೊ ಈ ಥರ ನಾನೊಂದು ಮಾರ್ಕೆಟ್ ಟೆಸ್ಟಿಂಗು. ಸೊ ಬೇಸಿಕಲಿ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ತಲೆಯಲ್ಲಿ ಇಷ್ಟು ಕ್ವಶನ್ಸ್ ಬರುತ್ತೆ. ಈಗ ನೀವು ಬೆಂಗಳೂರಲ್ಲಿ ಒಂದು ಹೋಗ್ತಾ ಇದ್ರೆ ಎಲ್ಲ ಬಿಲ್ಡಿಂಗನ್ನು ಒಂದು ಸಿನಿಮಾ ತೆಗಿಬೋದು, ಯಾರು ತೆಗಿಯಲ್ಲ. ಯಾಕಂದರೆ ಗ್ಯಾರಂಟಿ ಇಲ್ಲ. ಏನು ಗ್ಯಾರಂಟಿ? ಎಲ್ಲರ ಹತ್ರ ಒಂದು ಜಮೀನು ಇದೆ ಅಲ್ಲನಪ್ಪ, 1 ಎಕರೆ 2 ಎಕರೆ ನಾನು ಇಟ್ಟಿರ್ತಿಲ್ಲಪ್ಪ, ಪೇಪರ್ ತಂದು ಕೊಟ್ಬಿಡಪ್ಪ, ನಿಂಗೆ ಸಿನಿಮಾ ಕೊಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ, ಬಡ್ಡಿ ಬೇಡ. ಯಾರು ಒಬ್ರು ಮಾತಾಡ್ತಾರ? ಚಾನ್ಸೇ ಇಲ್ಲ. ಪ್ರೊಡ್ಯೂಸ್ ನೀವು ಮಾಡಿಬಿಡಿ, ದುಡ್ಡು ಹಾಕ್ಬಿಡಿ, ನೀವು ಕೊಟ್ಟು ನಾವು ನಿಮ್ಗೆ ಎತ್ಕೊಟ್ಬಿಡ್ತೀವಿ. ಹಿಂಗೆ 0 ಪ್ರೊಮಿಸಲ್ಲೇ ಮಾಡ್ಬೇಕು ಸರ್ ಸಿನಿಮಾ, ಆದರೆ ಸಂತೋಷ. ಆಗಿಲ್ಲ, ಬಟ್ ಏನು ಪ್ಲಾನ್ಸ್ ಇದೆ ನಿಂದು? ಇವಾಗ ಥಿಯೇಟರ್ ಜನ ಬರಲಿಲ್ಲ, ಪ್ಲಾನ್ ಬಿ ಏನು? ಓಕೆ, ಯಾವ ಥರ ಪ್ರಮೋಟ್ ಮಾಡ್ತೀಯ? ನಮ್ಮದು 5 ಯೂನಿಕ್ ವೇಸ್ ಆಫ್ ಪ್ರಮೋಷನ್ ಮೂವಿ. ಅಫ್ಕೋರ್ಸ್ ತುಂಬ ದೊಡ್ಡ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ ಬಡ್ಜೆಟ್ಗಿಂತ 5 ಪಟ್ಟು ಬಡ್ಜೆಟು ಸಿನಿಮಾ ಪ್ರಮೋಷನ್ಗೆ ಖರ್ಚು ಮಾಡ್ತಾರೆ ದೊಡ್ಡ ಫಿಲ್ಮ್ಸ್ಗೆ. ಒಂದು ಹಯಾಬುಸ ಮಾಡಿದ್ವಿ ನೋಡಿದ್ರೆ. ಹೌದು, ಹಯಾಬುಸ ಬೈಕೆ ನಾವು ಔಟ್ ಆಫ್ ಸಿಲೆಬಸ್ ಪೂರ್ತಿ ಬ್ರ್ಯಾಂಡ್ ಮಾಡಿ ಎಲ್ಲ ಕಾಲೇಜ್ ಮುಂದೆ ಹೋಗಿ ನಿಲ್ಲಿಸ್ತಾ ಇದ್ವಿ. ಜನ ಸ್ಟೂಡೆಂಟ್ಸ್ ಬರೋರು ಆಟೋಮೆಟಿಕಲಿ ಸೆಲ್ಫಿ ತಗೊಳ್ಳೋರು, ಅವರೇ ಹಾಕೋರು, ಪ್ರಮೋಷನ್ ಕಾನ್ಸೆಪ್ಟ್. ಆಮೇಲೆ ಸೆಕೆಂಡ್ ಒನ್ನು ತೋರಣ ಮಾಡಿದ್ವಿ, ಒಂದು ಈ ಲೇ ಲಡಾಖಲ್ಲಿ ಒಂದು. ಸರ್ ಎಲ್ಲ ನಾನು ಕಾರಲ್ಲಿ ಹಿಂದೆ ಕಟ್ಟಿದ್ದೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಾನು, ಯಾಕಂದ್ರೆ ಅಲ್ಲಿ ಅಣ್ಣವ್ರ ಫೋಟೋ ಇತ್ತು, ಅಪ್ಪು ಸರ್ ಫೋಟೋ ಇತ್ತು, ಪಾರ್ವತಮ್ಮ ರಾಜ್ಕುಮಾರ್ ಫೋಟೋ ಇತ್ತು, ವಿಷ್ಣುವರ್ಧನ್ ಸರ್ ಫೋಟೋ ಇತ್ತು, ಹೃದಯ ಶಂಕರ್ನಾಗ್ ಫೋಟೋ ಇತ್ತು, ಎಲ್ಲ ಇತ್ತು. ನನಗೆ ಕೊಡು ಅಂತ ಅವರೇ ಕಟ್ಕೊಂಡು ಪ್ರಮೋಷನ್ ಮಾಡು ಔಟ್ ಆಫ್ ಸಿಲೆಬಸ್ನ. ಈ ಥರ ವೈರಾಲಿಟಿ. ಯಾಕಂದ್ರೆ ನಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ, ಅಷ್ಟು ಹೋಲ್ಡಿಂಗ್, ಅಷ್ಟು ಪೇಪರ್ ಆ್ಯಡ್, ಅಷ್ಟು ಇದು ಮಾಡಿ ನಾನು ರೀಚ್ ಮಾಡೋಕ್ಕಾಗಲ್ಲ. ಸೊ ಇದು ಬಸ್ ಆಫ್ ದಿ ಪೀಪಲ್ ಅಥವಾ ಬಸ್ ಆಫ್ ದಿ ವೈರಾಲಿಟಿ, ಜನರೇಷನ್ ಏನು ವೈರಲ್ ಆಗುತ್ತೆ ಆ ಥರ. ಆಮೇಲೆ ನಾನು ಅನ್ಕೊಂಡೆ ಕೆಲವು ರೀಲ್ಸ್ ಫಾರ್ಮೇಟ್ ಮಾಡೋಣ, ತುಂಬ ಖರ್ಚಾಗುತ್ತೆ, ಒಂದೊಂದೊಂದು ಇನ್ಫ್ಲುಯೆನ್ಸರ್ಗೂ ನಾನು ಇದು ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಆಮೇಲೆ ಫಾರ್ ಸಮ್ ರೀಸನ್ ಸರ್, ಇದೇ ನಂದೊಂದು ನಿನಗಾಗಿ ಕಾದ ಅಂತ ಒಂದು ಸಾಂಗ್ ಇದೆ ಸರ್. ಒಂದ್ಸಲಿ ನಾನು ಟಾಕ್ಸಿಕ್ದು ಒಂದು ಸಾಂಗ್ ಸಿಕ್ತುಕೊಂಡ್ರು, ಬನ್ರಿ ಕೇಳಿಸ್ತೀನಿ, ಕಳ್ಸಲ್ಲ, ಕೇಸ್ ಹಾಕ್ಬಿಡ್ತಾರೋ ಅವರು, ನಾನು ನೀವು ಕೇಳಿಸ್ತೀನಿ ಬನ್ನಿ ಅಂತ ಎಲ್ಲರನ್ನೂ ಕೂಡಿಸಿ DJ ಪಾಟೀಲೆ ಒಂದ್ಸಲಿ ಪ್ಲೇ ಮಾಡಿದೆ ಸರ್, ನನ್ನ ಫಿಲಮ್ ಸಾಂಗ್ ನಿನಗಾಗಿ ಕಾದ ನೀನು. ಸರ್ ಇದು 5,000 ಕೋಟಿ ಮಾಡ್ಬಿಡೋದು ಪಿಕ್ಚರ್. ಈ ಸಾಂಗ್ ಇಡೀ ಇಂಡಿಯಾ ಹುಚ್ಚಿಡ್ಕೊಂಡ್ಬಿಡ್ತಾರೆ, ಹಂಗೆ ಹಿಡ್ಕೊಂಡ್ಬಿಡ್ತಾರೆ, ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇನ್ನೊಂದ್ಸಲಿ ಹಾಕೊಂಡ್ರು. ಇರ್ರಿ ಇದು ನಂದೇ ಪಿಕ್ಚರ್ ಸಾಂಗು ಅಂದೆ. ಅವು ಮೈಂಡ್ ವರ್ಕ್ಸ್. ಓಕೆ, ಹಾಕ್ಲನ್ರ ಬೇಡ ಬಿಡು ಪಿಕ್ಚರ್ ಬಂದ ನೋಡ್ಕೊಂತೀವಿ. ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಂತಾರೆ, ಎಸ್ ಸರ್ ಹಿಂಗ್ ಬಂದ್ರೆ ಹೆಂಗಿರುತ್ತೆ. ಆಕ್ಚುಲಿ ಸರ್, ನಿಮ್ಮ ವ್ಯೂವರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್, ನಿನಗಾಗಿ ಕಾದ ಅಂತ ಒಂದು ಸಾಂಗ್ ಇದೆ, ಔಟ್ ಆಫ್ ಸಿಲೆಬಸ್ ಮೇನ್ ಟ್ರ್ಯಾಕ್. ಅದು ವಿಜಯ್ ಪ್ರಕಾಶ್ ಅವ್ರು ಆಡಿರೋದು. ಅದನ್ನ ನಾನು ಹೇಳಿದಂಗೆ ನೀವು ದಯವಿಟ್ಟು ಇಯರ್ಫೋನ್ಸ್ ಹಾಕೊಂಡು ಟಾಕ್ಸಿಕ್ ಸಾಂಗ್ ಅನ್ಕೊಂಡು ಇಮ್ಯಾಜಿನ್ ಮಾಡಿ, ನಾಳೆಯಿಂದ ನೀವು ರಿಪೀಟ್ ಅಲ್ಲಿ ಕೇಳ್ತೀರ ಫಾರ್ ಶೋರ್. ನಾನು ಇಮ್ಯಾಜಿನ್ ಮಾಡ್ಕೋಬಾರ್ದು, ಸುಮ್ಮನೆ ಆಡಿಯೋ ಕೇಳಿ. ಇಲ್ಲ, ನಾನು ಲಿರಿಕಲ್ ವಿಡಿಯೋನೇ ಬಿಟ್ಟಿರೋದು, ಯಾಕಂದ್ರೆ ಅದು ಸಿನಿಮಾ ಕತೆ ಮಧ್ಯೆ ಬರುತ್ತೆ. ಆ ಲಿರಿಕಲ್ ವಿಡಿಯೋನ ಒಂದು ಬೇರೆ ಫಾರ್ಮೆಟ್ ಅಲ್ಲಿ ಬಿಟ್ಟೆ. ಸುಮ್ಮನೆ ಲಿರಿಕ್ಸ್ ಹಾಕಿ ಹೀರೋ ಹೀರೋಯಿನ್ ತೋರಿಸಿದ್ರೆ ನೋಡಲ್ಲ, ನಾವು ಸ್ಟಾರ್ ಅಲ್ಲ. ಸೊ ಬ್ರ್ಯಾಂಡ್ ಮ್ಯಾಟರ್ಸ್ ಸರ್. ಸಾಂಗ್ ಇಟ್ಟಾಗದೆ ಬ್ರ್ಯಾಂಡ್ ಇದ್ದಾಗ 2 ರೀಸನ್ ಸರ್, ಮೇಜರ್ಲಿ ಅದೇ ಔಟ್ ಆಫ್ ದ ಬಾಕ್ಸ್ ಒಂದೊಂದು ಬರುತ್ತೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಆ ಕಾಲದಲ್ಲಿ ಹಾಡುಗಳು ತುಂಬ ಹಿಟ್ಟಾಗ್ತೈತಿ, ಈ ಕಾಲದಲ್ಲಿ ಹಾಡುಗಳು ಚೆನ್ನಾಗಿಲ್ಲ. ಆ ಕಾಲದಲ್ಲಿ ರೇಡಿಯೋ ಹಾಕಿದ್ರೆ ರೇಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋರು ಜನ. ರಿಪೀಟ್ ನೀವೇನೇ ಕೇಳಿ ಸರ್, ತುಂಬ ಇಷ್ಟ ನಮ್ಗೆ ಇಷ್ಟ ಆಗಿದೆ ತಾನೆ ಸಿನಿಮಾ ಹಾಕಿರ್ತೀವಿ. ನಾವೊಂದು 10 ಜನಕ್ಕೆ ಕೇಳಿಸ್ಬಿಟ್ಟು ಎಲ್ಲರೂ ಓಕೆ ಮಾಡಿರ್ತಾರೆ ತಾನೆ, ಬೇರೆ ಬೇರೆ ಮೈಂಡ್ ಸೆಟ್ ಅವರು. ಸೊ ಆ ಥರ ಕೆಟ್ಟ ಸಾಂಗ್ ಏನು ಮಾಡಿರಲ್ಲ. ಎಸ್ಪೆಷಲಿ ನಮ್ಮ ಥರ ಸಿನಿಮಾ ಸಾಂಗ್ಗಳು, ಇಫ್ ಯು ಲಿಸನ್ ಟು ಇಟ್ ಟ್ವೈಸ್ ಯು ವಿಲ್ ಬಿ ಅ ಫ್ಯಾನ್ ಆಫ್ ಇಟ್, ಬಟ್ ಯು ಶುಡ್ ಹ್ಯಾವ್ ಅ ಫ್ಯಾನ್ಶಿಪ್. ಆ ಫ್ಯಾನ್ಶಿಪ್ ನಮಗಿಲ್ಲ, ದಟ್ ಈಸ್ ವೇರ್ ವಿ ಫೇಲ್. ಅದನ್ನು ಬಿಲ್ಡ್ ಮಾಡೋದೇ ಜರ್ನಿ. ಇದು ತುಂಬ ಜನರು ಕಾಡುತ್ತಾ ಈ ಪ್ರಶ್ನೆ, ಸಿಕ್ಕಾಪಟ್ಟೆ. ತುಂಬ ಸೋಲಿಗೆ ಇದೇ ಕಾರಣನಾ? ಮೇಜರ್ಲಿ ಇದೆ ಕಾರಣ ಸರ್. ಸುಮ್ಮನೆ ಏನು ಗೊತ್ತಾ ಸರ್, ನಾವು ಒಂದು ರ್ಯಾಂಡಮ್, ಈಗ ಗೊತ್ತಿಲ್ಲ ಇದು ಹೇಳ್ಬೋದಲ್ಲ, ಎಕ್ಸಾಂಪಲ್ ಟೀಮ್ ಮಾರ್ತಿದ್ರು, ಅವ್ರು ಪ್ರಧಾನಮಂತ್ರಿ ಆದ್ರು ಅಂದ್ಬಿಟ್ಟು ಟೀಮ್ ಮಾರೋರಲ್ಲಿ ಎಲೆಕ್ಷನ್ ಇಲ್ಲ ಕಾಲ. ಹಂಗೆ ನಾವು ಚೆರಿ ಪಿಕ್ ಮಾಡೋಕ್ಕಾಗಲ್ಲ ಒಂದು ಎಕ್ಸಾಂಪಲ್ನ. ಈ ಸಾಂಗ್ ಏನಿರುತ್ತೆ, ಏನಿಲ್ಲ, ಸುಮ್ಮನೆ ಚೆನ್ನಾಗಿ ತೋಡ್ಬಿಡ್ತು. ಅದು 1 ಔಟ್ ಆಫ್ 5,000 ಸಾಂಗ್ಸ್ ಇರುತ್ತೆ. ಯಾರು ಗೊತ್ತು ಇವಾಗ ಇದ್ಯಾಕೆ ವೈರಲ್ ಆಯಿತು? ಎಷ್ಟು ಜನ ಆಂಟಿದ್ರು ಫೋಟೋ ಹಾಕ್ತಾರೆ ಎಲ್ಲ ಕಡೆ, ಇದು ಗೊತ್ತಿತ್ತು ಅವ್ರಿಗೆ. ಸೊ ಈ ಥರ ನೀವು ಚೆರಿ ಪಿಕ್ ಮಾಡ್ಬಿಟ್ಟು ಈ ಥರ ಆಂಟಿ ಥರ ನಾನು ಮಾಡಿದ್ರೆ ಯಾರ್ದು ವರ್ಕ್ ಆಗಲ್ಲ. ತುಂಬ ಜನ ಇದನ್ನು ಯೋಚನೆ ಮಾಡ್ತಿರ್ತಾರೆ ಈ ಕ್ಷಣಕ್ಕೆ, ಹಂಗಾಗಿ ಪ್ರಶ್ನೆ ಕೇಳ್ತಾ ಇದ್ದೆ ನಾನು. ಹಾಗಾದರೆ ಹೊಸ ಫಿಲಮರು ಬ್ಲಾಕ್ ಬಸ್ಟರ್ ಆಗ್ಬಿಡ್ತು, ಆಗಿದೆ, ಹೆಂಗಾಗುತ್ತದು? ನಿಮ್ಮ ಅರ್ಥೈಸುವಿಕೆ ಹೇಗೆ? ಈ ಥರ ಚೆರಿ ಪಿಕ್ಕು ಎಷ್ಟಿದೆ ಸರ್? ಔಟ್ ಆಫ್ ಇವಾಗ 250-300 ಫಿಲಮ್ಸ್ ವರ್ಷಕ್ಕೆ ಅಂದರೆ 5 ವರ್ಷ ತೊಗೊಳ್ಳಿ. 1,500 ಫಿಲಮಲ್ಲಿ
5 ಇದೆಯಾ 3 ಇದೆಯಾ ಹೊಸಬ್ರದ್ದು ಹಿಟ್ಟಾಗಿ ಬ್ಲಾಕ್ ಬಸ್ಟ್ ಒಂದು 10 ತೊಗೊಳ್ಳಿ. ಅದು ಹೆಂಗೆ ನಾವು ಇದು ಮಾಡೋಕ್ಕಾಗತ್ತೆ? ಏನೋ ರೀಸನ್ ಇರುತ್ತೆ. ಬಟ್ ಅದು ಎಕ್ಸಾಕ್ಟ್ಲಿ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಕೆಲವು ಸಲ ಅವ್ರು ಇದು ವರ್ಕ್ ಆಗುತ್ತೆ ಮಾರ್ಕೆಟಿಂಗಲ್ಲಿ ಅನ್ಕೊಂಡ್ರೆ ಬೇರೆನೋ ವರ್ಕ್ ಆಗಿರುತ್ತೆ. ಅದು ಕೆಲವು ಸಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸುಮ್ಮನೆ ಇರೋರು ಜನ. ಅದು ಸರ್ ನಿಮಗೆ ಡ್ರೈವ್ ಬೇಕು, ಥಿಯೇಟ್ರಿಗೆ ಎದ್ದು ಬರ್ಬೇಕು ಜನ ಅಂದರೆ ಜಸ್ಟ್ ನೈಸ್ ಪ್ರಾಡಕ್ಟ್ ಇಸ್ ನಾಟ್ ಎನಫ್. ಅದಕ್ಕೊಂದು ಬೇರೆನೇ ಡ್ರೈವ್ ಬೇಕು. ರೀಲ್ಸ್ ನೋಡೋರು ಬೇರೆ, ಥಿಯೇಟರ್ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡೋರು ಬೇರೆ. ಕರೆಕ್ಟ್, ಕಂಟೆಂಟ್ ಡಿಫ್ರೆಂಟ್ ಅದು. ಆಮೇಲೆ ನಮ್ದು ರಿಲೀಸು UI ಮ್ಯಾಕ್ಸ್ ಆಪೋಸಿಟ್. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ರಿಲೀಸ್ ಮಾಡ್ಬೇಕು ಈ ಡೇಟ್ಗೆ ಅಂತ. ಆಮೇಲೆ ಅದು ನಮಗೆ ಯಾವ ಥರ ಅಡ್ವಾಂಟೇಜ್ ಆಗುತ್ತೆ ಅಂತ ಏನಾಗ್ತಿತ್ತು, ಬೇರೆ ಮನ್ಸಲ್ಲೆಲ್ಲ ಎವ್ರಿ ಫ್ರೈಡೆ 6 ಫಿಲಮ್ 7 ಫಿಲಮ್ 8 ಫಿಲಮ್ ಬರೋದು. ಅಲ್ಲಿ ನಾನು ಕಳೆದೋಗ್ಬಿಡ್ತೀನಿ ಅಂತ ಗೊತ್ತು. ಯಾವಾಗ ಮ್ಯಾಕ್ಸ್ ಡೇಟು UI ಡೇಟ್ ಅನೌನ್ಸ್ ಮಾಡ್ತಾರೆ ಅವಾಗ ಯಾರು ಬರಲ್ಲ ಅಂತ ನನಗೆ ಗೊತ್ತಿತ್ತು. ಅವಾಗಿತ್ತು ಒಂದು 4 ರಿಲೀಸ್ಗೆ ಎತ್ಬಿಟ್ರು, ಮುಂದಕ್ಕೆ ಹೋದ್ರು. ರಿಪಬ್ಲಿಕ್ ಡೇ ಆದ್ಮೇಲೆ ಹೋಗ್ತೀವಿ ಆಟೋಮೆಟಿಕ್ ನೋಡ್ತಾರೆ ಯೂನಿಯರ್ ಅವ್ರ ಅಪೋಸಿಟ್ ಬಂದ ಅಂತ. ಹಂಗ್ ನೋಡಲ್ಲ. ಅಡ್ವಾಂಟೇಜು UI ಒಂದು ವಾರ ಮುಂಚೆ ಇತ್ತು. UI ನೋಡ್ಬಿಟ್ಟಿದ್ರು ಜನ, ಮ್ಯಾಕ್ಸ್ ನೋಡ್ಬಿಟ್ಟಿದ್ರು. ಸರ್ January 1 7-8 ವರ್ಷ ಹೌಸ್ಫುಲ್ ಸರ್ ನಂದು. ಎಲ್ಲ ಮಾಲ್ಸಲ್ಲ ನಂದು ಹೌಸ್ಫುಲ್. ನಂಗೆ ಅವಾಗಲೇ ಗೊತ್ತಾಗಿದ್ದು ಪೀಪಲ್ ಹ್ಯಾವ್ ದಟ್ ಹ್ಯಾಬಿಟ್. ಇವತ್ತು ವರ್ಷ ಬಾ ಒಂದು ಕನ್ನಡ ಸಿನಿಮಾ ನೋಡೋಣ ಅಂತ ನೋಡೋರೆ ಒಂದು ವರ್ಗ ಇದ್ದಾರೆ. ಮಿರಾಕಲ್ ನೋಡಿ, ನನ್ನಂತ ಒಂದು ಸಿನಿಮಾ 7 ಶೋ ಹೌಸ್ಫುಲ್ ಅಂದ್ರೆ ಸೆಕೆಂಡ್ ವೀಕ್ ಆನ್ ಫಸ್ಟ್ ವೀಕ್. ಸೊ ಗ್ರೇಟ್ ಅಲ್ವಾ? ಈ ತರದೆಲ್ಲ ತುಂಬಾ ಅಡ್ವಾಂಟೇಜ್ಗಳಾಯ್ತು. ಅದೇ ಟೈಮಲ್ಲಿ ಹಾಲಿಡೇ ಸೀಸನ್ ಬೇರೆ, ಟ್ರಾವೆಲಿಂಗ್, ಕ್ರಿಸ್ಮಸ್ ಹಾಲಿಡೇಸ್, ಅದು ನೆಗೆಟಿವ್ ಇದು ಪಾಸಿಟಿವ್. ಬಟ್ ನನ್ಗನ್ಸುತ್ತೆ ಕರೆಕ್ಟ್ ಇದೆ. ಬಟ್ ಕಣ್ಣು ತುಂಬಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಫಸ್ಟ್ ಹೇಳದ್ನಲ್ಲ, ಇದೇ ತ್ರಿವೇಣಿ ಥಿಯೇಟ್ರಲ್ಲಿ ಅಲ್ಲು ಅರ್ಜುನ್ ಪುಷ್ಪ 2 ಕಟ್ಔಟ್ ಇಳಿಸ್ತಾರೆ, ಪ್ರದೀಪ್ ದೊಡ್ಡ ನಿಲ್ಲಿಸ್ತಾರೆ. ನಮ್ ಖುಷಿ. ಪಬ್ಲಿಕ್ ಇರಲ್ಲ ಅವಾಗ, ಯಾರು ನಿಲ್ಸಿ ಯಾರನ್ನ ನಿಲ್ಲಿಸಿ ಗ್ರೇಟ್ ಅಲ್ಲ ಸರ್? ನಾವು ಬಂದು ಇಲ್ಲೊಂದು ಗಾಂಧಿನಗರ ಪಿಕ್ಚರ್ ಬರ್ತೀವಿ, ಇದೇ ತ್ರಿವೇಣಿ ಥಿಯೇಟರ್ ಹೌಸ್ಫುಲ್, ಫುಲ್ ಆಫ್ ಸ್ಟೂಡೆಂಟ್ಸ್. ಥಾಮಸ್ ಸರ್ ಅಂತ ಐಡಿಯಾ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ ಪರ್ಮಿಷನ್ ಕೊಟ್ಟರು, ಹೋಗಿ ನೋಡಿ ಅವ್ರ ಫಿಲಮ್ ಅಂತ. ಅವರು ಒಂದು ಚಿಕ್ಕ ಕ್ಯಾಮಿಯಲ್ ಮಾಡಿದ್ದಾರೆ. ಫುಲ್ ಸ್ಟೂಡೆಂಟ್ಸ್ ತುಂಬಿದ್ರು, ಎಲ್ಲ ಬೇರೆ ಕಾಲೇಜ್ ಅವರು ತುಂಬಿದ್ರು. ಅವರೆಲ್ಲ ಚಾರಿಟಿ ಶೋ ಅಲ್ಲ, ಪೇಯ್ಡ್ ಶೋ. ಅವ್ರು ತಗೊಂಡಿದ್ದಾರೆ ಟಿಕೆಟ್, ಅವ್ರು ತಗೊಂತಾರೆ. ನನ್ನ ಸ್ಟೂಡೆಂಟ್ಸ್ ಏನೋ ಬಂದ್ರೆ ಕೊಡು ಅಂತ. ಆಮೇಲೆ ಇವರೆಲ್ಲ ಆ ಥರ ಮನಿ ವೈಸ್ ಸ್ಟೂಡೆಂಟ್ಸ್ ಅಲ್ಲ, ದೇ ವಿಲ್ ಬೈ. ಅವರು ಕೇರ್ ಮಾಡಲ್ಲ ಆ ಥರ ಒಂಥರ ಸ್ವಲ್ಪ ಬೇರೆ ಥರ ಫಾರ್ಮ್ಯಾಟ್ ಸ್ಟೂಡೆಂಟ್ಸ್ ಅವರು, ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅವರೆಲ್ಲ. ಅವರು ಅಲ್ಲೊಂದು ಫೀಲ್ಡ್ ಎಕ್ಸ್ಪೀರಿಯನ್ಸು. ಈ ಥರ ಕೆಂಪೇಗೌಡ ರೋಡಲ್ಲಿ ಇಷ್ಟು ಜನ ಸ್ಕರ್ಟ್ ಹಾಕೊಂಡು ಮಾರ್ನಿಂಗ್ ಶೋಗೆ ಒಂದು ಕನ್ನಡ ಪಿಕ್ಚರ್ ಬಂದಿರೋದು ನಾವು ಕಣ್ಣಲ್ಲಿ ನೋಡೇ ಇಲ್ಲ ಸರ್ ಅಂತ. 10 ಶೋಗೆ 10 ವರ್ಷ ಅದು ಹೇಳಿಕೆಯಲ್ಲಿ ಫ್ಯಾಷನ್ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಗ್ಲಾಮರಸ್ ಆಗಿರ್ತಾರೆ. ಅದೆಲ್ಲ ಆದ್ಮೇಲೆ ಆ ಥಿಯೇಟರ್ ಅವ್ರ ನಾಲೆಜ್ ನೋಡಿ, ಅಲ್ಲೊಂದು 20 ಜನ ಒಂದು ಕುಡುಕರಿಗೆ ಹೆಂಗಿರುತ್ತೆ ಯಾವಾಗಲೂ ಇಲ್ಲೊಂದು ಸಿನಿಮಾ ರಿಲೀಸ್ ಅಂತ ಗಾಂಧಿನಗರ. ಅವತ್ತು ಸಿನಿಮಾ ರಿಲೀಸ್ ದಿನ ಮನಮೋಹನ್ ಸಿಂಗ್ ಅವ್ರು ತೀರೋಗ್ತಾರೆ. ತೀರೋದಾಗ ನಾವು ಪಟಾಕಿ ಗಿಟಾಕಿ ಇದೆಲ್ಲ ಹೇಳಿರ್ತೀವಿ, ಬೇಡ ಕ್ಯಾನ್ಸಲ್ ಮಾಡೋಂತ. ಬೇಡ, ನಾವು ಆಕ್ಚುಲಿ ಬಂದ್ಬಿಟ್ಟಿದೀವಿ, ಫೈನಾನ್ಷಿಯಲಿ ಆಯ್ತು, ಅಪ್ಲೋಡ್ ಆಯ್ತು, UF ಅಲ್ಲಿ ಬಂದ್ಬಿಡ್ತು, ನಮ್ಗೆ ಇವಾಗ ಬಂದಿದೆ, ಏನು ಮಾಡೋಕ್ಕಲ್ಲ, ಇವಾಗ ಗೋ ವಿತ್ ಯುವರ್ ಪ್ರಾಜೆಕ್ಟ್. ಬಟ್ ಪಟಾಕಿ ಸೆಲೆಬ್ರೇಷನ್ ಬೇಡ, ವಿ ಹ್ಯಾವ್ ಲಾಸ್ಟ್ ಸಂಬಡಿ ಅಂತ ಮೇಡಮ್ ಹೇಳ್ತಾರೆ ಫೋನ್ ಮಾಡಿ. ಸರಿ ಮೇಡಮ್ ಬರ್ತಾರೆ ಥಿಯೇಟ್ರಿಗೆ. ಪಕ್ಕದಲ್ಲಿ ಅಣ್ಣಮ್ಮ ದೇವಸ್ಥಾನ ಇಲ್ಲ ಸರ್, ಅಣ್ಣಮ್ಮ ಮೆರವಣಿಗೆ ಹೋಗುತ್ತೆ ಸರ್. ಅವರು ಅದು ನಮ್ಗಿಂತ 10 ಟೈಮ್ಸ್ ಜಾಸ್ತಿ ಪಟಾಕಿ ಹೊಡಿತಾರೆ, 10 ಟೈಮ್ಸ್ ಜಾಸ್ತಿ ತಮಟೆ ಹೊಡಿತಾರೆ. ಎಲ್ಲರೂ ಅನ್ಕೊಂತಾರೆ ನಾನು ಸಿನಿಮಾದಲ್ಲಿ ಇಷ್ಟು ಜ್ವರ ನಾನು ತಮಟೆ ಹೊಡ್ಸ್ಕೊಂಡು ಪಟಾಕಿ ಹೊಡ್ಕೊಂತ ಇದ್ದೀನಿ ಅಂತ. ಕೆಲಸದಲ್ಲಿ ಅದು ಅಲ್ಲೇ ನಿಂತಿದೆ, ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಅಣ್ಣಮ್ಮ ದೇವಸ್ಥಾನ, ಅಲ್ಲಿ ಹೊಡಿತಾ ಇದಾರೆ. ಅವಾಗ ಅನ್ಕೊಂಡು ಏನೋ ಕೂಡು ಬರ್ತಾ ಇದೆಯಪ್ಪ ನಮ್ದು, ಈ ಯಾವ್ದೋ ಕಟೌಟ್ ಇಳಿಯುತ್ತೆ, ಯಾವ್ದೋ ಕಟೌಟ್ ನಿಲ್ಲುತ್ತೆ, ಇಲ್ಲಿ ದೇವರೇ ಬಂದಿದೆ ಮುಂದೆ ಅಂತೆಲ್ಲ ಇದು ಮಾಡಿ ಅಲ್ಲಿ ಥಿಯೇಟರ್ ಒಂದು ಅಡ್ವೈಸ್ ಮಾಡ್ತಾನೆ. ಅವ್ರು 30 ಜನ ಇದ್ದಾರೆ, ಬಿಡೋ ಒಳಗಡೆ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತೀವಿ. ಬೇಡ ಸರ್ ಬಿಡ್ರಿ, ಅಲ್ಲಿ ನಿಂತಿರ ಪಾಪ ಅಂತ ಕಳ್ಸಿದ್ವಿ. ಮುಂದೆ ಕೂಡ ಕೂತ್ಬಿಡಿ, ನಮಗೆಲ್ಲ ಬಿಟ್ಬಿಡಿ ಜಾಗ ಅಂದ್ಬಿಟ್ಟು ಎಲ್ಲ ಕೂತ್. ಸರ್ ಆಚೆ ಬಂದ್ಬಿಟ್ಟು ಉಗಿದ್ರು ನನಗೋರು, ಒಂದು ಐಟಮ್ ಸಾಂಗ್ ಇಲ್ಲ, ಒಂದು ಫೈಟ್ ಇಲ್ಲ, ಟೈಟ್ಲ್ ಹೇಳಕ್ ಬರಲ್ಲ, ಡಾಬಾ ನನ್ನ ಮಗ ಬೈದಿದ್ದ. ದಟ್ ಈಸ್ ದ ಟಾರ್ಗೆಟ್ ಮಾರ್ಕೆಟ್. ಅಂದ್ರೆ ಗಾಂಧಿನಗರದಲ್ಲಿ ಆ ಸಿಲೆಬಸ್ ನೋಡಿದ್ದಾರೆ, ಅವ್ರಿಗೆ ಸಿಲೆಬಸ್ ರೆಗ್ಯುಲರ್. ಅವ್ರು ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ದಾರೆ, ಅವ್ನಿಗೆ ಬೇಕು ಹೊಡಿದ್ರು ಬೇಕು, ಐಟಮ್ ಸಾಂಗ್ ಬೇಕಾಗಿರೋ ಅವ್ರು ನೋಡಿರೋ ಸಿಲೆಬಸ್ ಅದೇ. ಔಟ್ ಆಫ್ ಸಿಲೆಬಸ್ ಅವ್ರಿಗೆ ಗೊತ್ತಿಲ್ಲ. ಟೈಟ್ಲ್ ಹೇಳಕ್ ಬರಲ್ಲ ಅವ್ರಿಗೆ, ಸಿನಿಮಾ ನೋಡ್ಕೊಂಡ್ ಬಂದ್ರು ಅನ್ಬಿಟ್ಟು ಅವ್ನು ನಾನು ಹೇಳ್ದ ಸರ್ ನಿಮ್ ಪಿಕ್ಚರ್ ಬೇಡ ಅವ್ರಿಗೆ, ನೀವು ಕೇಳಲ್ಲ ಮಾತು ಅಂತ. ಥಿಯೇಟರ್ ಅನ್ನೋ ಗೊತ್ತ, ಒಂದ್ ದಿನ ನೋಡ್ತಾನಲ್ಲ ಫೀಲ್ಡ್. ಸೊ ಇರ್ಲಿ ಬಿಡು, ಪರವಾಗಿಲ್ಲ ಇರ್ಲಿ ಅಂತ. ಸಿನಿಮಾ ಯಾರಿಗೆ ಮಾಡಿದ್ದು ಪ್ರದೀಪ್? ಸರ್ ಸಿನಿಮಾ ಸ್ಟೂಡೆಂಟ್ಸ್ ಮಾಡಿದ್ರು ಸರ್, ಪ್ಯೂರ್ಲಿ ಸ್ಟೂಡೆಂಟ್ಸ್. ಬಿಕಾಸ್ ಕಾಲೇಜ್ ಸ್ಟೋರಿನೇ ಹೋಗುತ್ತೆ, ಆಫ್ ಕೋರ್ಸ್ ಕಾಲೇಜ್ ಸ್ಟೋರಿ ಹೋಗುತ್ತೆ, ಬರುತ್ತೆ. ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಏನ್ ಬೇಕು ಅದನ್ನ ಮಾಡಿದೀನಿ ಸರ್. ತುಂಬಾ ಡೆಪ್ತ್ ಇದೆ. ಲವ್ ಫೇಲ್ಯೂರ್ ಇರೋರು, ಇದು ನಾನು ಎಲ್ಲೋ ಪ್ರಮೋಷನ್ ಯೂಸ್ ಮಾಡಲಿಲ್ಲ, ಇಷ್ಟು ಕೈ ಕುಯ್ಕೊಂಡು ಕಳ್ಸಿದ್ದೀನಿ ಸರ್ ಫೋಟೋ. ನಾನು ಹೇಳ್ದೆ ನೋಡು, ನೀನು ಇನ್ನೂ ಸ್ವಲ್ಪ ಕುಯ್ಕೊಂಬಿಡು, ನನಗನ ಈ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಥಿಯೇಟರ್ ಮುಂದೆ ನಿಲ್ಸ್ಬಿಟ್ಟು ಬಂದ್ಬಿಡು ಕ್ಯಾಮ್ರಾಗಳೆಲ್ಲ ತೊಗೊಂಡು ಅಂತ. ಏನಣ್ಣ ಪ್ರಮೋಷನ್ಗೆ ಇನ್ನೇನಕ್ಕೆ ನೀನು ಕುಯ್ಕೊಂಡಿರೋದು ಯಾರಿಗಾರು ಪ್ರಯೋಜನ ಆಗುತ್ತೆ? ಅವಳಂತೂ ಕಣ್ಣೀರು ಹಾಕಲ್ಲ, ಕಣ್ಣೀರು ಹಾಕ ನಿಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನನ್ನ ಸಿನಿಮಾ ಕಾಸಾಗ್ಲಿ ಬಾ ಇಲ್ಲೇ ಕುಯ್ಕೊಂಡೆ. ಅವನು ಕಾಮಿಡಿ ಮಾಡ್ಬಿಟ್ಟೆ, ಅದನ್ನ ನೀವು ಎಂಕರೇಜ್ ಮಾಡಬಾರ್ದು. ಈ ತರ ಒಂದು ಫೀಲ್ ಆಗುತ್ತೆ. ಎಸ್ಪೆಷಲಿ ಇವಾಗಲೇ ಹೇಳ್ತೀನಿ ಸರ್, ಲವ್ ಫೇಲ್ಯೂರ್ ಆದವ್ರಂತೂ ನನಗೆ ಇನ್ಬಾಕ್ಸ್ ಮಾಡೇ ಮಾಡ್ತಾರೆ. ಅದೆಲ್ಲ ಇಂಟ್ರೋವಲ್ ಕಟ್ ಸೀನ್ ನೋಡ್ಬಿಟ್ರಂತೂ
ಹಣ ಅಂತಾರೆ ಲಾಸ್ಟ್ ಸೀನ್ ನೋಡ್ರೆ ಹೋಗೇ ಬಿಡ್ತಾರೆ ಸರ್ ಹೋಗೆ. ಲವ್ ಫೇಲ್ಯೂರ್ ಆಗಿರೋ ನನ್ನ ಸಿನಿಮಾ ಲಾಸ್ಟ್ ಸೀನ್ ದೇ ಕೆನ್ ನಾಟ್ ಡೈಜೆಸ್ಟ್, ದೇ ಕೆನ್ ನಾಟ್ ಸ್ಟೇ ವಿತೌಟ್ ಕ್ರೈಮ್. ಇದು ನಂಗೆ ಬಂದಿರೋ ಪ್ರತಿ 10 on 10 ಫೀಡ್ಬ್ಯಾಕ್ ಇದು. ನಾಟ್ ಒಬ್ಬರಿಗೆ ಅನಿಸ್ತು ಇಬ್ಬರಿಗೆ ಹಂಗೆ ಅನಿಸ್ತಲ್ಲ. ಇಫ್ ಯು ಆರ್ ಟ್ರೂಲಿ ಇನ್ ಲವ್ ವಿತ್ ಸಂಬಡಿ and she has left you, if you see my movie you will cry and that will be one of the movies you will remember for lifetime. ತುಂಬಾ 50 ದಿನ ಓಡಾದ್ಮೇಲೆ ಹರೀಶ್ ನಾಗರಾಜ್ ಇವತ್ತು ಪ್ರದೀಪ್ ಕೂರ್ಸ್ಕೊಂಡು ಮಾತಾಡ್ತಿದ್ದೀರಾ ಔಟ್ ಆಫ್ ಸಿಲೆಬಸ್ ಅಂದ್ರೆ, ಈ ಸಿನಿಮಾ ಔಟ್ ಆಫ್ ಸಿಲೆಬಸ್ ಇರ್ಬೋದು, ಆದ್ರೆ ಇನ್ನೂ ಕೂಡ ಸಿಲೆಬಸ್ ರೇಂಜಲ್ಲೇ ಇದೆ. ಬಿಕಾಸ್ ಥಿಯೇಟ್ರಿಂದ ಆಚೆ ಹೋಯ್ತು, ಆದ್ರೆ ಈಗ OTTಗೆ ಎಂಟ್ರಿ ಕೊಟ್ಟಿದೆ. ಸರ್ ನಾವು ಮಾಡಿದ್ದು ಒಂದು ಹೆಜ್ಜೆ ಇಟ್ಟಾಗ ಅದ್ರ ಸಕ್ಸಸ್ ನನಗೆ ಫಿಲಮ್ ಇಸ್ ಅನ್ ಅಪ್ಗ್ರೇಡ್ ಫ್ರಮ್ ಸೋಷಿಯಲ್ ಮೀಡಿಯಾ. ನೆಕ್ಸ್ಟ್ ಸ್ಟೆಪ್ ಇದು. ಫಸ್ಟ್ ಏನು ಮಾಡಿದ್ವಿ, ಯಾವುದೋ ಒಂದು ಶೋಗೆ ಹೋಗ್ತೀನಿ, ಲಾಲ್ ಬಾಗ್ ಅಂತ ಫಸ್ಟ್ ಎವರ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಟೀಮ್ ಅವರು. ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತೀನಿ. ಪವನ್ ವೇಣುಗೋಪಾಲ್, ಕಾರ್ತಿಕ್ ಪತ್ರ ಎಲ್ಲ ತುಂಬ ದೊಡ್ಡ ದೊಡ್ಡ ಫೇಮಸ್ ಇದ್ದಾರೆ ಇವಾಗ, ಸುದರ್ಶನ್ ಅಂತ. ಸೊ ಇವರೆಲ್ಲ ಒಂದು ಪರ್ಫಾರ್ಮ್ ಮಾಡ್ತಿರೋ ಹಂಪ ಅಂತ ನನಗೂ ಒಂದು ಅವಕಾಶ ಕೊಟ್ಟರು. ನಾಳೆ ನಮ್ಮ ಫ್ಲೇವರ್ ಬೇರೆ, ನಂದು ಫಾರಿನ್ ರಿಟರ್ನ್ ಫ್ಲೇವರ್ ಜೋಕ್ಸು, ಒಬ್ಬೊಂದು ಉತ್ತರ ಕರ್ನಾಟಕ ಜೋಕ್ಸು, ಇನ್ನೊಬ್ಬ ಅಪ್ಪ ಮಗನ ಜೋಕ್ಸ್, ಈ ಥರ ನಾವು ಡಿವೈಡ್ ಮಾಡ್ಕೊತೀವಿ. ಇನ್ನೊಬ್ಬ ರಿಲೇಷನ್ಶಿಪ್ ಜೋಕ್ಸ್. ಅವಾಗ ಬಂದಿರೋ ಆಡಿಯನ್ಸ್ಗೆ ಎಲ್ಲ ಥರ ಟೇಸ್ಟ್ ಸಿಗುತ್ತೆ ಅಂತ. ಸೊ ನಂದು ಆ ಜೋಕ್ಸ್ ವರ್ಕ್ ಆಗ್ತಿತ್ತು. ಅವಾಗ ಆಯ್ತು ಬಂದ್ಬಿಟ್ಟು ರೆಗ್ಯುಲರ್ ಆಗೇ ಮಾಡಕ್ಕೆ ಶುರು ಮಾಡಿದೆ. ಅವ್ರ ಜೊತೆ ಒಂದಷ್ಟು ಶೋಗಳು ಬುಕ್ ಮಾಡ್ತಾ ಇದ್ವಿ. ಫ್ರೈಡೇ ಅನೌನ್ಸ್ ಮಾಡಿದ್ರೆ ಸ್ಯಾಟರ್ಡೆ ಹೌಸ್ಫುಲ್ ಥರ್ಸ್ಡೇನ ಟಿಕೆಟ್ ಹಾಕಿದ್ರೆ ಫ್ರೈಡೇ ಸ್ಯಾಟರ್ಡೇಸಲ್ಲಿ ಹೌಸ್ಫುಲ್ ಆಗ್ಬಿಡೋದು. ಅಲ್ಲಿ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಂದರೆ 2 ಶೋ ಮಾಡ್ತಾ ಇದ್ವಿ, 4 ಗಂಟೆ 7 ಗಂಟೆ. 4 ಗಂಟೆಗೆ ಬರ್ತಾ ಇದ್ದವ್ರು ನಗ್ತಾ ಇದ್ದಿದ್ದೇ ಬೇರೆ ಜೋಕಿಗೆ, 7 ಗಂಟೆಗೆ ಬರ್ತಾ ಇದ್ದು ನಗ್ತಾ ಇದ್ದವರೇ ಬೇರೆ ಜೋಕಿಗೆ. ದಟ್ ಈಸ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಇವ್ರಿಗೆ ಈ ಥರ ಸೆಗ್ಮೆಂಟೇಷನ್ ಮಾಡ್ಬೇಕಂತ. ಆಮೇಲೆ ಅಕ್ಸೆಪ್ಟೆನ್ಸ್ ಫ್ಯಾಕ್ಟರ್. ಇವಾಗ 25 ಮುಂಚೆ ಮದುವೆ ಆಗಬೇಕು ಅಂತಾರೆ, ಬಿಕಾಸ್ ದೇರ್ ಅಡಾಪ್ಟಬಲ್ ಅಂತ. ಟಾಯ್ಸ್ ಮೇಲೆ ಫೆರಾರಿ ಆಗ್ತಾರೆ, ಯಾಕಂದ್ರೆ ಅವ್ರಿಗೆ ಅವಾಗಿಂದ ಬ್ರ್ಯಾಂಡ್ ಕೊಡಿಸ್ಬಿಡೋಣ ಅಂತ. ಬಟ್ ಮೊದಲಿಂದ ಇತ್ತ ನಾನು ಸಿನಿಮಾ ಮಾಡಬೇಕು, ಸಿನಿಮಾಗೆ ಹೋಗ್ಬೇಕು, ಸಿನಿಮಾ ಕಾಣಿಸ್ಕೊಬೇಕು, ಆಕ್ಟ್ ಮಾಡ್ಬೇಕು ಅಂತ ಅಷ್ಟೇ. ಬರೀ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಬೇಕಂತೆಲ್ಲ ಇಲ್ಲ. ಟಿಕ್ ಟಾಕ್ ಆರಾಮಾಗಿತ್ತು, ಟಿಕ್ ಟಾಕ್ ಆರಾಮ್ ಸರ್, ಜಗತ್ತಿಗೆ ರೀಚ್ ಆಗಿದ್ರಿ. ಹೌದು, ಅದು ಹೆಸರಲ್ಲಿ ಮತ್ತು ಹಣದಲ್ಲಿ. ಹೌದು. ಟಿಕ್ ಟಾಕ್ ಏನಂದ್ರೆ ಲಾಕ್ಡೌನ್ ಅಡ್ವಾಂಟೇಜು ಮೇಯ್ನು. ಜನ ಫ್ರೀ ಇದ್ರೆ ಸಕ್ಕತ್ ಕೊಡ್ತೀವಿ ಸರ್ ಕಂಟೆಂಟ್. ನಾವು ಜನಕ್ಕೆ ಟೈಮ್ ಇಲ್ಲ, ನಾನು ಕಂಟೆಂಟ್ಗೆ ಏನು ಬರಲ್ಲ, ಜನಕ್ಕೆ ಟೈಮ್ ಇಲ್ಲ, ಅದು ಪ್ರಾಬ್ಲಮ್. ಓಕೆ ಇವತ್ತು ನಾನು ಹೇಳಿದ್ದೆ ಸಿನಿಮಾ ನೋಡಿ ತೀರಾ ಯಾರು ಹೋಗಲ್ಲ. ನಾನು ಎರಡೇ ಥರ ಕ್ಯಾಟಗರಿ ಸರ್. ಫಸ್ಟ್ ಹಾಫ್ ಸ್ಟೂಡೆಂಟ್ಸ್ಗೆ ಇಷ್ಟ ಆಗುತ್ತೆ, ಸೆಕೆಂಡ್ ಹಾಫ್ ಮೆಚೂರ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ನಾನು ಹಿಂಗೆ ಮಾಡಿದ್ದು ಸಿನಿಮಾ. ಸೊ ಕ್ಲೈಮ್ಯಾಕ್ಸು ಕ್ವಶನ್ ಮಾರ್ಕ್ಸಲ್ಲಿ ಇರುತ್ತೆ. ದಿಸ್ ಇಸ್ ದ ಜನರಲ್ ಒಪಿನಿಯನ್ ಆಫ್ ಎವ್ರಿಬಡಿ. ಕರೆಕ್ಟಾಗಿ ನೋಡಿದ್ರೆ 30 ನಿಮಿಷ ಬೇಕು ಡೈಜೆಸ್ಟ್ ಮಾಡಿ ಒಂದು ಫ್ರೇಮ್ ಸೆಟ್ ಆಗಿ. ಹೊಸ ಹೀರೋ, ಹೊಸ ಟೈಪ್ ಆಫ್ ನರೇಷನ್ನು, ರಿವರ್ಸ್ ಸ್ಕ್ರೀನ್ ಪ್ಲೇ, ರಿವರ್ಸ್ ಅಲ್ಲ ಇದು ಆಲ್ಟರ್ನೇಟ್ ಸ್ಕ್ರೀನ್ ಪ್ಲೇ. ಇದು 3 ಲೇಯರಲ್ಲಿ ಸಿನಿಮಾ ಹೋಗುತ್ತೆ. ನನ್ನ ಸಿನಿಮಾಲಿ ಡೇಟ್ ಹಾಕಲ್ಲ 5 years ಆಗೋ 3 years ಆಗೋ ಅಂತ. ಒಂದು ಮನಿ ಪ್ಲಾಂಟ್ ತೋರಿಸ್ತೀನಿ, ಆ ಮನಿ ಪ್ಲಾಂಟ್ ಚಿಕ್ಕದಾಗಿದ್ರೆ ಅದು ಇವಾಗ ಅಂತ, ದೊಡ್ಡದಾಗಿ ಬೆಳೆದ್ರೆ ಫ್ಲಾಶ್. ಈ ಥರ ಕಥೆಯಲ್ಲಿ ಆ ಥರ ಎಲ್ಲ ನರೇಟ್ ಮಾಡೋಕ್ಕೆ ಒಂದು ಟ್ರೈ ಮಾಡಿದ್ದೀನಿ. ಇಲ್ಲ ಬಟ್ ಗೊತ್ತಾಗುತ್ತೆ, ಕ್ಲಾರಿಟಿ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡ್ರೆ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಈಗ ಮಧ್ಯ ಸರ್ಪ್ರೈಸ್ ಎಲಿಮೆಂಟ್ ತರ್ತೀರಾ, ಯಾರು ನಿಮ್ ಜೊತೆ ಇರೋನೇ ಇನ್ನೆಲ್ಲೋ ಟಚ್ ಅಲ್ಲಿ ಇರೋನೇ, ಓ ಇಲ್ಲೊಂದಿನ ಟ್ವಿಸ್ಟ್ ಇದೆ ಅನ್ಬೇಕಾರೆ ಮತ್ತೆ ಇನ್ನೊಂದು ಟ್ವಿಸ್ಟ್ ಹೋಗುತ್ತೆ. ಹೌದು ಕರೆಕ್ಟ್. ಅಂದ್ರೆ ನೀವು ಹೇಳ್ದಂಗೆ ಹಳೆ ಸ್ಟೋರಿ ಹೊಸ ಅಂದ್ರೆ ಫ್ಲಾಶ್ ಬ್ಯಾಕ್ ಹೋಯ್ತು ಅಂತ ಆ ವಿಜುವಲ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀರಾ ನೀವು. ನಮ್ ಕನ್ಫ್ಯೂಷನ್ಸ್ ಎಲ್ಲೂ ಇಲ್ಲ. ಬಟ್ ಟೆಲ್ ಮಿ, ಈ ಫುಟ್ಫಾಲ್ ಇದೆಯಲ್ಲ, ಅಂದ್ರೆ ಜನರು ಥಿಯೇಟರ್ಗೆ ಬಂದು ಒಂದು ಕನ್ನಡ ಸಿನಿಮಾವನ್ನ ನೋಡುವುದು ಇದ್ಯಾಕೆ ಕಷ್ಟ ಆಗ್ತದೆ ಸರ್? ಇವಾಗ ನನ್ಗೇನ್ ತಪ್ಪು ಪ್ರಾಬ್ಲಮ್ ಆಯ್ತು ಅಂದ್ರೆ, ಐ ಆಮ್ ವಿಕ್ಟಿಮ್ ಆಫ್ ನೆಗೆಟಿವ್ ಮಾರ್ಕೆಟಿಂಗ್, ಫಾಲ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಎಲ್ಲರೂ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ, ಎಲ್ಲರೂ ಬಂದು ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಹೊಗಳ್ಬಿಟ್ರು, ಜನಕ್ಕೆ ನಂಬಿಕೆನೇ ಹೊಟ್ಟೋಯ್ತು. ಎಲ್ಲದಕ್ಕೂ ಇದೇ ಹೇಳ್ತಾರೆ ಗುರು. ಇಲ್ಲ ಅಲ್ಲ ಪ್ರದೀಪ್, ಈಗ ನಾನು ಸಿನಿಮಾ ಮಾಡಿರ್ತೀನಿ, ನಾನು ಕೆಟ್ಟ ಸಿನಿಮಾ ಮಾಡಿದೀನಿ ಅಂತ ಹೇಳ್ಕೊಂಡು ಮಾಡ್ತೀವ? ಇಲ್ಲ ಅಲ್ಲ, ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಲೈಫಲ್ಲಿ ಬರಲ್ಲ, ಥಾಟು ಇರಲ್ಲ. ಅವರವರ ಬುದ್ಧಿಮತ್ತೆಗೆ, ಅವರವರ ಸೆನ್ಸ್ಗೆ ಅವ್ರು ಸಿನಿಮಾ ಮಾಡ್ತಾರೆ. ಮತ್ತು ಅವ್ರ ಸಿನಿಮಾನ ನಮಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ, ಚೆನ್ನಾಗಿದೆ ನೋಡಿ ಬನ್ನಿ ಅಂತ ಕರಿತೀವಿ ನಾವು, ತಪ್ಪಿಲ್ಲ ಅದ್ರಲ್ಲಿ. ಬಟ್ ಜನಕ್ಕೆ ಇಷ್ಟ ಆಗ್ಬೇಕು ಅಂತನೂ ಇಲ್ಲ ಅದು. ಬಟ್ ಅದಕ್ಕೆ ನೀವ್ಯಾಕೆ ವಿಕ್ಟಿಮ್ ಆಗ್ಬೇಕು? ಏನಾಗುತ್ತೆ ಸರ್, ಕೇಳಿ 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 ಒಂದು 4-5 ಬ್ಯಾಡ್ ನಾನು ಕೇಳಿದೀನಿ ಕೆಲವ್ರನ್ನ. ಇಷ್ಟು ಯೂಟ್ಯೂಬ್ ಅಲ್ಲಿ ಓಡಿಷ್ಟು ರಿವ್ಯೂ ಇಂಟರ್ವ್ಯೂಗಳು ಓಡೋದಷ್ಟು 10% ಜನ ಬಂದ್ಬಿಟ್ರೆ ಎಷ್ಟೋ ಕೋಟಿ ಹೋಯ್ತು ನಮ್ಮ ಮೂವೀಸ್ಗೆ. ಯೋಚನೆ ಮಾಡ್ತಾರೆ. ಎಲ್ಲ ಫಿಲಮ್ ಅವ್ರು ಹಿಂಗೆ ಹೇಳ್ತಾರೆ ಸರ್, ಹಿಂಗೆ ಕೇಳ್ಕೊಂಡು ಹೋಗ್ಬಿಟ್ಟು ನಾವು ಟಾರ್ಚರ್ಗಳು ಅನುಭವಿಸಿದೀವಿ. ದಿಸ್ ಇಸ್ ಜನರಲ್ ಒಪಿನಿಯನ್. ಆಮೇಲೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಸರ್, ನೀವು ಪ್ರಯಾರಿಟಿ ಇಂಡಿವಿಜುವಲ್ ಆಗಿ ಕೊಡೋಕ್ಕಾಗಲ್ಲ ಸಿನಿಮಾದಲ್ಲಿ. ನೀವು ಒಂದು ಮಾಸ ಕರಿಬೋದು, ಮದುವೆ ಹತ್ರ ಒಬ್ಬೊಬ್ಬನೇ ಕರೆಯೋಕ್ಕಾಗಲ್ಲ. ನಮ್ಮ ಥರ ಸಿನಿಮಾಗಳು ಏನಾಗ್ಬಿಟ್ಟಿದೆ, ಒಬ್ಬೊಬ್ಬನೇ ಕರಿಬೇಕು. ಪ್ರೂವ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಹೊಸಬರಾದಾಗ ಇನ್ನೂ ಕಷ್ಟ, ತುಂಬಾ ಕಷ್ಟ, ತುಂಬಾನೇ ಇದು ಹೊಸಬ್ರು ಸಿನಿಮಾ ಮಾಡೋದು ಅವ್ರ ಮನೆ ಮದುವೆ ಮಾಡ್ದಂಗೆ ಸರ್. ಇವತ್ತು ಒಬ್ಬೊಬ್ಬೊಬ್ಬರಿಗೆ ಇನ್ವಿಟೇಷನ್ ಕೊಡ್ತಿರ್ಬೇಕು. ಸೊ 19 ಒಂದು ಕನ್ನಡ ಸಿನಿಮಾವನ್ನ ಪ್ಲಾನ್ ಮಾಡಿದ್ರೆ ತೆಗಿಯೋಕೆ ಸಾಧ್ಯ. ವಿತ್ ಲಿಮಿಟೆಡ್ ಬಡ್ಜೆಟ್, ಎಕನಾಮಿಕಲಿ ಮಾಡೋಕೆ ಸಾಧ್ಯ. ಕೋಟಿ ಬೇಕಾಗಿಲ್ಲ, ಮಿನಿಮಮ್ 45 ದಿನ ಸ್ಕೆಡ್ಯೂಲ್ ಬೇಕಾಗಿಲ್ಲ. ಫೀಲ್ ಮಾಡಕ್ ಹೋಗ್ಬಾರ್ದು ಸರ್, ಯಾಕಂದ್ರೆ ನಮ್ಗೆ ಅಷ್ಟು ಚಾನ್ಸ್ ಇಲ್ಲ, ಅಷ್ಟು ಆಪ್ಷನ್ಸ್ ಇಲ್ಲ. ತುಂಬಾ ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮನೆ ಫೀಲ್ ಮಾಡೋದು, ಟೀ ತರ್ಸೋದು, ಇದು ಮಾಡೋದು, ಅದು ಮಾಡು. ಅಷ್ಟು ವ್ಯಾಲ್ಯೂ ಇದೆ ಆ ಸೀನ್ಗೆ. ಪ್ರೊಡಕ್ಷನ್ ಗೊತ್ತು ಸರ್. ಇದು ಒಂದು ಸೀನು
ಅವರು ಇದ್ರು ಅನ್ಸುತ್ತೆ ಶೂಟಲ್ಲಿ. ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. 1.5 ಕಾಲ್ ಶೀಟ್ ಆಗಿಬಿಟ್ಟಿತ್ತು. 6 ಗಂಟೆ ಲೈಟ್ ಏರ್ತಾ ಇದೆ, ಇನ್ನು 5 ನಿಮಿಷ ಇದೆ. ಇವ್ರಿಗೆಲ್ಲ ಆಟಿಟ್ಯೂಡ್ ಏನು ಗೊತ್ತಾ, ಈ ಥರ 100 ಜನ ಬಂದು ಪಿಕ್ಚರ್ ಮಾಡ್ತಾರೆ, ಯಾವುದು ರಿಲೀಸ್ ಆಗಲ್ಲ ಮಾಡಲ್ಲ, ಇವನಿಗೆ ಯಾವತ್ತೂ ಸೆಟಲ್ ನೋಡಿಲ್ಲ ಬೇರೆ ಸೆಟಲ್, ಈ ಆಟಿಟ್ಯೂಡಲ್ಲಿ ನಾನು ಕಾಣಿಸ್ತಾ ಇರುತ್ತೆ. ಬಾಡಿ ಲ್ಯಾಂಗ್ವೇಜ್, ಪ್ರೊಡಕ್ಷನ್ ಅವರು, ಕ್ಯಾಮ್ರಾದವರು. ಯಾಕಂದ್ರೆ ನಮ್ದು ಕಂಟಿನ್ಯೂಸ್ ಶೂಟ್ ಮಾಡಲ್ವಲ್ಲ, ಅವ್ರವರೇ ಬರಲ್ಲ, ಬೇರೆ ಬೇರೆಯವ್ರು ಬರ್ತಾರೆ. ಅರ್ಥ ಆಯ್ತು. ಸೊ ಇದೊಂದು ಆಟಿಟ್ಯೂಡಲ್ಲಿ ನಾನು ನೋಡ್ತಾ ಇರ್ತಾರೆ, ನೀವು ಇಷ್ಟು ಜನ ನೋಡಿಲ್ಲ ನಿನ್ ಥರ ಅಲ್ಲ, ಇದೇ ಆಟಿಟ್ಯೂಡ್. ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಐ ಆಮ್ ಸೋ ಪ್ರೌಡ್ ಆಫ್ ದಿಸ್ ಸರ್. ಒಂದು ಅಳ ಸೀನ್ ಇದೆ ನಮ್ದು, 4 ನಿಮಿಷ ಅಳ್ತೀನಿ ನೆನ್ಸ್ಕೊಂಡು, ನಾನ್ ಸ್ಟಾಪ್ ಡೈಲಾಗು, ನೋ ಪ್ರಿಪರೇಷನ್. ಆ 4 ನಿಮಿಷನ 5 ನಿಮಿಷ ಶೂಟ್ ಮಾಡಿದ್ದೀನಿ. ಒಂದೇ ಟೇಕ್ ಅದು? ಒಂದೇ ಟೇಕ್. ನಾನದು ಅಟ್ಲೀಸ್ಟ್ ನಾನು ಮನೇಲಿ ಎಡಿಟ್ ಮಾಡಿ ನೋಡ್ಕೊಳೋಣ, ಕರೆಕ್ಷನ್ಸ್ ಇದ್ರೆ ನೆಕ್ಸ್ಟ್ ಕರೆಕ್ಟಾಗಿ ಶೂಟ್ ಮಾಡ್ಬೋದಲ್ಲ, ಒಂದು ಡಮ್ಮಿ ಟೇಕ್ ಮಾಡ್ರಿ ಅಂತ ಕನ್ವಿನ್ಸ್ ಮಾಡಿ. ಅದು ಡಮ್ಮಿ ಟೇಕ್, ಅದು ಡಮ್ಮಿ ಟೇಕ್ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ದು. ಅದೇ ಕ್ಲಿಯರ್ ಆಯ್ತು. ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ಅಂತ. ಟ್ರೈ ಮಾಡ್ಬಿಡೋಣ, 5 ನಿಮಿಷಕ್ಕೆ ನಾನು ಇನ್ನು ಆಕ್ಟ್ ಮಾಡ್ತಿರೋ ಕ್ಯಾಮ್ರಾ ಆಫ್ ಮಾಡ್ತೀನಿ ಅಂತ. ವಾರ್ನಿಂಗ್ಗಳು. ಹೌದಾ ಸರ್, ಈ ಥರನೇ ಟ್ರೀಟ್ ಮಾಡೋದು. ಅಯ್ಯೋ ಇಲ್ಲಿ ಬಲೇ ನಿಮ್ಗೆ ಅವನೇನು ಗೊತ್ತಾ, ಅದು ವಾರ್ನಿಂಗ್ ಒಬ್ಬ ನೆಗೆಟಿವ್ ಕಪ್, ಒಬ್ಬ ಪಾಸಿಟಿವ್ ಕಪ್, ಅದು ಬ್ಯಾಡ್ ಕಪ್ ಗುಡ್ ಕಪ್ ಒಬ್ಬ ಇರ್ತಾನೆ ಅಲ್ಲ ಅನ್ನೋದು. ಇದ ನಾವು ಬೇಡ್ಲಿ ಸರ್, ನನಗೆ ಎಷ್ಟು ಬೇಡ್ಸಿದಾರೆ ಜನ ಅಂದರೆ ಹೇಳ್ಕೊಂಬಿಟ್ಟಿರ್ತೀವಿ. ನಿಮ್ಮ ಫೋನ್ ಹಿಂಗೆ ಎತ್ಕೊಂಡ್ಬಿಡೋದು, ನಿಮ್ಮ ಮಾತಾಡ್ಸೋದು. ನಾನು ಪಾಡೆ ನಾನು ಬಿಟ್ಟು ನಾನು ಫೋನ್ ಇಟ್ಕೊಂಡು ನಾನು ಇರ್ತಿದ್ದೆ ತಾನೆ. ಈ ಥರನೇ ಸರ್. ಏನಾಗುತ್ತೆ, ಇವೆನ್ಚುಲಿ ಎಲ್ಲರಿಗೂ ಗೊತ್ತಾಗೋಯ್ತು, ಇವನು ಪ್ರಾಡಕ್ಟ್ ಕಂಪ್ಲೀಟ್ ಆಗೋಕ್ಕೆ ಯಾರು ಕಾಲಿಗೆ ಬೇಕನ್ನೋ ಬೀಳ್ತಾನೆ, ಯಾರು ಲೆವೆಲ್ ಬೇಕನ್ನೋ ಹೋಗ್ತಾನೆ, ಅದನ್ನು ಬಗ್ಸ್ಬೇಕು ನನ್ನ ಮಗನಿಗೆ. ಬಗ್ಸಿದ್ದಾರೆ ಇವತ್ತು. ಇವತ್ತು ಫುಲ್ ಬಿಸ್ನೆಸ್ ಬಿಡಿ, ಬಿಸ್ನೆಸ್ ಅಟ್ಲೀಸ್ಟ್ ಅವ್ರದ್ದು ಕಮರ್ಷಿಯಲ್ ಆ್ಯಂಗಲ್ ಇರುತ್ತೆ, ಅವರು ಬೇರೆ ಸ್ಟ್ರಾಟಜಿ ಇರುತ್ತೆ. ನಮ್ಮ ಹತ್ರ ಪೇಮೆಂಟ್ಗಳು ತೊಗೊಂಡು ನಮ್ಮನ್ನು ಬಗ್ಸ್ತಾರೆ. ಏನು ಹೋಗ್ಬಿಡುತ್ತೆ ಸರ್ 10 ನಿಮಿಷದಲ್ಲಿ? ಏನೋ ಒಂದು ಆಂಬಿಷಿಯಸ್ ಆಗಿ ನಾವೇನೋ ಟ್ರೈ ಮಾಡ್ತಿದ್ವಿ ತಾನೆ. ಆಯ್ತು, ನಾವು ಕಟ್ತ್ರೋಟ್ ಯಾಕೆ ಅವರು ಹಂಗೆ ಇರೋದವರು, ಅವ್ರಿಗೆ ನಂಬಿಕೆ ಇಲ್ಲ. ಇಂಡಸ್ಟ್ರಿ ಇರೋದೇ ಹಂಗೆ. ಗುರು, ಈ ಅಪ್ಪ ಮತ್ತೆ ಎಲ್ಲೋ ಕಾಣಿಸ್ಕೊಳ್ಳಲ್ಲ, ಸಿನಿಮಾನೂ ರಿಲೀಸ್ ಮಾಡಲ್ಲ ಈ ನನ್ನ ಮಕ್ಕಳೆಲ್ಲ. ಎಷ್ಟು ಜನ ಬಂದ್ ಮಾಡ್ತಾರೆ ಈಗ. ಆದ್ರೆ ಇನ್ನೊಂದು ಅರ್ಧ ಕಾಲ್ ಶೀಟ್ ಜಾಸ್ತಿ ಆಗ್ಲಿ ಬಿಡು, ಹಂಗೆ ಈ ತರ ಬಗ್ಸ್ತಾರೆ. ಇದು ನಮ್ಮ ಸೆಟಲ್ಲಿ ಎಷ್ಟೋ ಪರವಾಗಿಲ್ಲ. ನೀವು ದೊಡ್ಡ ಸೆಟ್ಗಳಿಗೆ ಹೋಗ್ಬಿಟ್ರಂತೂ ಸರ್, ಇದೇ ಒಂದು ದೊಡ್ಡ ಸೆಟ್ಗೆ ಹೋಗ್ತೀನಿ ಸರ್, ತುಂಬಾ ದೊಡ್ಡ ಸೆಟ್ಟು, ದ ಬಿಗ್ಗೆಸ್ಟ್ ಸೆಟ್ಟು. ಎಲ್ಲ ಕ್ಯಾರನಲ್ಲಿ ಊಟ ಕೂತಿರ್ತೀವಿ, ಗಿರೆಕ್ಟ್ರು ನಾವೆಲ್ಲ ತುಂಬಾ ದೊಡ್ಡ ಡೈರೆಕ್ಟ್ರು. ಎಂತ ಇದು ಮಾಡ್ತಾರೆ ಅಂದ್ರೆ, ನಾವೇನು ಊಟ ಮಾಡಕ್ಕೆ ಇದಕ್ಕೆ ಹೋಗ್ತೀವ ಸರ್, ಚಪಾತಿ ಹಾಕ್ಬಿಟ್ಟು ಕುಡಿಸ್ಬಿಟ್ಟು ನನ್ನ, ನೀನು ಕೊಡ್ಲೇಬೇಡ ನನಗೆ ಊಟ, ಪಲ್ಯ ಹಾಕೋ ಕುಡಿಸ್ಬಿಟ್ಟವನೆ. ಡೈರೆಕ್ಟ್ರಿಗೆಲ್ಲ ಬಡಿಸ್ತಾ ಇದ್ದಾನೆ. ಅಫ್ಕೋರ್ಸ್ ಡೈರೆಕ್ಟ್ರು ಮಧ್ಯೆ ಬಂದಿರ್ತಾರೆ, ಅವ್ರು ಬಡಿಸ್ಬೇಕು. ನಾನು ಗುರು ಕೇಳ್ಕಿ ಒಂದು ಚಪಾತಿ ನಾನು ನಿನ್ನ ಕೇಳಿದ್ನ, ಯಾಕೆ ಕೊಟ್ಟೆ ಗುರು? ಆ ಕಡೆ ಪಲ್ಯ ಕೊಡು ತಿಂತಾ ಇರ್ತೀನಿ, ಇಲ್ಲ ಇಟ್ಕೋ ಪ್ಲೇಟು. ಇವಾಗ ಜಗಳ ಮಾಡ್ರಿ, ಇವ್ನು ಯಾಕೆ ದೊಡ್ಡ ಸೆಟ್ ಮಧ್ಯೆ ಅವ್ರು ಶೂಟಿಂಗು, ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಸೀನು, ಅದ್ರ ಮಧ್ಯೆ ನಾನು ಪಲ್ಯದ ಗಲಾಟೆ ಮಾಡೋಕ್ಕಾತ ಅನ್ಕೊಂಡೆ. ಈ ಥರದ್ದು ತುಂಬ ಕಲಿಸ್ತಾರೆ. ನಿಮಗೆ ಸಿನಿಮಾದ A to Z ಗೊತ್ತಿರಬೇಕು, ಆ ಕಾಡೆ ಕಿಳಿಯಕ್ಕೆ ಮುಂಚೆ ಗೊತ್ತಿರಬೇಕು. ಇಲ್ಲ ನಿಮಗೆ ಮ್ಯಾನೇಜಿಂಗ್ ಸ್ಕಿಲ್ಸ್ನೇ ಇರಬೇಕು ಸರ್. ಬಿಟ್ಬಿಡ್ತಾರೆ ನಮ್ಮ ಥರ ಸಿನಿಮಾಗಳು ಯಾರು ತಿರುಗು ನೋಡೋಕೆ ಹೋಗಲ್ಲ, ಯಾಕಂದ್ರೆ ಯಾರಿಗೂ ಹೋಪು ಇರಲ್ಲ. 300 ಇನ್ನೊಬ್ಬ ಬಿಡ ಏನೋ ಮಾಡ್ಕೊಳ್ಳಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ದೊಡ್ಡ ಫಿಲಮ್ಸ್ ಎಲ್ಲ ಹಂಗಾಗಲ್ಲ, ಒಂದು ಕಂಡಿಟ್ಟಿರ್ತಾರೆ. ಅದಕ್ಕೊಂದು ಅದು ಗುಡ್ ಬ್ಯಾಡ್ ನಾನು ಕಮೆಂಟ್ ಮಾಡಲ್ಲ. ನಾನು ಹೇಳ್ತಾ ಇರೋದು, ನೀವು ಹೊರಗಡೆ ಪಬ್ಲಿಕ್ ಯಾಕೆ ನಿಮ್ಗೆ ನಂಬ್ಕೊಂಡು ಸಿನಿಮಾ ಬರಲ್ಲ ಅಂತೀರಾ? ಶೂಟಿಂಗ್ ಅವರೇ ನಂಬಲ್ಲ ನಮ್ಮನ್ನ, ಇವ್ನು ಇಟ್ ಮಾಡ್ತಾನೆ ಅಥವಾ ಏನೋ ಒಂದು ಸಿನಿಮಾ ರಿಲೀಸ್ ಮಾಡ್ತಾನೆ ಅನ್ನೋ ನಂಬಿಕೆನೇ ಇರಲ್ಲ ಅವ್ರಿಗೆ. ಏನು ಬ್ಲೈಂಡ್, ನಾನು ಪೇಮೆಂಟ್ ನಾನು ಬರ್ತೀನಿ ಹೋಗ್ತೀನಿ ಸರ್. 100 ಪಾಸಿಬಿಲಿಟೀಸ್ ಇರುತ್ತೆ ಸರ್ ದಿನಕ್ಕೆ ಶೂಟಿಂಗ್ ಇಲ್ಲಕ್ಕೆ. ಅದನ್ನು ದಾಟಿ ನೀವು ಶೂಟಿಂಗ್ ಮಾಡಬೇಕು ಅಂದ್ರೆ ಅವ್ನು ಡೈರೆಕ್ಟರ್ಗೆ ಗೊತ್ತಾ ಕಷ್ಟ. ಇಟ್ ಕುಡ್ ಬಿ ಆಸ್ ಇಡೀ ಒಂದು ರಾತ್ರಿ ಪೂರ್ತಿ ಮಾತಾಡ್ತೀವಿ ನೋಡಿ ಎಕ್ಸಿಬಿಷನ್ ಅಲ್ಲಿ. ಅದು ನಮ್ಮ ಫ್ರೆಂಡ್, ನಿಮ್ಗೆ ತಮಗೂ ಪರಿಚಯ, RD ಅನಿಲ್ ಗೌಡ್ರು ಅಂತ. ಅವ್ರಿಗೆ ಬಾಡಿಗೆ ಕೊಟ್ಟಿದ್ರ ಜಾಗನ. ನಮ್ಮ ಹುಡುಗ ಡೀಸೆಲ್ ಕಾಸು ಕೊಡ್ತೀನಿ, ಲೈಟ್ ಎಲ್ಲ ಆನ್ ಮಾಡು, ಶೂಟಿಂಗ್ ಮಾಡಲಿ. ಅದು ಅದಕ್ಕೆ ನಿಮ್ಗೆ ಅಷ್ಟು ಬ್ಯೂಟಿ ಬಂದಿರೋದು. ಫ್ರೇಮು ರಿಚ್ ಆಗಿರುತ್ತೆ, ತುಂಬಾ ರಿಚ್ ಬರುತ್ತೆ. ಸ್ಟೋರಿ ಹೋಗದೆ ಅಲ್ಲಿ. ಗ್ಯಾಸ್ ತರಿಸಿದೀವಿ, ಆ ಗ್ಯಾಸ್ ಉರಿಯಕ್ಕೆ ಕ್ಯಾಂಪ್ ಫೈರ್ಗೆ ಒಂದು ರಿಂಗ್ ಬೇಕು ತರಿಸಿದೀನಿ, ಅದಕ್ಕೆ ಆಟೋ ಚಾರ್ಜ್ ಕೊಟ್ಟಿದ್ದೀನಿ, ಅವ್ನು ಮಧ್ಯಾಹ್ನ ನಿಲ್ಸ್ಕೊಟ್ಟಿರೋ ಟೀ ಕಾಸು ಕೊಟ್ಟಿದ್ದೀನಿ, ಎಲ್ಲ ತಂದ್ರು, ಸೌದೆ ತಂದಿಲ್ಲ. ನೀವು ಹೇಳಲಿಲ್ಲ, ನಾನು ಏನು ಅಷ್ಟೊಂದು ಕ್ಯಾಂಪ್ ಫೈರ್ಗೆ ಏನೇನು ಬೇಕು ಐಟಮ್ ತೊಗೊಂಬಂದ್ರೆ ಸೌದೆ ತರಬೇಕಲ್ವನು. ಆಯಿತು, ಈಗಿರು ಅಲ್ಲಿ ನೋಡಿ ಒಂದು ವುಡ್ ಪೀಸು, ಪ್ಲೈವುಡ್ದು ಲ್ಯಾಮಿನೇಷನ್ ಹೊಡೆದು ಹಾಕಿದ್ವಾ, ಎಲ್ಲರದು ಕಣ್ಣೂರಿ ಸರ್. ಹಸಿನಲ್ಲಿ ನಗೋದು ಇದೆ, ಹಸಿನಲ್ಲಿ ಇದು ಮಾಡೋದು ಇದೆ. ಎಂಟೈರ್ ಶೂಟು ಒಂದು ರಾತ್ರಿ ಪೂರ್ತಿ ಕಣ್ಣೂರಿ ಒರೆಸ್ಕೊತೀವಿ, ನೀರು ಹಾಕೋತೀವಿ, ಹಿಂಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ. ನಿಮಗೆ ಅದು ಮ್ಯಾಟ್ರ್ ಆಫ್ 40 ರೂಪಾಯಿ 50 ರೂಪಾಯಿ. ಅದು ಅಷ್ಟು ದೊಡ್ಡ ಸೆಟ್ಟು, ಅಷ್ಟು ಜನ ಆರ್ಟಿಸ್ಟು, ಜಹಾಂಗೀರ್ ಸರ್ ಇರ್ತಾರೆ, ನಾನಿದ್ದೀನಿ ತಿಲ್ಲ ಇದೆ, ಇಷ್ಟು ಜನ ಇದ್ದೀವಿ. ಡಬಲ್ ಆ್ಯಂಗಲ್ 2 ಆ್ಯಂಗಲ್ ಕ್ಯಾಮ್ರಾ ಇದೆ, ಎಲ್ಲ ಇದ್ದು ಒಂದು ಫೈರ್ವುಡ್ಡು. ಆಮೇಲೆ ಅವ್ನು ಜೋಕ್ ಮಾಡ್ತಾ ಇದ್ದಂತೆ, ನೋಡ್ದ ಅದಕ್ಕೆ ಅನುಭವ ಬೇಕು ಅನ್ನೋದು. ಅಯ್ಯಪ್ಪ ಇಲ್ಲ ಹೇಳ್ದ, ನಾನು ತಂದಿಲ್ಲ, ನಾನೇ ಗುರು ಅದಕ್ಕೆ ಬುದ್ಧಿ ಉಪಯೋಗಿಸ್ಲಿ ಅಂತ. ನಾನು ಗೊತ್ತು ತಾನೆ, ಇಷ್ಟಂತ ನೋಡ್ತೀರ ಒಬ್ಬ ಮನುಷ್ಯ. ಈ ಲೆವೆಲ್ಗೆ ಸ್ಯಾಡಿಸಮ್ ಬಂದ್ಬಿಟ್ರೆ ಇದು ಇಂಡಸ್ಟ್ರಿ ಇರೋದೇ ಹಿಂಗ. ಇಂಡಸ್ಟ್ರಿ ಸರ್, ನಿಮಗೆ ಫ್ರಸ್ಟ್ರೇಷನ್ ಮೈಂಡ್ ಸೆಟ್ಸು ಸರ್. ಪೀಪಲ್ ಹೂ ಆರ್ ಸಕ್ಸಸ್ಫುಲ್ ಆರ್ ಆಲ್ವೇಸ್ ಪಾಸಿಟಿವ್. ಹೆಂಗ್ ಸಿನಿಮಾ ಮಾಡೋದು ಪ್ರದೀಪ್ ಹಂಗಾರೆ? ನೀವು ಆಡಿಸ್ಬೇಕು. ದೀಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಪಾಟ್ ಹೋಲ್ಸ್ ರೋಡಲ್ಲಿ ಗಾಡಿ ಓಡಿಸ್ದಂಗೆ ಅಷ್ಟೇ. ಬರ್ತಾನೆ ಇರ್ತಾವೆ ಒಳ್ಳೆಗಳು, ಅಲ್ಲೇನೆ ಕೆಡಿಸ್ಕೋಬಾರ್ದು.
ಇನ್ನ ಹಿಂಗೆ ಆಟಾಡಿಸ್ರಿ ಅಂತ ಆ ಥರ ಜಾಣ್ಮೆಗಳು ಹಿಡ್ಕೋಬೇಕು. ಆಮೇಲೆ ನಿಮ್ಗೇನಾಗುತ್ತೆ, ಯಾರೋ ದೊಡ್ಡ ದೊಡ್ಡ ಇವರೆಲ್ಲ ಇದ್ದಾಗ ಕಂಪ್ಯಾರಿಸನ್ನು, ಅವ್ರ ಎಕ್ಸಾಂಪಲ್ಸ್ ಯಾರೋ ದೊಡ್ಡ ಇರೋದು ಕೊಟ್ಬಿಡ್ತಾರೆ ನಮಗೆ, ಸರ್ ಒಂದ್ಸಲಿ ಇಂಥವ್ರು ಸೆಟ್ಟಲ್ಲಿ ಅಂತ. ನಾವೇನು ಮಾತಾಡೋಣ? ಫಸ್ಟ್ ಸಿನಿಮಾ ನಮ್ದು ಅಷ್ಟೇ ತುಡಿತಗಳಿರುತ್ತೆ, ಸಿನಿಮಾ ಮುಗಿಯುತ್ತಾ, ರಿಲೀಸ್ ಮಾಡ್ತೀವ, ನಾನು ಅನ್ಕೊಂಡಂಗೆ ಸ್ಕ್ರೀನಲ್ಲಿ ಬರುತ್ತಾ, ಯಾವತ್ತೂ ಏನೂ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಕನೆಕ್ಟ್ ಆಗ್ತಾರ ಜನ ಅಥವಾ ಕ್ಯಾಕ್ರ ಸುಗ್ದು ಹೋಗ್ಬಿಡ್ತಾರ ಗೊತ್ತಿಲ್ಲ. ಆ ಥರ ಡೌಟಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ಡೀಟೇಲಿಂಗ್ಗಳು, ಆಮೇಲೆ ಅಷ್ಟೇ ಲಿಮಿಟೆಡ್ ಇದಾಗಿ ಇಟ್ಕೊಂಡಿರ್ತೀವಿ ನಾವು. ಈಗ ನಮ್ದು ಈವೆಂಟ್ಸ್ ಕಂಪ್ನಿನೂ ಇದೆ, ಅವರು ಸರ್ದೇನೆ ಅದರಲ್ಲೂ ನೋಡ್ತಾರೆ ಏನಕ್ಕಪ್ಪ ಇದು ಅಂತ, ಫಿಲಮಲ್ಲಿ ಯಾಕೆ ಇಷ್ಟೊಂದು, ಡೀಸೆಲ್ ಏನಕ್ಕೆ ಇಷ್ಟೊಂದು, ಇದರಲ್ಲಿ ಇಡೀ ಇಷ್ಟು ಉಡಿಸ್ಬೋದು ಲೈಟು ಅಂತಾರೆ. ಸರ್ ನನಗೆ ಗೊತ್ತಿಲ್ಲ ಸರ್, ಇಷ್ಟು ಸ್ಟ್ಯಾಂಡರ್ಡ್ ಇದು ಇಲ್ಲಿ, ಅದು ನಾವು ಮಾಡಲೇಬೇಕಾಗುತ್ತೆ. ನಾನು ಆದಷ್ಟು ನೆಗೋಷಿಯೇಟ್ ಮಾಡಿದ್ದೀನಿ, ಇಷ್ಟು ನಾನು ಬೆಸ್ಟ್ ಮಾಡ್ಬೋದು ಸರ್. ಆಮೇಲೆ ರಿಕ್ವೆಸ್ಟ್, ಸರ್ ಇವ್ರು ಯಾರು ಏನು ಗೊತ್ತಾ ಸರ್, ಇವರೆಲ್ಲ ಯಾರು ಈ ಥರ ಆಟ ಆಡಿಸ್ತಾರಲ್ಲ ಲೈಫಲ್ಲಿ, ನಮಗೆ ಇವ್ರಿಗೆಲ್ಲ ಏನು ಯೋಗ್ಯತಿರಲ್ಲ. ಡೇ ಟು ಡೇ ಲೈಫಲ್ಲಿ ನೀವು ಅವ್ರನ್ನ ಮಾತಾಡ್ಸೋದು ಇಲ್ಲ, ಅವ್ರು ನಿಮ್ಮನ್ನು ಮಾತಾಡ್ಸ್ಬೇಕಾದ್ರೆ ಅವ್ರು ನಿಮ್ಗೆ ಸಿಗೋದು ಇಲ್ಲ ಅವ್ರಿಗೆ. ಹೌದು, ಕರೆಕ್ಟ್. ಇದೊಂದು ಸಿಕ್ತಲ್ಲ ಮಜಾ ತೊಗೊಳ್ಳೋಣ. ಸೊ ನಮ್ಮನ್ನು ಯಾರೋ ಬೈದ್ರೆ, ಇನ್ಯಾರೋ ಒಬ್ಬರು ಯಾರೋ ಬೈದ್ರೆ ನೀವು ಜಾಸ್ತಿ ಅವ್ರು ಕಾಣಿಸ್ತಾ ಇದ್ದೀರಾ, ತಡ್ಕೊಳಕ್ಕಾಗದೆ ಬೈತವ್ರೆ. ಇದೊಂದು ಲಾಜಿಕ್ ಚೆನ್ನಾಗಿದೆ ಪ್ರದೀಪ್ದು. ಸೊ ಬಟ್ ಮ್ಯಾನೇಜ್ ಮಾಡೋದೇ ಲೈಫು ಸರ್. ನನಗೆ ಗೊತ್ತಿರಂಗೆ ಸಿನಿಮಾ ನಾವು ಮಾಡಬೇಕು ಅಂತ ಹಿಡ್ದಿರೋದು ನಮ್ಮ ಕನಸು, ಹಠ ನಮ್ಮದು. ಅದ್ರಲ್ಲಿ ಏನೇ ಬಂದರೂ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗಲೂ ಇನ್ಸ್ಪಿರೇಷನ್ ಅಂದರೆ ಒಂದು ಮಾಡಿದ್ಮೇಲೆ ಇನ್ನೊಂದು ಮಾಡಬೇಕು ಅಂತ ಅನ್ಸಿದ್ಯಾ, ಇನ್ನೊಂದು ಮಾಡೋಣ ಅಂತ? ಖಂಡಿತ ಸರ್. ನಾನೊಂದು 5 ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದು, ಫಸ್ಟು 5 ಸ್ಕ್ರಿಪ್ಟ್ಸ್ ರೆಡಿ ಮಾಡಿಕೊಂಡು ಮಾಡಿ ಈ ಥರ ಮಾಡ್ಕೊಂಡು ಹೋಗೋಣ ಅಂದಾಗ, ಇಲ್ಲಿ ಏನಾಗಿತ್ತು, ಇವರು ಈ ಪ್ರೊಡಕ್ಷನ್ಗೆ, ಇವರು ಇರೋ ಕಾಲೇಜ್ ಕ್ಲೈಂಟ್ಸ್ಗೆ, ಮತ್ತು ನಾನೊಂದು ಪ್ಲೇಸ್ಮೆಂಟ್ಗೆ, ನನ್ನ ಟ್ರೈನಿಂಗಿಗೆ ಎಲ್ಲ ಮ್ಯಾಚ್ ಮಾಡಿ ಈ ಸ್ಕ್ರಿಪ್ಟ್ ವರ್ತ್ ಅಂತ ಇವ್ರಿಗನ್ಸ್ತು. ಆ ಫೀಡ್ಬ್ಯಾಕ್ ನಾನು ಸ್ಟ್ರಾಂಗಾಗಿ ತೊಗೊಂಡೆ, ಅವಕಾಶ ಬಿಡಬಾರ್ದು, ಮಾಡೋಣ ಅಂತ ಮಾಡಿದೆ. ಇದೇ ನಾನು ಇವಾಗ ಪಕ್ಕದ ಮನೆ ಅಂಕಲ್ ಅಂತಲೂ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ, ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ. ಓಕೆ. ಸೂಫ್ರಮ್ ಸೋತರನೇ ಆ ಥರ ಜಾನರ್. ಯಾಕಂದರೆ ಕಾಮಿಡಿ ಯಾವಾಗಲೂ ನಮ್ಗೆ ವರ್ಕ್ ಆಗುತ್ತೆ ಹೊಸಬ್ರಿಗೆ. ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ ಮೋಟಿವೇಶನ್, ಇನ್ನೊಂದು ಹುಷಾರು, ಚೆಕ್ ಮಾಡ್ಕೊಳ್ಳಿ, ನೀವು ಬರ್ದಿರೋದು ಇನ್ಯಾರೋ ಸಿನಿಮಾದಲ್ಲಿ ಇರುತ್ತೆ, ಬರುತ್ತೆ ನ್ಯಾಚುರಲ್. ಅದು ನನಗೆ ಅದು ಗೊತ್ತಾಗ್ಬಿಟ್ಟಿದೆ, ಕ್ರಿಯೇಟಿವ್ ಕಾನ್ಫ್ಲಿಕ್ಟ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಬಟ್ ನೀವು ಓಕೆ, ಬೇರೆಯವ್ರು ಈಗ ನೀವು ಬರ್ದಿರ್ತೀರಿ ಏನೋ, ನೀವು ಆಗ್ಲೇ ಹೇಳಿದ್ರಿ ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ಅದೊಂದಿದೆ ಅಂತ. ಬಟ್ ನಿಮ್ಮ ಸಿನಿಮಾದಲ್ಲಿ ಇರೋದು ಬೇರೆ ಸಿನಿಮಾದಲ್ಲೂ ಇದೆಯಾ? ಹೋಗ್ಲಿ, ನೀವು ಮಾಡ್ಕೊಂಡಿದ್ದು ಬೇರೆದ್ರಲ್ಲಿ ಬಂದಿರೋದು ಇದೆಯಾ? ಅಲ್ಲ, ಇವಾಗ ನಂದು ಹೊಸದಲ್ವ ಸರ್, ಗೊತ್ತಿಲ್ಲ. ಅಲ್ಲ, ಬೇರೆ ಕಥೆಗಳು ಆ ಥರದ್ದೆಲ್ಲ ಮಾಡ್ಕೊಂಡಿದಿರಲ್ಲ ಒಂದು? ಬಂದಿದೆ. ಸಪ್ತಸಾಗರದ ಸಿಟಿ ಸುಟಲ್ ಸಂತೋಷ್ ಬಲ್ಲಸರ್ಗ ಒಂದು ಲೈನ್ ಹೇಳಿದ್ದೆ, ಆಯ್ತಾ, ಇದೇ ಮದುವೆ ಆದ್ರೂ ಬಿಡಬಾರ್ದು ಹುಡುಗಿನ ಅಂತ. ಒಂದು ನಾನು ಹೇಳ್ತಿರೋದು ಲಾಗ್ ಓವರ್ ಆಲ್ ಥೀಮ್ ಆಫ್ ಮೇಕಿಂಗ್, ಕತೆ ಡೀಟೇಲ್ ಅದೆಲ್ಲ ಅಲ್ಲ. ಈ ಸಾಫ್ಟ್ವೇರ್ ರಿಸೈನ್ ಮಾಡ್ಬಿಟ್ರೆ ತಾವು? ಅವಾಗ ಬಿಟ್ಬಿಟ್ಟೆ. ಅವಾಗ ರೈಟಿಂಗ್ ಅಲ್ಲಿ ಇಳಿದ್ಬಿಡೋಣ ಅಂತ. 5 ಲಕ್ಷ ಅವರು 5 ಲಕ್ಷಕ್ಕೆ 2 ತಿಂಗಳು 3 ತಿಂಗಳು ರಪ್ಪ ಅಂತ ಕೊಡ್ತಾರಲ್ಲ. ಆಮೇಲೆ ನಾವು ಮಾಡಕ್ ಇಷ್ಟ ಅಲ್ವಾ ಇದು, ಅದು ಮಾಡಿ ಅದಾದ್ಮೇಲೆ ಅವ್ರಿಗೆ ಅದಾಗಿಲ್ಲ, ಮತ್ತೆ ಇನ್ನಾರೋ ಇನ್ನೊಬ್ರು ಹೀರೋ ತಗೊಂಡು ಆಮೇಲೆ ಅವ್ರಿಗೆ ಸೆಟ್ಲ್ ಮಾಡಿ ಏನೇನೋ ಆಗಿ ಅದೊಂದು ಜರ್ನಿ. ಅದಾದ್ಮೇಲೆ ಮದಗಜ ಫಸ್ಟ್ ರೈಟ್ರು ಉಮಾಪತಿ ಸರ್ ಕರೆದು ನನ್ನ ಮಾಸ್ತಿನ ಸ್ಕ್ರೀನ್ ಪ್ಲೇ, ನಾನು ಸ್ಕ್ರೀನ್ ಪ್ಲೇ, ಮಾಸ್ತಿ ಸರ್ ಡೈಲಾಗು, ಮತ್ತೆ ಅವರು ಡಿಸ್ಕಷನ್ ಎಲ್ಲ ಇರಿ ಅಂತ ಹೇಳಿ. ಉಮಾಪತಿ ಸರ್ ವೆರಿ ಮೆಚೂರ್ ಪ್ರೊಡ್ಯೂಸರು, ಜನಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನ ಫಸ್ಟ್ ಬರೀರಿ ಪ್ರದೀಪ್, ಆಮೇಲೆ ಡೈರೆಕ್ಟರ್ಗೆ ಇಷ್ಟ ಆದಂಗೆ ವರ್ಕ್ ಮಾಡಿ. ಅದು ಪ್ರೊಡ್ಯೂಸರ್ ನಮ್ಗೆ ಏನು ಮೋಟಿವೇಟ್ ಮಾಡೋ, ಅವ್ರೊಂದು 50,000 ಚೆಕ್ ಕೊಟ್ಟಿದ್ರು. ಅದು ಸೆಕೆಂಡ್ ಅವಕಾಶ. ಥರ್ಡ್ ಅವಕಾಶ ಯಾರೋ ಬಂದು ಒಂದು ಸ್ಕ್ರಿಪ್ಟ್ ಬೇಕಂತ ತೊಗೊಂಡೋದ್ರು, ಕೊಡ್ತೀನಿ 30,000 ಇದೆ. ಆಮೇಲೆ ಅವ್ರು ಮಾಡಲೂ ಇಲ್ಲ ಮೂವಿ, ಆಯ್ತು ಬಿಡಿ ಅಂತ ಇದು ಮಾಡಿ. ಅದು ಬಿಟ್ಟರೆ ನಾನು ಒಂದು ಸಿಮಿಲರ್ ಲೈನ್ ತರುಣ್ ಸರ್ಗೆ ಪ್ರೆಸೆಂಟ್ ಮಾಡಿದ್ದೆ, ಒಂದು ಲ್ಯಾಂಡ್ ರಿಫಾರ್ಮೇಷನ್ ಆ್ಯಕ್ಟು, ಆ್ಯಕ್ಟ್ ಮೇಲೆ ಹಿಂಗೆ ಹೋಗುತ್ತೆ ಅಂತ. ಅದು ಕಟೇರ ಅನ್ಸುತ್ತೆ ನಿಮಗೆ, ಬಟ್ ತರುಣ ಲ್ಯಾಂಡ್ ರಿಫಾರ್ಮೇಶನ್ ಅಂತ ಇಷ್ಟ ಸರ್ಕಂತ ಹೊಡಿತು ನಂಗೆ. ಅದಕ್ಕೆ ನಾನು ಹಿಂಗೆ ರಿಯಾಕ್ಷನ್ ಕೊಟ್ಟೆ ನಾನು ಅಂತ ಹಿಂಗೆ. ಯಾಕಂದ್ರೆ ನಾನು ಅವಾಗ ಒಂದಷ್ಟು ಅನಲೈಸ್ ಮಾಡ್ತಿದ್ದೆ, ಸ್ಟಾರ್ಸ್ ಯಾವ ತರ ಸಬ್ಜೆಕ್ಟ್ ಮುಟ್ಬೋದು. ಅವಾಗ ನನ್ಗೆ ಉಳಿದಿತ್ತು ಲ್ಯಾಂಡ್ ರಿಫಾರ್ಮೇಷನ್. ಅಗೇನ್ ಇದು ಒಂದು ಕಾನ್ಫ್ಲಿಕ್ಟ್, ಜಡೇಶ್ದು ಅದೇ ಇತ್ತು, ನಮ್ದು ಅದೇ ಇತ್ತು, ಸಿಂಕ್ ಆಯ್ತು. ಅವಾಗ ನಾನು ಹೇಳಿದೆ ಸರ್, ಒಂದ್ಸಲಿ MG ರೋಡ್ ಬ್ಯಾಕ್ ಡ್ರಾಪ್ ಡಿ ಬಾಸ್ ಇರ್ತಾರೆ, ಯಾಕಂದ್ರೆ ರಾಬರ್ಟ್ ಅಲ್ಲೇ ನಂಗೆ ಹೇಳಿದ್ರು ಲೈನ್ ಇದ್ರೆ ನೋಡ್ತಾರೆ, ಸೋರ್ಸ್ ಮಾಡ್ತಾನೆ ಇರ್ತಾರೆ ಅವರು. ಯಾಕಂದ್ರೆ ಒಂದು ಸ್ಟಾರ್ ಎಷ್ಟು ಜನ ರೈಟರ್ಸ್ ಇರೋ ಸಾಲಲ್ಲ. ಹೇಳಿದೆ ಸರ್ ಈ ತರ, ಹೌದಾ ಮಗನೇ ಗೊತ್ತಿಲ್ಲ, ಇದು ಜಡೇಶ್ ಒಂದು ಕೋಣ ಕತೆ ಚೆನ್ನಾಗಿತ್ತು. ನಾನು ಫಿಲಮ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ನಾನು ಆಮೇಲೆ ಕಟ್ ಮಾಡಿ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ, ಅಲ್ಲಿ ನೋಡಿದಾಗ ಸರ್ ನಾನೊಂದ್ಸಲಿ ಹೇಳಿದ್ದೆಲ್ಲ ಅಂತ ಗ್ಯಾಪ್ಸ್ದೆ. ಏನೋ ನೆನಪಾಗ್ತಿಲ್ಲ ಮಗನೇ, ಏನಕ್ಕೆ ಕೇಳ್ತಿದ್ದೆ ಹೇಳು ಅಂದ್ರು. ಅಲ್ಲ ಸರ್ ಎಲ್ಲರೂ ಹೇಳ ಅಂದೆ, ನಿನ್ ಯೂಸ್ ಆಗಂಗಿದ್ರೆ ಹೇಳ್ಕೊ, ಅದ್ರಲ್ಲಿದೆ ಅಂದ್ರು. ಅವ್ರು ಮಾಡಿ ಹೇಳ್ಕೊ, ನ್ಯಾಚುರಲ್. ಆಮೇಲೆ ಅದೇನು ಕ್ರಿಯೇಟೆಡ್ ಕತೆ ಅಲ್ವಲ್ಲ, ಲ್ಯಾಂಡ್ ರಿಫಾರ್ಮೇಷನ್ ಆಕ್ಟ್ ಅನ್ನೋದು ಒಂದು ಆಗಿದ್ದ ಇನ್ಸಿಡೆಂಟ್, ಅದ್ರ ಮೇಲೆ ನಾನೊಂದು ಲೈನ್ ಮಾಡ್ಕೊಂಡಿದ್ದೆ. ಅದು ಯಾರು ಹೀರೋಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ. ಬಟ್ ಈ ಥರದೆಲ್ಲ ಆಗ್ತಿರುತ್ತಲ್ಲ ಎಲ್ಲರಿಗೂ. ಸರ್ ನಂಗೊಂದು ಅರ್ಥ ಆಗಿದೆ ಏನು ಗೊತ್ತಾ ಸರ್, ಇವಾಗ ನಾವಿಬ್ರು ಡಿಸ್ಕಷನ್ ಒಂದು ಐಡಿಯಾ ಬರುತ್ತೆ, ಇಟ್ ಇಸ್ ನಾಟ್ ಮೈ ಐಡಿಯಾ, ದಟ್ ಇಸ್ ದ ಐಡಿಯಾ ಔಟ್ ಆಫ್ ದಿಸ್ ಡಿಸ್ಕಷನ್. ನೀವು ನನ್ನ ಹತ್ರ ಮಾತಾಡ್ಸಿಲ್ಲ ಅಂದ್ರೆ ಐಡಿಯಾ ಹುಟ್ಟಿಲ್ಲ ತಾನೆ. ಸೊ ಅದನ್ನ ನಂದು ಅಂತ ಹೇಳ್ಕೊಂಡು ನೀವು ಕದ್ರಿ ಅಂತ ನಾನು ಹೇಳಕ್ ಬರಲ್ಲ. ನನ್ನ ಟ್ರೀಟ್ಮೆಂಟ್ ಬೇರೆ, ವೇ ಆಫ್ ಮೇಕಿಂಗ್ ಬೇರೆ, ನಿಮ್ದು ಬೇರೆ ಇರುತ್ತೆ. ಸಪ್ರೇಟ್ ನಾನೇನಾದ್ರು ಬರ್ಕೊಂಡ್ಬಂದು ನಿಮ್ಗೆ ಪ್ರೆಸೆಂಟ್ ಮಾಡಿ ಅದನ್ನ ನೀವು ಮಾಡಿದ್ರೆ ತಪ್ಪು. ಡಿಸ್ಕಷನ್ ಕರೆದಾಗ ಡಿಸ್ಕಷನ್ ಹೋದ್ರೆ ಇಟ್ ವಿಲ್ ಬಿ ಲಿಮಿಟೆಡ್ ದೇರ್ ಓನ್ಲಿ. ಅದು ಅವ್ರದ್ದು ಐಡಿಯಾ. ಅದು ಈಗ MNC ಕಂಪ್ನಿಲಿ ನೀವು ಒಂದು ಐಡಿಯಾ ಜನರೇಟ್ ಮಾಡಿದ್ರೆ ಅದು ಕಂಪನಿ, ಅದು ನಿಮ್ಗೆ ಯಾರು ಪೇಟೆಂಟ್ ಕೊಡಲ್ಲ ಆ ಥರ. ಸೊ ಇದು ಒಂದು ಜರ್ನಿ ಆಗಿ ಔಟ್ ಆಫ್ ಸಿಲೆಬಸ್ ಆಗಿ ರಿಲೀಸ್ ಆಗಿ ಮನೇಲೂ ನಂಬಿಕೆ ಇಲ್ಲ ಸರ್. ಏನಾಗುತ್ತೆ, ಇದೊಂದು 3.5 years ಆಯಿತು.
ನಾನು ಮೊನ್ನೆ ಇವ್ರಿಗೆ ಫೋನ್ ಮಾಡಿದೆ 6 - 5 = 2 ಡೈರೆಕ್ಟರ್ಗೆ. ಹಾಂ ದಿಯಾ ಇನ್ನೊಂದು ಹೇಳಿದೆ, ನನಗೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಧೈರ್ಯನೇ ಬರ್ತಾ ಇಲ್ಲ ಅಂದೆ. ಯಾಕೆ ಭಯ ನಾನು ಕೇಳ್ತಾ ಇದ್ದೆ ಅದು, ಯಾಕಂದ್ರೆ ನೀವು ತುಂಬ ಲೆಂತ್ ಟೈಮ್ ತೊಗೊಂಡು ಪೇಷನ್ಸ್ ಆಗಿ ಮಾಡಿದಿರಾ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ರೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಲ್ಲ, ನಾನು ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಮೂವಿ ಅಂತ ಹೇಳೋರು. ಮನೆ ಏನಾಗ್ಬಿಡ್ತು ಒಂದು ಪಾಯಿಂಟಲ್ಲಿ, ಏನು ಇವ್ನಿಗೆ ಬೇರೆ ಏನೋ ಮಾಡೋ ಯೋಗ್ಯತೆ ಇಲ್ಲ, ಅದಕ್ಕೆ ಸಿನಿಮಾ ಮಾಡ್ತಿದ್ದಾನೆ ಅಂತ ತಲೆಗೆ ಬಂದ್ಬಿಡ್ತು ಅವ್ರಿಗೆ ನ್ಯಾಚುರಲಿ. ಏನು ಮಾಡ್ತಾನೆ ಏನು ಆಗ್ತಾನೆ ಇಲ್ಲ, ಎಲ್ಲೂ ಬರ್ತಾನೆ ಇಲ್ಲ. ಸಿನಿಮಾ ಅಂದ್ರೆ ಯಾರು ಅಪ್ಪ ಅಮ್ಮ ಹಾಂ ಎಲ್ಲರಿಗೂ ಬ್ಯಾಡ್ ಎಕ್ಸಾಂಪಲ್ಸೇ ಬಂದಿರೋ ಸರ್ ಇಂಡಸ್ಟ್ರಿಯಲ್ಲಿ, ಯಾರಿಗೂ ಒಳ್ಳೆ ಎಕ್ಸಾಂಪಲ್ಸ್ ಇರಲ್ಲ. ಅಣ್ಣವ್ರು ಲಾಸ್ಟ್, ಅದಾದ್ಮೇಲೆ ಯಾವುದು ಒಳ್ಳೆ ಎಕ್ಸಾಂಪಲ್ ಕೇಳಿರಲ್ಲ ಅವರು. ಯಾರು ಕೇಳಿದ್ದಾರೆ ಒಂದು ಸಿನಿಮಾ ಮಾಡಿ ಏನೋ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾನೆ, ಯಾರ್ದು ಕೇಳಿರಲ್ಲ. 2-3 ಇದ್ಬಿಟ್ರೆ ಹಂಗಾಗಿ ಇವನು ಶೋಕಿಗೆ ಬಿದ್ಬಿಟ್ಟ, ಇವನು ಹಾಳಾಗ್ಬಿಟ್ಟ, ಇವನು ಆ ಕಡೆ ಹೋಗ್ಬಿಟ್ಟ, ಹಿಂಗಾಗ್ಬಿಡ್ತಾನೆ, ಎಂತೆಂಥವ್ರೋ ಏನೇನೋ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇದೇ ತಲೆಯಲ್ಲಿ ಗುಂಗಿ ಆ ನೆಗೆಟಿವಿಟಿ ಇಲ್ಲಿ ತಗೋಬೇಕು, ನೆಗೆಟಿವಿಟಿ ಸೆಟಲ್ ತೊಗೊಬೇಕು, ನೆಗೆಟಿವಿಟಿ ನನ್ನ ಮಕ್ಕಳು ಚಾನ್ಸ್ ಕೇಳ್ಕೊಂಬಂದವ್ರಿಗೆ ಚಾನ್ಸ್ ಕೊಟ್ಬಿಟ್ಟು ನಮ್ಮನ್ನೇ ಆಟಾಡಿಸೋರಲ್ಲ, ಆಮೇಲೆ ಅವ್ರ ಹತ್ರ ತಗೋಬೇಕು. ಎಷ್ಟು ಕಡೆಯಿಂದ ನೆಗೆಟಿವ್ ಹೊಡಿಯುತ್ತೆ. ಫೈನಾನ್ಷಿಯಲ್ ನೆಗೆಟಿವಿಟಿ ಕೆಲಸ ಮಾಡ್ತಾ ಇಲ್ಲ. ನೀವು ಸಿನಿಮಾಗೆ ಪಡೆದು ದುಡ್ಡು ಕೊಡ್ಬೋದು, ನಂದೊಂದು ಲೈಫು ನಾನು ಲೀಡ್ ಮಾಡೋದು, ನಮ್ದೊಂದು ಲೈಫ್ ಸ್ಟೈಲು ಇದೆಲ್ಲ ನಾವು ಮಾಡ್ಕೊಬೇಕು. ಇಷ್ಟು ಬಿಟ್ಕೊಂಡು ನೆಗೆಟಿವಿಟಿಲೇ ಬದುಕೊಂಡು ಯಾರೊಬ್ಬ ಪಂಚಿಂಗ್ ಬ್ಯಾಗು ಇಲ್ಲ ನಮ್ಗೆ ಯಾರ ಹತ್ರ ತೋರಿಸ್ತೀರಾ ಫ್ರಸ್ಟ್ರೇಷನು. ಸರ್ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನೀನು ಯಾವ್ದಾರು ನ್ಯಾಷನಲ್ ಅವಾರ್ಡ್ ತೊಗೊಂಡು ಆಚೆ ಇಟ್ಬಿಟ್ಟು ಮನೆ ಒಳಗೆ ಮಗನ ಥರ ಬಾ ಅಂದ್ಬಿಡ್ತಾರೆ. ನೀವು ಏನು ಹೋರಾಡ್ತಾ ಇದ್ದೀರಾ ಅನ್ಸ್ಬಿಡುತ್ತೆ. ಈ ಲೆವೆಲ್ ಡಿಮೋಟಿವೇಶನು. ಅದು ನಮ್ಮ ಏನೋ ಮಾಡೋಣ ಅಂತ ತಾನೆ ಅಲ್ಲಿ ಹೋಗ್ತಿರೋದು. ನೀನು ಆಚೆ ಇಟ್ಬಿಟ್ಟು ಮಗನ ಥರ ಬರಪ್ಪ, ನೀನು ದಯವಿಟ್ಟು ನಿಲ್ಸ್ಬಿಡಪ್ಪ, ಕೆಲ್ಸಕ್ಕೆ ಹೋಗಪ್ಪ ಅಂತ. ಸೊ ಈಗ ಔಟ್ ಆಫ್ ಸಿಲೆಬಸ್ ಆನ್ ZEE5 ಕನ್ನಡ ZEE5 ಓಕೆ, ಈಗ ಅವೈಲಬಲ್ ಇದೆ. ಓಕೆ, ಇವತ್ತು ನನ್ಗೆ ಅಲ್ಲೊಂದು ಖುಷಿ ಇದೇ, ಸಿದ್ದೇಶ್ವರ ಅಂತ ಥಿಯೇಟರ್ ಇದೆ JP ನಗರ್, ಅವರು ಥಿಯೇಟರ್ ಓನರು ಸರ್. ನನ್ನ ಮೂವಿ ನೋಡ್ಕೊಂಬಂದು ಏನ್ರಿ ಮಾಡೋಣ ಹುಡುಗ ಅಂತ, ಅವ್ರು ಒಂದು ಮೂವಿ ಮಾಡಿರಂತೆ ಮುಂಚೆ ಪ್ರೊಡಕ್ಷನ್, ನಂಗೆ ಗೊತ್ತಿಲ್ಲ. ಸಖತ್ತ ಮಾಡಿದಾನೆ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ರಾಜ್ ಸರ್, ಅವರು ಎಷ್ಟೋ ದೊಡ್ಡ ಫಿಲಮ್ಸ್ ರಜನಿಕಾಂತದ್ದು ಅವ್ರದ್ದೆಲ್ಲ ಅವರೇ ಮಾಡೋದು. ಅವರು ಇಷ್ಟು ನನ್ನ ಸಿನಿಮಾ ಒಪ್ಕೊಂಡಿದ್ದು ಗ್ರೇಟ್. ಅದು ಏನೋ ಲಿಂಕು ನಮ್ಮ ತರುಣ್ ಶಿವಪ್ಪ ಸರ್, ಸಿಕಾರಿ ಸರ್ ಲಿಂಕ್ ಮಾಡಿ ಅವ್ರ ಸಿನಿಮಾ ತೊಗೊಂಡೋಗಿ ನಾನು ಇಂಟ್ರೊಡ್ಯೂಸ್ ಮಾಡಿಸಿ, ಅದು ಇನ್ನೊಂದು ಕನೆಕ್ಷನ್ ಆಗಿ ಅವ್ರು ನಾನು ಇಷ್ಟ ಆಗಿ ಮಾಡಿಬಿಟ್ರು. ಅದಕ್ಕೆ ನಮಗೆ ತ್ರಿವೇಣಿ ಥರ ಥಿಯೇಟ್ರೆಲ್ಲ ಸಿಕ್ಕಿರೋದು ಅದೆಲ್ಲ, ಆ ಡಿಸ್ಟ್ರಿಬ್ಯೂಷನ್ನು. ಅವ್ರ ಆಫೀಸಿಗೆ ಬರ್ತಾಯಿದ್ರು, ನನ್ನ ಸಿನಿಮಾ ನೋಡು ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಅಂತ. ಅವ್ರಿಗೆ ಇಷ್ಟ ಆಗಿ ಸಿದ್ದೇಶ್ವರಲ್ಲಿ ಹಾಕೋತೀನಿ ಬಾ ಅಂದ್ಬಿಟ್ಟು ಅಲ್ಲಿ ಹಾಕೊಂಡ್ರು. ಅಲ್ಲಿ ಸುದೀಪ್ ಸರು, ಉಪೇಂದ್ರ ಸರು, ನಂದು ಕಟೌಟ್ ಅವತ್ತಿಗೆ. ಇವತ್ತು OTTಲಿ ಲವ್ ಮಾಕ್ಟೇಲ್ 3, ಔಟ್ ಆಫ್ ಸಿಲೆಬಸ್ಸು, KD. ಜನರಿಗೆ ಕಲೆಕ್ಷನ್ ವೈಸ್ ವಾವ್ ಗುರು, ಫ್ಯಾಮಿಲಿ ಒದ್ಕೊಂಬಂದು ನೋಡ್ತಾವ್ರೆ, ಬ್ಲಾಕ್ ಬಸ್ಟರ್. ಮೊನ್ನೆ ಯಾರೋ PRO ಹೇಳ್ತಿದ್ರು, 1 ಇಲ್ಲ 2 ಹೇಳ್ಬೋದು ಸರ್, ಆವ್ರೇಜಲ್ಲಿ ಇನ್ನೊಂದು 2 ಹೇಳ್ಬೋದು ಸರ್, ಅದರ್ವೈಸ್ ಇಲ್ಲ. ಕರೆಕ್ಟ್. ಅಂದರೆ ಈ ಥರದ ಪರಿಸ್ಥಿತಿ ವಾಸ್ತವ, ಇದು ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ ನಾನು. ಬಟ್ ಈ ಹಂತದಲ್ಲಿ ಯು ರಿಯಲಿ ಫೀಲ್ ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತೀನಿ ನಾನು? ಅಲ್ಲ, ಮೂವಿ ಮಾಡ್ತೀನಿ, ಅದನ್ನೇ ಹೇಳ್ತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಕಲೆಕ್ಷನ್ ಆಗುತ್ತೆ ಇದಾಗುತ್ತೆ ಏನಿಲ್ಲ. ನಮ್ಗಿರೋ ಚಾರಿಟಿ ಶೋನ ಮೂವಿ ಮಾಡೋದು ಅಂದರೆ ವರ್ಸ್ಟ್ ಕೇಸ್ ನಾನು ಯೂಟ್ಯೂಬಲ್ಲಿ ಹಾಕೊಂಡು ನಾನು ಹಾಕಿರೋ ದುಡ್ಡು ಎತ್ಕೋತೀನಿ. ಹಂಗಾ? ಈ ಲೆವೆಲ್ ನಾನು ಹಿಡಿದ್ಬಿಟ್ಟಿರ್ತೀನಿ. ಬ್ರ್ಯಾಂಡಿಂಗ್ಸ್ ಏನು ತರ್ಬೋದು ಒಳಗಡೆ, ಬ್ರ್ಯಾಂಡ್ ಪ್ಲೇಸ್ಮೆಂಟ್ಸ್ ಏನು ಮಾಡ್ಬೋದು, ಯೂಟ್ಯೂಬಲ್ಲಿ ಹಾಕೊಂಡು ಎಷ್ಟು ತೊಗೋಬೋದು, ಒಂದು ಮಿನಿಮಮ್ ರಿಸ್ಕಲ್ಲಿ ಏನು ಮಾಡ್ಬೋದು, ಮಿನಿಮಮ್ ಆಡಿಯೋ ಏನು ತೊಗೊಬೋದು, ಇದೆಲ್ಲ ಬಿಫೋರ್ ಬಿಸ್ನೆಸ್ಗಳೇ. ಇದು ನಾನು ಕರೆಕ್ಟಾಗಿ ಫಿಕ್ಸ್ ಆಗಿರ್ತೀನಿ ತಲೆಯಲ್ಲಿ. ಅನುಭವ ಪಾಠ ಕಲಿಸಿದೆ. ಇಲ್ಲ ಅಂದರೆ ಸರ್ ಅದು ರಿಯಾಲಿಟಿ ಅಲ್ವಾ, ಸುಮ್ಮನೆ ಏನು ಎಕ್ಸೈಟ್ಮೆಂಟಲ್ಲಿ. ಇವಾಗ ನಾನು ಲಂಡನಲ್ಲಿ MBA ಮಾಡಿ ಇಷ್ಟೊಂದು MNCಲಿ ಕೆಲಸ ಮಾಡಿಬಿಟ್ಟು ಸಾರ್ ಹಿಂಗೆ ಹಾಕಿ 1 ಕೋಟಿ 5 ಕೋಟಿ ಕೊಡ್ತೀನಿ ಅಂತೆಲ್ಲ ಮಾತಾಡೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳು ಪ್ರದೀಪ್, ಎಲ್ಲಿ ಕೊಡ್ತೀವಿ OTT, ಯಾರು ತೊಗೊತಾರೆ, ಎಷ್ಟಕ್ಕೆ ತೊಗೊತಾರೆ, ಏನು ಗ್ಯಾರಂಟಿ ಇದೆ, ಒಂದು ಎಕ್ಸೆಲ್ ಶೀಟಲ್ಲಿ ಮಾಡ್ಕೊಂಬ, ಅದರಲ್ಲಿ ಎಷ್ಟು ಚೆಕ್ ಲಿಸ್ಟ್ ಆಗ್ತಿ ಹಾಕು, ಎಷ್ಟು ಗ್ಯಾಪ್ ಇದೆ, ಎಷ್ಟು ರಿಸ್ಕ್ ಇದೆ. ನೀವು ಆ ಥರ ಕೊಟ್ಟಾಗ ಯಾರು ಸಿನಿಮಾನೇ ಮಾಡಲ್ಲ. ಈಗ ಅದೇ ಥರ ಮಾಡ್ಕೊಂಡು ಇವಾಗ ನಾನು ಒಂದಷ್ಟು. ಬಟ್ ಯಾವತ್ತೂ ರಿಪೆಂಟ್ ಆಗಿಲ್ಲ ಪ್ರದೀಪ್? ಯಾವುದಕ್ಕೆ ಸರ್? ನಾನು ಅಲ್ಲೇ ಇರಬೇಕಾಗಿತ್ತು, ಸುಮ್ಮನೆ ಸಾಫ್ಟ್ವೇರ್ಲಿ ಆರಾಮ ಒಂದು ಫಿಕ್ಸ್ಡ್ ಇನ್ಕಮ್ ಬರ್ತಾ ಇತ್ತು, ಲೆವೆಲ್ಲು ಇತ್ತು, ಜನನೂ ಹಂಗೆ ನೋಡ್ತಿದ್ರು, ನನ್ನ ಒಂದು ರೆಸ್ಪೆಕ್ಟ್ ಇತ್ತು ನನಗೆ ಅಂತ. ಸರ್ ಇಲ್ಲ, ನನಗೆ ಯಾವತ್ತು ಮನಿ ಮೇಕಿಂಗು ಡಿಫಿಕಲ್ಟ್ ಅಂತ ಅನ್ಸಿಲ್ಲ. ರಿಪೆಂಟ್ ಆಗಿಲ್ವಾ? ಛೇ, ಅಲ್ಲಿರ್ಬೇಕಾಗಿತ್ತು, ಯಾಕೆ ಬಂದೆ ನಾನು ಅಂತ ಅನ್ಸಿಲ್ಲ. ಇಲ್ಲ ಸರ್, ಅಪ್ಗ್ರೇಡು ಸೆಟ್ಟಲ್ ಹಂಗೆ ಅನ್ಸುತ್ತೆ. ಎಂಡ್ ರಿಸಲ್ಟ್ ಸೂಪರ್ ಅಲ್ವಾ? ಅದು ಬಟ್ಟೆ ಒಳ್ಳೆ ಕೆಲಸ, ಲಾಸ್ಟಲ್ಲಿ ಸೂಟ್ ಹಾಕೊಂಡಿದ್ದೀವಿ ನಾವು. ಸರ್ ಇವಾಗ ನೀವು ನಮ್ಮ ಫ್ರೆಂಡು ಅಂತ ಪರಿಚಯ ಮಾಡಿಸಿದ್ರೆ, ನಮ್ಮ ಫ್ರೆಂಡ್ ಡಾಕ್ಟರ್ ಅಂದ ತಕ್ಷಣ ಅವ್ರ ಲುಕ್ಕೇ ಬೇರೆ, ಅದೇ ಇವ್ನು ಹೀರೋ ಅಂದ ತಕ್ಷಣ ಲುಕ್ಕೇ ಬೇರೆ. ದಿಸ್ ವಿಲ್ ವರ್ಕ್ ಟಿಲ್ ಟುಡೇ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಫಿಲಮ್ ಐ ಆಮ್ ಹೀರೋ ಫಾರ್. ಓಕೆ, ಆಮ ನಾನು ಹೀರೋ ಅಂತೀವಿ. ಹಾಂ ಹೌದಾ, ಹೀರೋನ ಬಂದ್ರೆ ಸಾಕಲ್ಲ. ಅದೊಂದು ಈಗ ನನ್ನ ಎಜುಕೇಷನ್ ಲಂಡನ್ MBA ಗಿಂತ ಹೀರೋಗೆ ಮರ್ಯಾದೆ ಜಾಸ್ತಿ. ಸೊ ದಿಸ್ ಅನ್ ಅಪ್ಗ್ರೇಡ್ ಟು ಮೈ ಲೈಫ್. ನೆಕ್ಸ್ಟ್ ಅಪ್ಗ್ರೇಡ್ ಏನೋ? ನೆಕ್ಸ್ಟ್ ಅಪ್ಗ್ರೇಡ್ ಇನ್ನೂ ಬೆಟರ್ ಫಿಲಮ್ಮು. ಪೊಲಿಟಿಷಿಯನ್ ಪೊಲಿಟಿಕಲ್ ವ್ಯೂ ಇಲ್ಲ ಸರ್, ಇವಾಗ ಸ್ವಲ್ಪ ನೋಡ್ತಾ ಇದ್ದೀನಿ ಇಂಟರ್ವ್ಯೂಸ್ ಬಗ್ಗೆ ಮಾತಾಡ್ತೀರಾ, ಅದಕ್ಕೆ ಬೆಟರ್ ಫೀಲ್, ಜನ ಗುರ್ತಿಡೋದು ಹೇಳ್ತಾರೆ. ಪೊಲಿಟಿಕ್ಸ್ ಇದೆ ಖಂಡಿತ ಇದೆ. ಇದೆಯಾ? ಏನಾದ್ರು ಒಳ್ಳೇದು ಮಾಡೇ ಹೋಗೋದು ನಾವು ಅಂತ ಒಂದಿದೆ, ಬಿಡಲ್ಲ, ಅಷ್ಟು ಈಸಿಯಾಗಿ ಬಿಡಲ್ಲ. ಅದೇ ನನಗೆ ಅದೇ GB ಎಲೆಕ್ಷನ್ ನಮ್ಮ ಲಕ್ಷ್ಮೀಪುರ ರೋಡು ಮಾದನೇಕಳ್ಳಿ ನಮ್ಮೂರು, ಅಲ್ಲಿ ಬಂದ್ರೆ ನಿಂತ್ಕೊಳ್ಳೋಣ, ಅದು ಬರಲಿಲ್ಲ ಈ ಸಲ. ಬಂದ್ರೆ ನಿಂತ್ಕೊಂತೀನಿ, ನಾನು ಗೆದ್ಬಿಡ್ತೀನಿ, ಬಿಡಲ್ಲ. ಹೌದಾ? ಗೆಲ್ತೀನಿ ಸರ್ ನಾನು. ಏನು ಕಾನ್ಫಿಡೆಂಟ್ ಇದು ಸರ್? 100%.
ಸರ್ 3 ಸಲ ಸಿನಿಮಾ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ಸಿದೀನಿ ನಾನು. ಪ್ರೊಡ್ಯೂಸರ್ಸ್ ಏನು ಕಿಲಾಡಿಗಳೇನಲ್ಲ, ಎಲ್ಲ ಕಿಲಾಡಿಗಳೇ. ಅಲ್ಲಿರೋರೇನು ಸುಮ್ಮನೆ ಕೂತಿಲ್ವಲ್ಲ ಯಾರು ಯಾರು ಆ ಭಾಗದವರು? ಅಲ್ಲಿ ಕಡಿಮೆ ಹಂಗ್ ನೋಡೋಕೋರೆ. ನೀವು ಗಾಂಧಿನಗರ ಎಲ್ಲ ಕಿಲಾಡಿಗಳು ನಮ್ಮ ಅಲ್ಲಿಲ್ಲ. ಬಟ್ ಕಾಂಪಿಟೇಷನ್ ಅಲ್ಲಿ ನಾನು ಇದು ಮಾಡ್ತೀನಿ, ಹಾನೆಸ್ಟ್ ಆಗಿ ಇದು ಮಾಡ್ತೀನಿ. ಆಮೇಲೆ ಕಡಿಮೆ ನಿಮಗೆ ಕಾರ್ಪೊರೇಟ್ ಎಲೆಕ್ಷನ್ ಒಂದು 20,000 ಓಟು, ಈ ಥರ ಓಟು. ಇವಾಗ ಪ್ರಜಾಕೀಯ ತುಂಬ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ ನಾನು. ಸರ್ ಹತ್ರ ಒಂದು ಇಂಟರ್ವ್ಯೂ ಮಾಡೋಕೆ ಔಟ್ ಆಫ್ ಸಿಲೆಬಸ್ ಅಂತ ಇದ್ದೀನಿ. ಒಂದು 4-5 ಕ್ವಶನ್ಗಳು ಬೇರೆ ಥರ ಕೇಳಬೇಕು. ನನ್ನ ಹತ್ರ ಒಂದು ಸ್ವಲ್ಪ ತಕರಾರುಗಳಿದೆ ಅದ್ರ ಬಗ್ಗೆ. ನಾನು ಜನನ ಕರೆದು ಒಂದು ಆಡಿಟೋರಿಯಮಲ್ಲಿ ಕೂಡಿಸ್ಬಿಟ್ಟು ಲೈವ್ ಮಾಡ್ತೀನಿ. ಯಾಕೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕೇಳ್ತೀನಿ, ಸರ್ ನಿಮ್ಮದೇ ಒಂದು ವಿಡಿಯೋ ಬಂದಿರುತ್ತೆ, ಫೋಟೋ ಹೊಡ್ಸ್ಕೊಳಕ್ಕೆ 5 ಜನ ಕಿತ್ತಾಡ್ತಾರೆ. ಅವರು ನಿಮ್ಮ ಸೀನಿಯರು ಔಟ್ ಆಫ್ ಸಿಲೆಬಸ್ ಅಲ್ಲಿ. ಅಲ್ಲಲ್ಲ, ಅದು ಕೇಳಬೇಕು ನನಗೆ. ಅಲ್ಲ, ಔಟ್ ಆಫ್ ಸಿಲೆಬಸ್ ಯೋಚನೆ ಮಾಡೋರು ನಿಮ್ಮ ಸೀನಿಯರ್. ನೀವು ದೇವರು, ನಾವು ಪುರೋಹಿತರು ಅಲ್ಲ, ಭಕ್ತಾದಿಗಳು. ಆಯಾ ಕಾಲಘಟ್ಟದಲ್ಲಿ ಒಬ್ಬೊಬ್ರು ಆ ಥರ ಬಂದಿದ್ದಾರೆ. ಅಂದ್ರೆ ಒಂದು ಸಿನಿಮಾ ಪ್ಯಾಟರ್ನ್ ಹೋಗ್ತಾ ಇರುತ್ತೆ, ಜರ್ಕ್ ಅಂತ ಚೇಂಜ್ ಆಗಿರೋ ಇದಾರೆ ತುಂಬಾ ಜನ. ಕ್ರೇಜಿ ಲೋಕ ಸೃಷ್ಟಿ ಮಾಡಿದಂಥ ರವಿಚಂದ್ರನ್ ಆಗಿರ್ಬೋದು ಸರ್. ಬಟ್ ಇವರು ಐ ಥಿಂಕ್ ವಾಟ್ ಈಸ್ ಡೂಯಿಂಗ್ ಇಸ್ ಗ್ರೇಟ್. ಗೆಲ್ತಾರ ಅವರು, ಪ್ರೊಜೆಕ್ಟ್ಗೆ ಗೆಲ್ಬೋದು ಅನಿಸ್ತದೆ ನನಗೆ. ಈ ಟರ್ಮಲ್ಲಿ ನೆಕ್ಸ್ಟ್ 100%. ಆಲ್ ವೇವ್ಸ್, ಆಲ್ ಸ್ಟ್ಯಾಟ್ಸ್, ಆಲ್ ಮೈಂಡ್ಸ್, ಎಲ್ಲ ಕಡೆ ಡಿಸ್ಕಷನ್ಗಳು ಎಲ್ಲ ಮಾತಾಡ್ತಾ ಇರೋದು. ಇವತ್ತು ನನ್ನ ಬೈಲ್ ಯಾಕೆ ಹೆಸರು ಬರ್ತಾ ಇದೆ, ಇದೆಲ್ಲ ವೇವ್. ದಟ್ ಇಸ್ ಕಾಲ್ಡ್ ವೇವ್ ಅಲ್ವಾ? ಆ ವೇವ್ ಬರ್ತಾ ಇದೆ. ದಟ್ ಇಸ್ ವಾಟ್ ಐ ಫೀಲ್. ಬಟ್ ನಾನು ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ತೀನಿ. ಹತ್ರ ಇನ್ನೂ ಅಷ್ಟು ಪಾಯಿಂಟ್ಸ್ ಇಲ್ಲ, ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ, ಆ್ಯಪ್ ಎಲ್ಲ ನೋಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸಖತ್ತಾಗಿ ಒಂದು ಬ್ಯಾಂಗ್ ಆನ್ ಇಂಟರ್ವ್ಯೂ, ಒಂದು ಕ್ವಶನ್ಸ್ ಕೇಳಬೇಕು ಅವ್ರಿಗೆ ಅನ್ನೋದು ಒಂದು ಆಸೆ. ಟಿವಿಗೆ ಹವಾ ಬೀಸ್ತಾ ಇದೆ ಈ ಕಡೆಗೂ. ಟಿವಿ ಅದು ಬೇರೆ ಸರ್, ಅಲ್ಲಿ ವಿರಾಟ್ ಕೊಹ್ಲಿ ಇಲ್ವಲ್ಲ. ಅಲ್ಲ, ಹೊಸದು. ಇಲ್ಲಿ ಏನಂದ್ರೆ ಬುದ್ಧಿವಂತರು ಸರ್, ಕನ್ನಡದವರು ಕರೆಕ್ಟಾಗಿ ಬುದ್ಧಿವಂತರೇ ಮಾಡ್ತಾ ಇದ್ದಾರೆ, ಬುದ್ಧಿವಂತಿಕೆಲೇ ಮಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಸಿನಿಮಾ ಇಂಟರ್ವ್ಯೂ ಮಾಡ್ತೀವಿ, ಸಿನಿಮಾ ಪ್ರಮೋಷನ್ ಇಂಟರ್ವ್ಯೂ ಮಾಡ್ತೀವಿ, ನಮ್ಮ ಆ ಥರದ್ದೆಲ್ಲ ಕಾಂಟೆಂಟ್ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ. ಸಿನಿಮಾ ರಿಲೀಸ್ ಆಗಿ 50 ದಿನ ಆಗಿ ಆ ಸಿನಿಮಾ OTT ಬಂದ್ಮೇಲೆ ಇಂಟರ್ವ್ಯೂ ಮಾಡ್ತಿರೋದು ಇದೆ ಫಸ್ಟ್ ಟೈಮ್. ಔಟ್ ಆಫ್ ಸಿಲೆಬಸ್. ನಾವು ಔಟ್ ಆಫ್ ಸಿಲೆಬಸ್. ನಟ, ನಿರ್ದೇಶಕ, ಚಿತ್ರಕಥೆಗಾರ, ಬರಹಗಾರ, ಡ್ಯಾನ್ಸ್ ಕೊರಿಯೋಗ್ರಫರ್, ನೃತ್ಯಗಾರ, ಸಾಹಸ ನಿರ್ದೇಶಕ. ಹಂಗೆಲ್ಲ ಹೇಳ್ಬಿಡಿ, ಆಮೇಲೆ ನೀವು ಏನು ಫೈಟ್ ಮಾಡೋಣ ಆ ಥರ ಎಕ್ಸ್ಪೆಕ್ಟೇಷನ್. ಓಕೆ, ಲಾಸ್ಟ್ ಕ್ವಶನ್. ಯಾರಾದ್ರೂ ಪ್ರದೀಪ್ ದೊಡ್ಡಯ್ಯ ಅಂತಂದ್ರೆ ಕೆಳಗಡೆ ಏನಾದ್ರು ಒಂದು ಲೈನ್ ಹಾಕೋಬೇಕು ಅಂದ್ರೆ ಏನು ಹಾಕೊಳಕ್ ಬಯಸ್ತೀರಿ? ಒಳ್ಳೆ ಮನುಷ್ಯ, ಒಳ್ಳೆ ಮನ್ಸಿರೋ ಮನುಷ್ಯ, ಯಾರಿಗೂ ಅನ್ಯಾಯ ಬಯಸಿಲ್ಲ, ಯಾರು ಕೆಟ್ಟದ್ದು ಬಯಸಿಲ್ಲ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸಿರೋ ಒಳ್ಳೆ ಮನ್ಸಿರೋ ಮನುಷ್ಯ ಅಷ್ಟೇ ಸರ್. ಗುಡ್ ಹ್ಯೂಮನ್ ಅನ್ಸ್ಕೋಬೇಕು ಅಂತ. ಇದನ್ನ ನಾನು ತುಂಬ ಒಂದು ಕೆಟ್ಟ ಸ್ಟೇಜಲ್ಲಿ, ಒಂದು ಕೆಟ್ಟ ಸಿಚುವೇಶನಲ್ಲಿ ನಮ್ಮ ತಂದೆಯವರು ನಂಗೊಂದು ಕಾಂಪ್ಲಿಮೆಂಟ್ ಕೊಟ್ಟಿರೋದು. ನನಗೆ ಅದರದ್ದು ಕೊಟ್ಟಿರೋದೇ ಒಂದು 2-3 ಕಾಂಪ್ಲಿಮೆಂಟಲ್ಲಿ, ನೀನು ಒಳ್ಳೆ ಮನಸ್ಸಿದೆ, ಅದೇ ನೀನು ಶತ್ರು ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ವರ್ಕೇ ಆಗಲ್ಲ ಇರ್ಬೋದು, ಹೇಳಕ್ ಬರಲ್ಲ. ನಂಗೆ ತುಂಬ ಗೊತ್ತಿರೋರು ನಮ್ಮ ಬಾಸ್ಗಳೆಲ್ಲ ಅದನ್ನು ಹೇಳ್ತಾರೆ. ನಮ್ಮ ಸರ್ ಹೇಳಿದ್ರು, ನೀನೇನು ಬಿಸ್ನೆಸ್ ಮಾಡ್ತೀನಿ ಅಂತ ತೊಗೊಂಡೋದಾಗ ವರ್ಕ್ ಆಗಲ್ಲ, ಇದಕ್ಕೆ ತುಂಬ ಸುಳ್ಳು ಹೇಳಬೇಕು, ತುಂಬ ಮೋಸ ಮಾಡಬೇಕು, ತುಂಬ ಅಜೆಂಡಾಗಳು ಇಟ್ಕೊಂಡು ಮಾತಾಡಬೇಕು, ನಿನಗೆ ವರ್ಕ್ ಆಗಲ್ಲ, ನಿನಗೇನು ವರ್ಕ್ ಆಗುತ್ತೆ ಮಾಡು. ಸತ್ಯನಾ ಅದು? ಸತ್ಯ ಸರ್. ನಮ್ಗೇನಾಗುತ್ತೆ ಸರ್ ಕೆಲಸದಲ್ಲಿ ಅಂದರೆ, ನನಗೆ ಇವತ್ತಿಗೂ ಈ ಪ್ರೂಫ್ಗಳು ಮಾಡ್ಕೊಳ್ಳೋದು, ಈ ಕಾಲ್ ರೆಕಾರ್ಡಿಂಗ್ಗಳು ಇಟ್ಕೊಳ್ಳೋದು, ಅದನ್ನ ಇಟ್ಕೊಂಡು ಏನಾಯ್ತು ಗುರು, ನಿಂಗೆ ಏನೋ ನಂಬಿಕೆ ಇಟ್ಟು ಏನೋ ಒಂದು ಮೂಡಲ್ಲಿ ಏನೋ ಒಂದು ಇದ್ರಲ್ಲಿ ನಾನು ಮಾಡಿರ್ತೀನಿ. ಇಫ್ ಇಟ್ಸ್ ನಾಟ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್, ನೋ ಬಡಿ ಶುಡ್ ಕನ್ಸಿಡರ್ ಇಟ್ ಸರ್. ನಾನು ಬರ್ಕೊಟ್ನಾ, ಇಲ್ಲ ರೆಕಾರ್ಡ್ ಮಾಡಿ ನಿಂಗೆ ವಿಡಿಯೋ ಕಳ್ಸಿದ್ನಾ, ಅದನ್ನು ಮಾತ್ರ ತೊಗೊಳ್ಳಿ. ಇವತ್ತಿನ ಹರಿಕತೆಯ ಕೊನೆಯ ಪ್ರಶ್ನೆ, ಎಸ್ ಸರ್, ಸ್ಟ್ರೈಟ್ ಉತ್ತರ ನನಗೆ. ಇಮ್ಯಾಜಿನ್ ಮೆಜೆಸ್ಟಿಕ್ಕಲ್ಲಿ ನಾನೊಂದು ದೊಡ್ಡ ಹೋಲ್ಡಿಂಗ್ ಆಗ್ತಾ ಇದ್ದೀನಿ. ಆ ಹೋಲ್ಡಿಂಗ್ಗೆ ಪ್ರದೀಪ್ ದೊಡ್ಡೆ ನಿಲ್ಲಿಸ್ತಾ ಇದ್ದೀನಿ. ಬಿಗ್ ಟೈಮ್. ಎಲ್ಲರಿಗೂ ಕ್ಯಾಚಿ ಆಗಿರೋ ಒಂದು ಟೈಟಲ್ ಕೊಡಬೇಕು, ಒಂದು ಕ್ಯಾಪ್ಷನ್ ಕೊಡ್ಬೇಕು ಅದಕ್ಕೆ. ಪ್ರದೀಪ್ ದೊಡ್ಡೆ ಏನು ಕ್ಯಾಪ್ಷನ್ ಕೊಡ್ತಾರೆ? ಈ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ, ಕನ್ನಡ DJ ಪಾರ್ಟಿ, ಕನ್ನಡ ಸಿನಿಮಾ, ಕನ್ನಡದ ಮೇಲೆ ಅಭಿಮಾನ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬೇರೆ ಲ್ಯಾಂಗ್ವೇಜ್ ಪಿಕ್ಚರೇ ನೋಡ್ತಾರಲ್ಲ, ಬರೀ ಕನ್ನಡ ನೋಡ್ತಾ ಇದ್ದೆ. ಸೊ ಈಗ ಪ್ರದೀಪ್ ದೊಡ್ಡಯ್ಯ ಅಂದರೆ ದ ಅಂತ, ಕನ್ನಡದ ದ ಅಂತ ಹಾಕ್ಬೋದು. ಕನ್ನಡದ ಪದ ಪದೋ ಆಗುತ್ತೆ, ಬಟ್ ಪದ ಸ್ವಲ್ಪ ಸಿನಿಮಾಟಿಕ್ಲಿ ಬಟ್ ಕನ್ನಡದ ಪದ ಅಂತೆ. ನೈಸ್. ಕನ್ನಡದ ಪದ ಅಂತ ಆ ಥರ ಹೆಸರು ಕೊಡ್ಬೋದು. ಆಶೀರ್ವಾದ ಮಾಡ್ತಾರೆ ಸರ್, ಸ್ವಲ್ಪ ಟೈಮ್ ಬೇಕು. ಇವಾಗ ನಾನು ಒಂದು ಮೂವಿ ನೋಡ್ತಾ ಇದ್ದಂಗೆ ಒಂದು ಸ್ವಲ್ಪ ಬಿಲೀಫ್ ಬಂದಿರುತ್ತೆ. ಈಗ ಸ್ವಲ್ಪ ಟಿವಿಲೆಲ್ಲ ಬರುತ್ತೆ, ಟಿವಿನೂ ಮಾತಾಡ್ತಾ ಇದ್ದೀನಿ ಒಂದಿಬ್ಬರ ಹತ್ರ. ಆ ಟಿವಿಲೆಲ್ಲ ಬಂದಮೇಲೆ ಇನ್ನೊಂದು ಸ್ವಲ್ಪ ಬಿಲೀಫ್ ಬರುತ್ತೆ. ಎಲ್ಲ ಒಂದು ಪಾಯಿಂಟ್ ಬೇಕಲ್ಲ. ಈಗ ನಾನು ಹೇಳಿದ್ದು ಒಂದು ಪೇಷನ್ಸ್ ತುಂಬ ಡಿಮ್ಯಾಂಡ್ ಮಾಡುತ್ತೆ ಈ ಕ್ಷೇತ್ರ. ಪೇಷನ್ಸ್ಗಿಂತ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ಸಮಥಿಂಗ್. ಆ್ಯಕ್ಟಿವ್ ಆಗಿ ನಿರಂತರವಾಗಿರಬೇಕು. ಆಮೇಲೆ ಸ್ವಲ್ಪ ಹಾರ್ಡ್ ಎಮೋಷನ್ಸ್ ಹೋಗಬೇಕು. ಜಾಸ್ತಿ ಜನಕ್ಕೆ ರಿಲೇಟ್ ಆಗಂತಾರೆ. ಟಾರ್ಗೆಟ್ ಮಾರ್ಕೆಟ್ ರಾಂಗ್ ಆಗಿಬಿಟ್ರೆ, ಈಗ ನಾನು ಹೇಳಿದ್ನಲ್ಲ, ನನ್ನ ಫಸ್ಟ್ ಮೂವಿ ರಿಲೀಸಲ್ಲಿ ಆ ಫ್ರೀ ಟಿಕೆಟ್ ಕೊಟ್ಟಿದ್ದು 20 ಜನ ಹತ್ರ ಬೀಸ್ಕೊಂಡೆ ನಾನು. ಆ ಥರ ಇಫ್ ಯುವರ್ ಫಸ್ಟ್ ಫ್ಯೂ ಆಡಿಯನ್ಸ್ ಆರ್ ದೆಮ್, ನಿನ್ನ ಫಿಲಮ್ ಬೆಳೆಸ್ತಾರೆ. ಇಫ್ ಯುವರ್ ಫಸ್ಟ್ ಫ್ಯೂ ಆಡಿಯನ್ಸ್ ಆರ್ ದ ರೈಟ್ ಆಡಿಯನ್ಸ್, ನಿಮ್ಮ ಸಿನಿಮಾ ಗೆಲ್ಸ್ತಾರೆ. ದೇರ್ ಆರ್ ಟೂ ಮೆನಿ ಫ್ಯಾಕ್ಟರ್ಸ್, ಟೂ ಮೆನಿ TG ಶುಡ್ ಬಿ ಕರೆಕ್ಟ್ ಆಗಿರಬೇಕು. ಟಾರ್ಗೆಟ್ ಆಡಿಯನ್ಸ್ ಅದನ್ನ ಹೆಂಗೆ ಮಾರ್ಕೆಟ್ ಮಾಡ್ತೀವಿ, ಅದನ್ನ ಹೆಂಗೆ ತಲುಪಿಸ್ತೀವಿ ಅಂತ
ಪ್ರಾಪರ್ ಆಗಿ ಕರೆಕ್ಟ್ ಆಗಿರಬೇಕು ಮತ್ತೆ ಎಕ್ಸ್ಪೆರಿಮೆಂಟ್ ಆಗಿ ಫ್ರೆಶ್ ಆಗಿರುತ್ತೆ, ಎಲ್ಲ ಫ್ರೆಶ್ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ನಮಗೆ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಜಡ್ಜ್ಮೆಂಟ್ ಇದೆ ಅಂತ ಬಿಲೀವ್ ಮಾಡಿ. ಸೊ ಸಕ್ಸಸ್ಗೆ ಒಂದೇ ಮಂತ್ರ ಅಂತ ಏನಿಲ್ಲ ಗಾಂಧಿನಗರದಲ್ಲಿ, ಬದಲಾಗ್ತಿರತ್ತೆ. ಬದಲಾಗ್ತದೆ ಸರ್. ಇವತ್ತು ನಮಗೆ ಕೆಲವು ಸಲ ಐ ಫೀಲ್ ಸೋ ಲಕ್ಕಿ. ಇವಾಗ ನಂದು 1-2 ಲಕ್ಷ ಜನ ನೋಡಿದಾರೆ ನನ್ನ ಮೂವಿ ಅಂತ ಅನ್ಕೊಂಡ್ರೆ ಐ ಫೀಲ್ ಸೋ ಲಕ್ಕಿ. ಎಂತೆಂಥವ್ರ ಕೈಲಿ ಆಗ್ತಾ ಇಲ್ಲ. 10 ಕೋಟಿ ಹೋಯ್ದು ನಂದು ಅರ್ಧ ಕಲೆಕ್ಷನ್ ಮಾಡಿಲ್ಲ ಎಷ್ಟೊಂದು ಜನ. 10 ಕೋಟಿ ಇವೆಲ್ಲ ಹೋಯ್ದು ಅರ್ಧ ಕಲೆಕ್ಷನ್ ಮಾಡಿ ಐ ಫೀಲ್ ಸೋ ಪ್ರೌಡ್. ನಾನು ಮಾಡ್ತಿದ್ದೀನಿಲ್ಲ, ಅದನ್ನೇ ಮಾಡೋಕ್ಕಿದ್ದಾರೆ. ಅವ್ರ ಮಕ್ಳನ್ನ ಅಲ್ಲೇ ತರಬೇಕು ಅಂತ ಒದ್ದಾಡ್ತಿದ್ದಾರೆ ಬೆಳಗ್ಗೆದ್ದು, ಅವ್ರ ಕೈಲಿ ಆಗ್ತಿಲ್ಲ. ಇವತ್ತು ನಾನು ಮಾಡ್ತಾ ಇದ್ದೀನಿ, ನಾನು ಇನ್ನೊಬ್ರು ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಏನು ಬೇಕು ಸರ್? ಅದಕ್ಕೆ ದೃಷ್ಟಿ ಆಗದೆ ಇರಲಿ ಅಂತ ಹಾಕೊಂಡು ಮಾಡ್ತಾರೆ. ಇದೆಲ್ಲ ಇಂಥವ್ರಿಗೆ ಹೊಳೆಯೋದು ಅಂತ. ಇಟ್ ವಾಸ್ ವಂಡರ್ಫುಲ್ ಪ್ರದೀಪ್. ಅಂದ್ರೆ ಈ ಬಂಡತನ ಏನಿದೆ, ಇಲ್ಲಿ ನಿಂತ್ಕೋಬೇಕು ಗುರು, ಇಲ್ಲಿ ಮಾಡ್ಲೇಬೇಕು ನಾನು ಅನ್ನೋದಿದೆ, ಅದೇ ನಿಮ್ಗೆ ನಿಲ್ಸೋದು ಯಾವಾಗ್ಲೂ ಕೂಡ. ಖಂಡಿತ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಹೃದಯದಿಂದ ಥ್ಯಾಂಕ್ ಯು ಕನ್ನಡಿಗರು ನಿಮಗೆ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ನಾನು ಮೊದಲು ಪರಿಚಯ ಆಗಿದ್ದು ನೀವು ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕೆ ಕರೆಕ್ಟಾಗಿ 1 ವಾರ ಮುಂಚೆ ನಾನು ನಿಮಗೆ ಕರೆ ಮಾಡಿರ್ತೀನಿ. ಏನು ನಡೀತಾ ಇದೆ ಅಂತ ಜನರೆಲ್ಲ ಕೇಳೋಕ್ಕೆ ಮಾಡಿರ್ತೀನಿ. ಇನ್ನೊಂದು ವಾರದಲ್ಲಿ ನಾನು ಹೇಳ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತೀರಾ, ಅದೇ ಇನ್ವಿಟೇಷನ್ ಕಳಿಸ್ತೀರಾ. ನಾನು 1 ವಾರದಲ್ಲಿ ನಿಮ್ಮ ಆಫೀಸಿಗೆ ಬರ್ತೀನಿ. ಇವತ್ತು ಇಷ್ಟು ಬಂದು ನನ್ನ ಕರೆದು ನಿಮ್ಮ ಚಾನಲಲ್ಲಿ ನಾನು ಇಂಟರ್ವ್ಯೂ ಮಾಡ್ತೀನಿ ಒಂದಿನ ಅಂತ ಅವತ್ತೇ ನನಗೆ ಆ ಹಿಂಟ್ ಇತ್ತು. ಅದು ಬಸ್ ಒಳ್ಳೇದಾಗಲಿ, ಒಂದು ಒಳ್ಳೆ ಹೈಟಿಗೆ ರೀಚ್ ಆಗಲಿ ನೀವು. ಥ್ಯಾಂಕ್ ಯು. ಗುಡ್ ಲಕ್. ಇವತ್ತಿನ ನಮ್ಮ ಹರಿಕಥೆಯ ಅತಿಥಿ ಪ್ರದೀಪ್ ದೊಡ್ಡಯ್ಯ, ನಟ, ನಿರ್ದೇಶಕ. ಮುಂದಕ್ಕೆ ನಿರ್ಮಾಣ ಮಾಡಿದ್ರು ಆಶ್ಚರ್ಯ ಇಲ್ಲ, ಆಗಲಿ, ಆ ದಿನಗಳು ಬರಲಿ ಅಂತ ಹಾರೈಸ್ತೀವಿ. ಸ್ಟ್ಯಾಂಡಪ್ ಕಮಿಡಿಯನ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಆತನ ಸಿನಿಮಾ ಔಟ್ ಆಫ್ ಸಿಲೆಬಸ್ OTT ಪ್ಲಾಟ್ಫಾರ್ಮ್ ಬಂದಿದೆ. ಲೆಟ್ಸ್ ಸಿ, ನೋಡೋಣ. ಅದನ್ನು ನೋಡಿ ನಾವು ಕೂಡ ಅವ್ರಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಣ. ನಮ್ಮ ಅತಿಥಿಗಳಿಗೆ ನಮ್ಮದೊಂದು ಗೌರವ. ಕೇಕ್ವಾಲ, ತಾಜಾ ಮಿಠಾಯಿ, ತಾಜಾ ತಿಂಡಿ, ನಿಮ್ಗೆ ಇಷ್ಟವಾಗಿರೋದೆಲ್ಲ ಇದೆ ಇದರಲ್ಲಿ. ಒಳ್ಳೇದಾಗಲಿ ಅಂತ. ಆ್ಯಂಡ್ ನಮ್ಮ ಜಗ್ಗು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಪಾಡ್ಕಾಸ್ಟ್ ಶೋನಲ್ಲಿ. ಇದು ಹರಿಕತೆ ಆನ್ ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.